my screen, please let me know. Yes, ma'am. Yes, okay, thank you so much. So, ಇವತ್ತಿನ ನಮ್ದು ಟಾಪಿಕ್ yes, thank you so much ಚೈತ್ರ, thank you ರೇಖಾ, thank you ಕಾವ್ಯ. yes, so ಇವತ್ತಿನ ನಮ್ ಸೆಷನ್ ಇರೋದು a letter to a mother. ಸೊ ಇಲ್ಲಿರೋದ್ರೊಳಗೆ ಆಲ್ಮೋಸ್ಟ್ ಎಲ್ಲರೂ ನಾವು ಮದರ್ಸ್ ಅದೇವಿ, ಅಂಡ್ ಇಫ್ ಯು ಆರ್ ನಾಟ್ ಇವನ್ ಅ ಮದರ್ ಯೆಟ್, ಯು ಹ್ಯಾವ್ ಅ ಮದರ್ with whom you can share these values or with whom you can feel these points. ಸೊ ಆಸ್ ಅ ಮದರ್ ಅಂದ ತಕ್ಷಣ ಫಸ್ಟ್ ಎಲ್ಲಾರ್ಗು ಏನ್ ಬರ್ತೈತಿ ತಲ್ಯಾಗ, ಅಥವಾ ಏನ್ ಫೀಲಿಂಗ್ ಬರ್ತೈತಿ? You can ping in the group like how you feel. You feel loved, responsibility. Yes, I feel it's a warmth that we can give, or and we have got in our life, and it's a very precious moment that we share with each other, right? Vatsalya, very cute. Yes, it is unconditional love. Yes, sacrifice. Yes, definitely. We have so many things when we hear this word mother. ಸ್ವಲ್ಪ ನಾನು ಇಂಗ್ಲಿಷ್ ಮತ್ತು ಕನ್ನಡ ಮಿಕ್ಸ್ ಮಾಡ್ತೇನೆ ಬೈ ಡಿಫಾಲ್ಟ್, ನನ್ಗೆ ಸ್ವಲ್ಪ ಆಗ್ಬಿಡ್ತೈತಿ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊರಿ. ಐ ಹೋಪ್ ಎಲ್ಲಾರ್ಗೂ ಕಂಫರ್ಟಬಲ್ ಅದಿರಿ ಅನ್ಕೊಂತೇನೆ ಇಂಗ್ಲಿಷ್ ಮತ್ತು ಕನ್ನಡ ಎರಡು ಮಿಕ್ಸ್ ಮಾಡಿದ್ರ. ಸೊ ಎಸ್, ಮಮತೆ. ಎಸ್, ವೆರಿ 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 ಸ್ವೀಟ್. ಎಸ್, ಸೊ ಮಮತೆ, ಕರೆಯೋಲೆ, ವಾತ್ಸಲ್ಯ, ಸ್ಯಾಕ್ರಿಫೈಸ್, ಅಂಡರ್ಸ್ಟ್ಯಾಂಡಿಂಗ್, ಅಥವಾ ಒಂದ್ ವಾರ್ಮ್ತ್ ಪ್ಲೇಸ್ ಎಲ್ಲಾರ್ಗು. ನನ್ ದಿನ ಖುಷಿ ಅದೇನಿ ಅಂತಂದ್ರ ಅದಕ್ಕ ನನ್ ಮದರ ಕಾರಣ, ಅಥವಾ ನನ್ ಮಕ್ಳು ಇವತ್ ಖುಷಿ ಅದಾರ ಅಂತಂದ್ರ ನಾನ್ ಖುಷಿ ಇದ್ದಿದ್ದಕ್ಕ ನನ್ ಮಕ್ಳು ಖುಷಿ ಅದಾರ. ಸೊ ನಂಗ್ ಅನಸ್ತ ಮದರ್ಸ್ ಡೇ ದಿಸ್ ಮಂತ್ is celebrated as a Mother's Day month. ಈ ಮಂತ್ ಒಳಗಿತ್ತ 10th ಗಿತ್ತ. ಸೊ ವಿ ಆರ್ ಡೂಯಿಂಗ್ ಇಟ್ ಇನ್ this month to have that energy around us. ಸೊ ಏನಂದ್ರೆ ಒಂದ್ ಲೆಟರ್, ಸಣ್ಣ ಲೆಟರ್ ನನ್ ಕಡೆಯಿಂದ, ಸಮ್ ವೆರಿ ಫ್ಯೂ ಪಾಯಿಂಟ್ಸ್, ವೆರಿ ಸಿಲ್ಲಿ ಥಿಂಗ್ಸ್ ಯು ಕ್ಯಾನ್ ಸೇ. ನಾವ್ ಗೊತ್ತಿಲ್ದೇನೋ ನಾವೇನ್ ಮಾಡ್ತೀವಿ, ಮರ್ತ್ ಬಿಡ್ತೀವಿ ಅದನ್ನ. ಆಸ್ ಅ ಮದರ್ ನಾವು ನಮ್ಮ ಮಕ್ಳಿಗೆ ಕೊಡ್ಬೇಕ, ಹಂಗ ನಾವು ಮಕ್ಕಳಾಗಿ ನಮ್ಮ ತಾಯಿಗೂ ಅದನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕು, ಅಥವಾ ನಾವ್ ಅವ್ರಿಗೆ ಹೇಳ್ಕೊಡ್ಬೋದು, ಅಥವಾ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟು ಮಾಡ್ಬೋದು. ಸೊ ಒಂದ್ ಸಣ್ಣ ಲೆಟರ್ ಬರ್ದೀನಿ ಎಲ್ಲಾರ್ಗು, ವೆರಿ ಸಿಂಪಲ್ ಪಾಯಿಂಟ್ಸ್ ನಾಗ ಬರ್ದೀನಿ, ಸೊ ದಟ್ ವಿ ಆಲ್ ಕ್ಯಾನ್ ಶೇರ್ ವಿತ್ ಈಚ್ ಅದರ್ ಅಂಡ್ ಹ್ಯಾವ್ ಫನ್. ಸೊ just to give a brief introduction about me. So I am Reshma Shivalli. I am a founder of Mindful Motherhood Hub. So I have recently started my digital course for mothers. So I have right now I have 13 mothers in my community who are actually growing and have chosen for themselves along with their kids' growth. So this is a beautiful moment where every mother is trying to be independent. At the same time, she's able to love their family more than what she could do before, with her confidence on. So ಇದು ಒಂದು ಬ್ಯೂಟಿಫುಲ್ ಜರ್ನಿ. ಸೊ ಎಲ್ಲರೂ ಜೊತೆಗೆ ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡೋಣಂತ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಸೆಷನ್. ಸೊ ಎಲ್ಲಾರು ನಾವೇನು ಆಗದಂದ್ರ ಮಕ್ಳ ಆದ್ಕೂಡ ನಾನ್ ಎಲ್ಲಾರ್ಗು ಅಂತಿದ್ದೆ ಇನಿಷಿಯಲಿ, ನನ್ ಮಕ್ಳ ಆದ ತಕ್ಷಣ ನನ್ನ ಲೈಫ್ನಾಗ ಏನಿಲ್ಲ ನೋಡು, ಬರೀ ಅವ್ರ ಡೈಪರ್ ಚೇಂಜ್ ಮಾಡೋದು, ಅವ್ರಿಗೆ ಊಟ ಮಾಡ್ಸೋದು, ಅವ್ರದ್ದು ರಾತ್ರಿ ಊಟ ಆತಂದ್ರ ನಂದು ಅವತ್ತಿನ ದಿನ ಮುಗೀತಪ್ಪ ಅನ್ನೋಂಗ್ ಫೀಲ್ ಆಕೈತ್ ನನಗಂತ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದೆ. ಸೊ ಐ ವಾಸ್ ಸೋ ಬಿಸಿ ವಿತ್ ಮೈ ಕಿಡ್ಸ್. ಎಸ್ ಅನ್ನಪೂರ್ಣ, ಐ ಕ್ಯಾನ್ ಫೀಲ್ ಯು. ಸೊ ನಂಗ ಒಂಥರ ಮಕ್ಕಳು ಅಂದ್ರೆ ಬರೀ ಡೈಪರ್ ಚೇಂಜ್ ಮಾಡೋದು, ಊಟ ಮಾಡ್ಸೋದು ಅಷ್ಟ ತಲೆಯಾಗ ಬರ್ತಿತ್ತೋ ಹೊರತು ಅದನ್ನ ಬಿಟ್ಟು ಬೇರೆ ಏನು ತಲೆಯಾಗ ಬರ್ತಿದ್ದಿಲ್ಲ. ಸೊ ದಟ್ ವಾಸ್ ಒನ್ ಆಫ್ ದಿ ಈಗ ನಂಗೆ ಅದು ಫನಿ ಅನಿಸ್ತೈತಿ, ಬಟ್ ಅಟ್ ದಟ್ ಟೈಮ್ ಐ ವಾಸ್ ಲಿಟ್ರಲಿ ಫ್ರಸ್ಟ್ರೇಟೆಡ್. ನಂಗೆ ಅನಿಸ್ತೈತೆ ಯಾಕೆ ಬೇಕಾಗಿತ್ತು ನನಗಿದು, ನಂಗೆ ಯಾವ ಸಪೋರ್ಟ್ ಹ್ಯಾಂಡ್ ಇಲ್ಲ, ನಾ ಒಬ್ಬಕ್ಕೆ ಹೆಂಗ್ ಮಾಡ್ಬೇಕು. ಐ ಡೋಂಟ್ ಸೇ ನಂಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂತಲ್ಲ, ಬಟ್ ದೇರ್ ವರ್ ಪೀಪಲ್ ಅರೌಂಡ್ ಮೀ, ಬಟ್ ಮೋಸ್ಟ್ ಆಫ್ ದ ಟೈಮ್ ಆಸ್ ಅ ಮದರ್ ನನಗದ್ ರೆಸ್ಪಾನ್ಸಿಬಿಲಿಟಿ ಇರ್ತಿತ್ತು, ನಾನ ಮಾಡ್ಬೇಕಾಗಿತ್ತು. ಸೊ ಬಹಳ ಒಮ್ಮೊಮ್ಮೆ ಕೆಟ್ಟ ಅನಿಸ್ತಿತ್ತ, ಬಟ್ ಅಟ್ ದ ಸೇಮ್ ಟೈಮ್ ನಂಗ ಏನ್ ಅನ್ಸಕ್ ಸ್ಟಾರ್ಟ್ ಆತ, ಮೇ ಬಿ ದಿಸ್ ಇಸ್ ನಾಟ್ ದ ರೀಸನ್ ವೈ ಗಾಡ್ ಹ್ಯಾಸ್ ಗಿವನ್ ಕಿಡ್ಸ್ ಟು ಅಸ್ ಅಲ್ಲ. So there are so many other reasons. So when I started knowing things slowly, gradually, then I got to know that it is not because I am busy raising my kids. It is that I am not giving enough time to myself. ನಾನು ನನ್ನಷ್ಟಕ್ಕೆ ನಾನು ಒಮ್ಮಕ್ಲೆ ಸಡನ್ ಆಗಿ the entire 24 hours was for myself. ನನಗಂತ ಇದ್ದಿದ್ದನ್ನ
ಮದ್ವೆ ಆದ ತಕ್ಷಣ ಐ ಡಿವೈಡೆಡ್ ಇಟ್. ಮಕ್ಕಳಾದ ತಕ್ಷಣ ಕಂಪ್ಲೀಟ್ಲಿ ನಂದು ಟೈಮ್ ಅನ್ನೋದು ಝೀರೋ ಮಾಡಿ ಪೂರ್ತಿ ನಂದು ಟೈಮ್ ನನ್ನ ಹಸ್ಬೆಂಡ್ಗೂ ಟೈಮ್ ಕೊಡೋದ್ ಬಿಟ್ಟೆ ಎವ್ರಿಥಿಂಗ್ ವಾಸ್ ಶೇರ್ಡ್ ವಿತ್ ಮೈ ಕಿಡ್ಸ್. ಸೊ ದಟ್ ಈಸ್ ವೇರ್ ಐ ಸ್ಟಾರ್ಟೆಡ್ ಫೀಲಿಂಗ್ somewhere I am losing a lot of things in my life. ಸೊ ಅವಾಗ ನನಗ ಅನ್ಸಿದ್ದ ಅಂತಂದ್ರ ವಿ ಶುಡ್ ಸ್ಟಾರ್ಟ್ ಗಿವಿಂಗ್ ಸಮ್ ಟೈಮ್ ಟು ಅವರ್ ಸೆಲ್ಫ್. ಫಸ್ಟ್ ನನ್ ಕಡೆ ಏನೈತಲ್ಲ ಅದಕ್ಕ ನಾನು ಒಂದು ಗ್ರಾಟಿಟ್ಯೂಡ್ ತೋರ್ಸಕ್ ಸ್ಟಾರ್ಟ್ ಮಾಡ್ಬೇಕು. ಅವಾಗ ಏನಾಗ್ತೈತಿ, ಆ ಗ್ರಾಟಿಟ್ಯೂಡ್ಲಿ ದೇವ್ರ ನಮ್ಗೇನ್ ಮಾಡ್ತಾನ, ಜಾಸ್ತಿ ಕೊಡಕ್ ಸ್ಟಾರ್ಟ್ ಮಾಡ್ತಾನ. ಒಂದ್ ಸಣ್ಣ ಎಕ್ಸಾಂಪಲ್ ಸ್ಟಾರ್ಟ್ ಮಾಡ್ತೇನೆ. ಇದು ನನ್ನ ಫೇವ್ರೆಟ್ ಎಕ್ಸಾಂಪಲ್. ನಾನು ಇದು ಆಲ್ರೆಡಿ ಶೇರ್ ಮಾಡೇನ್ ಇನ್ಫ್ಯಾಕ್ಟ್, ಬಟ್ ಐ ವಾಂಟ್ ಟು ಶೇರ್ ಇಟ್ ಅಗೇನ್ ಬಿಕಾಸ್ ಇಟ್ಸ್ ವೆರಿ ಬ್ಯೂಟಿಫುಲ್ ಮೆಸೇಜ್. ಒಂದ್ಸತೆ ಒಬ್ಬ ರಾಜ ಅವನ್ ಮಂತ್ರಿ ಜೊತೆಗೆ ವಾಕಿಂಗ್ ಹೋಗ್ತಿರ್ತಾನೆ. ಅವ್ ವಾಕಿಂಗ್ ಹೋಗ್ಬೇಕಾದ್ರ ಅಲ್ಲೇ ಒಂದು ರಾಜ್ಯದಾಗ ಬಹಳಷ್ಟು ಪ್ರಾಬ್ಲಮ್ಸ್ ಇರ್ತಾವ. ಬಹಳಷ್ಟು ಮಂದಿ ಅಳಾಕತ್ತಿರ್ತಾರ. ಎಷ್ಟೋ ಮಂದಿಗೆ ದುಡ್ಡು ಇರಂಗಿಲ್ಲ. ಎಷ್ಟೋ ಮಂದಿ ಮನ್ಯಾಗ ಏನೇನೋ ಇಶ್ಯೂಸ್, ಹೆಲ್ತ್ ಇಶ್ಯೂಸ್ ಆಗಿರ್ತೈತಿ, ಫೈನಾನ್ಷಿಯಲ್ ಇಶ್ಯೂಸ್ ಆಗಿರ್ತೈತಿ, ಮಕ್ಳಿಲ್ಲ, ಆದಿಲ್ಲ, ಇದಿಲ್ಲ, ಇಲ್ಲ ಅಂತ ಹೇಳಿ ಬಹಳ ಪ್ರಾಬ್ಲಮ್ಸ್ ಇರ್ತಾವ. ಸೊ ಅವ ನಡ್ಕೊಂತ ಹೋಗ್ಬೇಕಾದ್ರ ಅವ ಒಂದ್ ಫ್ಯಾಮಿಲಿ ನೋಡ್ತಾನ. ಒಂದ್ ರೈತನ ಫ್ಯಾಮಿಲಿ, ಅದೇನ್ ದೊಡ್ಡದಲ್ಲ, ಒಂದ್ ಸಣ್ಣ ಹಳ್ಳಿ, ಸಣ್ಣದೊಂದ್ ಗುಡಿಸಲ್ದಾಗಿರ್ತಾರ. ಅಪ್ಪ, ಅವ್ವ, ಮಗ 3 ಜನ ಇರ್ತಾರ. ಅವ್ರ ಬಹಳ ಖುಷಿಲಿ ಅವ್ರದೊಂದ್ ಸಣ್ಣ ಹೊಲ ಇರ್ತೈತಿ, 1 ಎಕರೆದಷ್ಟ. ಆ ಹೊಲದಾಗ ಅವ್ರ ಚಂದಂಗ್ ದುಡಿತಿರ್ತಾರ, ಚಂದಂಗ್ ಮಾಡ್ಕೊಂಡ ತಾವು ತಮ್ಮ ಲೈಫ್ ನ ಲೀಡ್ ಮಾಡ್ತಿರ್ತಾರ. ಬಹಳ ಅಂದ್ರೆ ಬಹಳ ಅನ್ಯೋನ್ಯತೆ ಇರ್ತೈತಿ ಅವ್ರ ನಡುವ. ಬಹಳ ಖುಷಿಲಿ ಅವ್ರ ಕೆಲಸ ಮಾಡ್ತಿರ್ತಾರ. ಅವ್ರನ್ನ ನೋಡಿ ಅವಂಗ ರಾಜಾಕ್ ಫುಲ್ ಆಶ್ಚರ್ಯ ಆಗ್ಬಿಡ್ತೈತಿ. ಅರೆ, ನನ್ ಕಡೆ ಇಷ್ಟು ದೊಡ್ಡ ಆಸ್ತಿ ಐತಿ, ಇಷ್ಟು ದೊಡ್ಡ ರಾಜ್ಯ ಐತಿ, ಇಷ್ಟು ದೊಡ್ಡ ಅರಮನೆ ಐತಿ, ಆದ್ರೂ ನನ್ ಲೈಫ್ ನಾಗ ಖುಷಿ ಇಲ್ಲ. ಬಟ್ ಇವ್ರು ಹೆಂಗ್ ಇಷ್ಟು ಖುಷಿ ಅದಾರ ಅಂತ ಹೇಳಿ ಅವ್ ಮಂತ್ರಿ ಕೇಳ್ತಾನ. ಅವ ಮಂತ್ರಿ ಇಮಿಡಿಯೇಟ್ ಹೇಳ್ತಾನ, ಇವ್ರ 99 ಕ್ಲಬ್ಬಿನ ಮೆಂಬರ್ ಅಲ್ಲ ಅಂತಾನ. ಅವ ಅಂತಾನ, ಏನಿದು 99 ಕ್ಲಬ್ ಮೆಂಬರ್, 99 ಕ್ಲಬ್ ಮೆಂಬರ್ ಅಂದ್ರೆ ಏನ ಅಂತ ಕೇಳ್ತಾನ. ಅವ ಹಂಗ ಕೇಳಿದ ಕೂಡಲೇ ಮಂತ್ರಿ ಹೇಳ್ತಾನ, ನೀವ್ ನಂಗೆ ನಾನ್ ನಿಮ್ಗೆ ಇದನ್ನ ಹೇಳ್ಬೇಕು ಅಂತಂದ್ರ ಫಸ್ಟ್ ನೀವ್ ನಂಗೆ 99 ಕಾಯಿನ್ಸ್ ಕೊಡ್ಬೇಕು ಅಂತ ಹೇಳ್ತಾರ. So till here, I hope you are here. So if you are with me, then put 99 so that we know what is 99 club for the further. Okay. Yes. Yes. It's very interesting actually, Annapurna. Yes. So ನೀವು 99 ಕ್ಲಬ್ ಇನ್, ಅವ್ರು 99 ಕ್ಲಬ್ ಇನ್ ಮೆಂಬರ್ ಅಲ್ಲ, ಬಟ್ ನಿಮಗ್ ಏನಾರೇ ಗೊತ್ತಾಗ್ಬೇಕಂದ್ರೆ ಎಸ್ ಥ್ಯಾಂಕ್ ಯು. ಗೊತ್ತಾಗ್ಬೇಕು ಅಂತಂದ್ರ ನಂಗೆ 99 ಕಾಯಿನ್ಸ್ ಕೊಡ್ರಿ ಅಂತಾನ. ಅವ್ನ ಕಡೆ 99 ಕಾಯಿನ್ಸ್ ಇಸ್ಕೊಂಡ್ ಅವ ಇಮಿಡಿಯೇಟ್ಲಿ ಏನ್ ಮಾಡ್ತಾನ, ಆ ರೈತನ ಮನಿ ಏನಿರ್ತದಲ್ಲ ಆ ಮನಿ ಬಾಗ್ಲ ಮುಂದ್ ಹೋಗಿ ಇಡ್ತಾನ ರಾತ್ರಿ. ಬೆಳಗ್ಗೆ ಎದ್ದ ತಕ್ಷಣ ಅವ ರೈತ ಅದನ್ನ ನೋಡಿ ಫುಲ್ ಖುಷಿ ಆಗ್ಬಿಡ್ತಾನ. ಪಾಪ 1 ಎಕರೆ ಜಗದಾಗ ಅವ್ರ ತಮಗೆ ಎಷ್ಟ್ ಬೇಕಷ್ಟು ಬಾಳೆ ಮಾಡೋರ್ಗೆ ಒಮ್ಮಕ್ಲೆ 99 ಗೋಲ್ಡ್ ಕಾಯಿನ್ ಸಿಕ್ಕಾವ ಅಂತಂದ್ರ ಯಾ ಮನುಷ್ಯಾಗ ಖುಷಿ ಆಗಂಗಿಲ್ಲ. ಬಂದವನ ಫಸ್ಟ್ ಎಲ್ಲಾ ಅವ್ನ ಮನಿಯೊಳಗ್ ಕೆಳಗ್ ನೆಲ ಸ್ವಚ್ಛ ಮಾಡ್ದವನ ಎಲ್ಲಾ ಸುರುವಿ ಎಣ್ಸಕ್ ಸ್ಟಾರ್ಟ್ ಮಾಡ್ತಾನ. ಎಣಸ್ತಾನ 99 ಬಂದ್ ನಿಲ್ತದೆ. ಯಾರು ಕೊಟ್ಟಾರಂದ್ರ ಅವ್ರ ಹೆಂಗ್ 99 ಕೊಡಾಕ್ ಸಾಧ್ಯ? ಒಂದ್ ಕಡಿಮೆ ಆಗಿರಾಕಿಲ್ಲ, ಸಾಧ್ಯನೇ ಇಲ್ಲ. ನಾನು ಚಂದಾಗ ಎಣ್ಸಿಲ್ಲ ಅಂತ ಹೇಳಿ ಎಣಿಸ್ತಾನ. ತನ್ನ ಹೆಂಡತಿ ಕೊಡ್ತಾನ, ತನ್ನ ಮಗ ಕೊಡ್ತಾನ, ಎಲ್ಲಾರು ಎಣಿಸ್ತಾರ. ಎಲ್ಲಾರ್ಗು ಒಂದ್ 99 ಬರ್ತೈತಿ. ಅವಾಗ ಅವ್ ಬೈಕೊಂತಾನ, ಏನ್ ಮನುಷ್ಯ ಅದ ನೀವ, ಏನ್ ಸಿಲ್ಲಿ ಮನುಷ್ಯನ ಅದ ನೀವ, ಕೊಡುದ್ ಕೊಟ್ಟಾನ, ಇನ್ನೊಂದ್ ಕೊಡಾಕ್ ಏನ್ ತ್ರಾಸ ಆಗಿತ್ತ ಅಂತಾನ. ಅವ ಅದಕ್ಕ ಟೆಂಪ್ಟ್ ಆಗ್ತಾನಂತಂದ್ರ, ಈ 99 ಸಿಕ್ಕಾವಲ್ಲ, ಇನ್ನೊಂದ್ ಕಾಯಿನ್ ಬೇಕಾದಾಗ್ಲಿ, ನಾನ ಇದನ್ನ 100ಕ್ಕೆ 100 ಮಾಡುದ ಅಂತ ಹೇಳಿ ಅವ ಪಣ ತೊಟ್ಟು ಅದನ್ನೆಲ್ಲ ನೀಟಂಗ ತೆಗೆದಿಟ್ಟ ಅವತ್ತಿಂದ ಅವ ದುಡಕ್ ಸ್ಟಾರ್ಟ್ ಮಾಡ್ತಾನೆ. ಬೇಕಾದಾಗ್ಲಿ ನಾ ಇನ್ನೊಂದ್ ಕಾಯಿನ್, ಗೋಲ್ಡ್ ಕಾಯಿನ್ ನನ್ ಲೈಫ್ನಾಗ ನಾನ್ ತರುದ, 100 ಗೋಲ್ಡ್ ಕಾಯಿನ್ ನನ್ ಕಡೆ ಮಾಡ್ಕೊಳ್ಳುದ ಅಂತ ಹೇಳಿ ಅವ ಅನ್ಕೊಂಡ್ ಅವ ದುಡ್ಯಾಕ್ ಸ್ಟಾರ್ಟ್ ಮಾಡ್ತಾನೆ. 2 ದಿವ್ಸ ಹೊಕ್ಕೈತಿ, 4 ದಿವ್ಸ ಹೊಕ್ಕೈತಿ, 6 ದಿವ್ಸ ಹೊಕ್ಕೈತಿ, 1 ತಿಂಗಳ ಆಕೈತಿ. ಅವ್ನ ಹೆಂಡತಿಗೆ ಅನಿಸ್ತೈತಿ ಇವಂಗ ಬುದ್ಧಿ ಅನ್ನೋದೇ ಇಲ್ಲ. 99 ಗೋಲ್ಡ್ ಕಾಯಿನ್ ಅದಾವ, ಬಿಟ್ಕೊಟ್ಟು ಇನ್ನೊಂದ್ ತುಡ್ಯಾಕ್ ಹೊಂಟಾನಿವ, ಇದ್ರಾಗ ಫಸ್ಟ್ ಇದನ್ನ ಎಂಜಾಯ್ ಮಾಡೋಣ ಅಂತ ಹೇಳಿ ಏನ್ ಮಾಡ್ತಾಳ, 2 ಕಾಯಿನ್ ತಗೊಂಡ ಶಾಪಿಂಗ್ ಹೋಗ್ತಾಳ. ಮಸ್ತ್ ಸೀರೆ ಗಿರಿ ಖರೀದಿ ಮಾಡ್ಕೊಂಡ್ ಬರ್ತಾಳ, ಮಸ್ತ್ ಏನೇನೋ ತಗೊಂಡ್ ಬರ್ತಾಳ, ತನಗ ಖರೀದಿ ಆಕೈತಿ. ಅದನ್ನ ನೋಡ್ದ ಆಕಿನ್ ಮಗ ಏನ್ ಮಾಡ್ತಾನ, ಅವನು 2 ಕಾಯಿನ್ ತಗೊಂಡ್ ಹೋಗ್ತಾನ. ನಾನು ಪಾರ್ಟಿ ಮಾಡ್ತೀನಿ, ನಾ ಯಾಕೆ ಬಿಡ್ಬೇಕಂತ ಹೇಳಿ ಅವನು ಪಾರ್ಟಿ ಮಾಡಕ್ ಹೋಗ್ತಾನ. ಅವನು ಪಾರ್ಟಿ ಮಾಡಿ ಬರ್ತಾನ. ಆಮೇಲೆ ಇವ ಎಣ್ಸಾಕ್ ಕುಂದಿರ್ತಾನ. 99 ಇದ್ದಿದ್ ಹೋಗಿ 97 ಹೋಗಿ 95 ಆಗಿರ್ತೈತಿ. ಅವಂಗ ಫುಲ್ ಸಿಟ್ಟು ಬಂದ್ಬಿಡ್ತೈತಿ. ಜಗಳ ಮಾಡಾಕತ್ ಬಿಡ್ತಾನ ಅವ್ನ ಹೆಂಡತಿ ಮಕ್ಕಳ ಜೊತೆಗೆ. ನಾನ್ ಕಷ್ಟಪಟ್ಟು ದುಡ್ಯಾಕತ್ತೇನಿಲ್ಲೇ ಈ ಕಾಯಿನ್ 100 ಕಾಯಿನ್ ಮಾಡಾಕ, ಬಿಟ್ಕೊಟ್ ನೀವು ಮಜಾ ಮಾಡಿ ಬರಾಕತ್ತೀರಲ್ಲ, ನಿಮ್ಗೇನ್ ತಿಳಿತೈತೆ ಇಲ್ಲ ನಾನ್ ಎಷ್ಟ್ ಕಷ್ಟ ಪಡಾಕತ್ತೇನಿಲ್ಲೇ ಅಂತ ಹೇಳಿ ಅವ್ರ ಮ್ಯಾಲ ಫುಲ್ ಜೋರ್ ಜಗಳ ಮಾಡಾಕತ್ ಬಿಡ್ತಾನ. ಅದ ಟೈಮಿಗೆ ಅವ ರಾಜ ಮಂತ್ರಿನ ಕರ್ಕೊಂಡ್ ಬರ್ತಾನ. ಮಂತ್ರಿ ರಾಜನ್ ಕರ್ಕೊಂಬಂದ ಅವಾಗ ತೋರಿಸ್ತಾನ, ಈಗ ಅವ್ರ ಅಫಿಷಿಯಲಿ 99 ಕ್ಲಬ್ ಮೆಂಬರ್. ಅಂದ್ರ
ಅವನ್ ಜೀವನದಾಗ 99 ಗೋಲ್ಡ್ ಕಾಯಿನ್ಸ್ ಇದ್ವು, ಏನು ಇಲ್ಲ, ಜೀರೋ ಇದ್ದವ. ಜಸ್ಟ್ ಗಿವ್ ಮಿ 1 ಸೆಕೆಂಡ್. ಏನು ಲೈಫ್ನಾಗ ಇಲ್ದವ, ಒಮ್ಮಕ್ಲೆ ಅವಂಗ 99 ಗೋಲ್ಡ್ ಕಾಯಿನ್ಸ್ ಸಿಕ್ಕಿದ್ವು. ಬಟ್ ಅವ ಆ 99 ಗೋಲ್ಡ್ ಕಾಯಿನ್ಸ್ ಬಿಟ್ಟ ಆ ಒಂದ್ ಗೋಲ್ಡ್ ಕಾಯಿನ್ ಕೂಡ್ಸಾಕ್ ಹೋಗಿ ಅವನು ಎಂಜಾಯ್ ಮಾಡ್ಲಿಲ್ಲ. ತಂದ ಖುಷಿ ಇದ್ದಿದ್ ಲೈಫ್ನ ಏನ್ ಮಾಡ್ಬಿಟ್ಟ, ಕಳ್ಕೊಂಡ್ಬಿಟ್ಟ. ಸೊ ಇಫ್ ಹಿ ವಾಸ್ ಗ್ರೇಟ್ಫುಲ್ ಫಾರ್ ದಟ್ 99 ಕಾಯಿನ್ಸ್, ಅಕಸ್ಮಾತ್ ಆ 99 ಕಾಯಿನ್ಸಿಗೆ ಅವ ಏನಾರ ಗ್ರೇಟ್ಫುಲ್ ಆಗಿದ್ದ ಅಂತಂದ್ರ ಅವನ್ ಲೈಫ್ನಾಗ ಖುಷಿ ಅನ್ನೋದು ತುಂಬಿ ತುಳುಕ್ತಿತ್ತು. ಅವನ್ ಮಕ್ಕಳ ಜೊತೆಗೆ ಇನ್ನು ಮಗನ್ ಜೊತೆಗೆ ಹೆಂಡತಿ ಜೊತೆಗೆ ಅವ ಇನ್ನೂ ಫುಲ್ ಖುಷಿಲೇ ಅವ ಮಾಡ್ಬೋದಾಗಿತ್ತು, ಫುಲ್ ಖುಷಿಲೇ ಇರ್ಬೋದಾಗಿತ್ತು. ಬಟ್ ಬಿಟ್ ಅವ ಏನ್ ಮಾಡ್ದ, ಅವ ಇನ್ನೊಂದ್ ಕಾಯಿನ್ ಹುಡ್ಕಾಕ್ ಹೋದ. ನಮ್ ಲೈಫ್ನಾಗೂ ಆಗುದೇನ, ಆ 99 ವಿಷಯ ನಾವ್ ಏನ್ ಗ್ರೇಟ್ಫುಲ್ ಇರ್ಬೇಕ, ಏನ್ ಗ್ರಾಟಿಟ್ಯೂಡ್ ತೋರಿಸ್ಬೇಕ ಅದನ್ನ ಬಿಡ್ತೇವಿ. ಆ ಒಂದ್ ವಿಷಯ ಯಾವ್ದು ಇದ್ರೆ ನಾ ಖುಷಿ ಇರ್ತೇನಿ ಅಂತ ನಾವ್ ಅನ್ಕೊಂತೇವಲ್ಲ, ಅಲ್ಲೇ ನಮ್ ಲೈಫ್ ಏನಾಗ್ಬಿಡ್ತೈತಿ, ತಪ್ಪು ದಾರಿ ಹಿಡಿದ್ ಬಿಡ್ತೈತಿ. ನಮ್ ಲೈಫ್ನಾಗ ನಾವ್ ಖುಷಿ ಇರಾಕನ ಸಾಧ್ಯ ಇಲ್ಲ. ಸೊ ಯಾವಾಗೂ ಸ್ಪೆಷಲಿ ವುಮೆನ್ಸ್ಗೆ, ಆಸ್ ಅ ಮದರ್ಸ್, ಆಸ್ ಅ ವೈಫ್, ಆಸ್ ಅ ಡಾಟರ್, ಆಸ್ ಅ ಡಾಟರ್ ಇನ್ ಲಾ, ನಾವ್ ಫಸ್ಟ್ ಗ್ರೇಟ್ಫುಲ್ ಇರ್ಬೇಕ ನಮ್ ಲೈಫ್ನಾಗ ಏನ್ ಸಿಕ್ಕೇತಿ ಅಂತ ಹೇಳಿ. ನನ್ ಲೈಫ್ನಾಗ ಮೇ ಬಿ ಇವತ್ ನಾ ಮಾತಾಡಕತ್ತೀನಿ ಅಂದ್ರೆ ಮೇ ಬಿ ಎಕ್ಸಾಕ್ಟ್ಲಿ 1 year ಬ್ಯಾಕ್ ನಾ ಹಿಂಗ್ ಇರ್ಲಿಲ್ಲ. ಸೊ ನನ್ನ ಲೈಫ್ನಾಗ ನಾನು ಎಲ್ಲದಕ್ಕೂ ಬ್ಲೇಮ್ ಮಾಡ್ತಿದ್ದೆ. ಎಸ್, ವೆರಿ ಟ್ರೂ ಅನ್ನಪೂರ್ಣ. ಯಾ, ಇಟ್ಸ್ ವೆರಿ ಮಚ್ ರಿಕ್ವೈರ್ಡ್ ದಟ್ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್ ವಾಟ್ ಎವರ್ ವಿ ಹ್ಯಾವ್. ನಾವ್ ನಾನಂತರೂ ಭಾಳ ಅಂದ್ರೆ ಭಾಳ ಬ್ಲೇಮ್ ಮಾಡ್ತಿದ್ದೆ. ಅದ್ ಹಂಗಾತ ನನ್ನ ಲೈಫ್ನಾಗ, ಅದು ಇಲ್ಲ, ಇದು ಇಲ್ಲ, ಅದು ಇದು ಬರೀ ಹೇಳೋದಾಗ್ತಿತ್ತು. ಬಟ್ ನಂಗ್ ಲೇಟರ್ ಅನ್ಸಕ್ ಸ್ಟಾರ್ಟ್ ಆತ, ಮೇ ಬಿ ಸಮ್ವೇರ್ ಐ ಆಮ್ ಗೋಯಿಂಗ್ ರಾಂಗ್. ನನ್ಗೇನೋ ಆ ಟೈಮ್ನಾಗ ಒಂದ್ ಒಳ್ಳೆ ಮೆಂಟರ್ ಸಿಕ್ಕ್ರ, ದೇ ಶೋಡ್ ಮಿ ಅ ರೈಟ್ ಪಾತ್. ಸೊ ಗ್ರಾಟಿಟ್ಯೂಡ್ ಇಸ್ ವೆರಿ ಸಿಂಪಲ್. ಗ್ರಾಟಿಟ್ಯೂಡ್ ಅಂದ್ರೆ ಕೆಲವೊಬ್ರಿಗೆ ಇದು ಹೊಸ ವರ್ಡ್ ಅನಿಸ್ತಿರ್ಬೋದು. ಏನಿರ್ಬೋದು ಇದು ಗ್ರಾಟಿಟ್ಯೂಡ್ ಅಂದ್ರ? ಗ್ರಾಟಿಟ್ಯೂಡ್ ಅಂದ್ರ ಲೈಫ್ನಾಗ ನನ್ ಕಡೆ ಏನೈತಿ ಫಸ್ಟ್ ಅದಕ್ ನಾ ಖುಷಿ ಇರ್ಬೇಕು. ಇವತ್ ನನಗ ಉಣ್ಣಾಕ್ 3 ಹೊತ್ತ ಊಟ ಸಿಕ್ಕೇತಿ, ಮಲ್ಕೊಳಕ್ ಒಂದ್ ಚಲೋ ಹಾಸಿಗೆ ಸಿಕ್ಕೇತಿ, ಇರಾಕ್ ಒಂದ್ ಮನಿ ಐತಿ ಅಂದ್ರ ಐ ಶುಡ್ ಬಿ ಗ್ರೇಟ್ಫುಲ್ ಫಾರ್ ದಟ್. ಇವತ್ ನನ್ ಮಕ್ಳು ಚಲೋ ಓದಾತಾರ ಅಥವಾ ಏನೋ ನನ್ ಮಕ್ಳು ಮಾಡಾರ ಇವತ್ ಒಂದ್ ದಿವ್ಸ ಅಂತಂದ್ರು ಐ ಶುಡ್ ಬಿ ಗ್ರೇಟ್ಫುಲ್. ಅಟ್ಲೀಸ್ಟ್ ನನಗ್ ಮಕ್ಳು ಅದಾರ ಅಂತಂದ್ರು ಅದು ಗ್ರೇಟ್ಫುಲ್. ಎಷ್ಟೋ ಮಂದಿಗೆ ಏನೇನೋ ಇಲ್ಲ ಲೈಫ್ನಾಗ. ಫಸ್ಟ್ ನಾವ್ ಯಾವಾಗೂ ನಮ್ ಲೈಫ್ನಾಗ ಏನ್ ಗ್ರೇಟ್ಫುಲ್ ಇರ್ತೇವಲ್ಲ, ಅವಾಗ ನಾವ್ ಗ್ರಾಟಿಟ್ಯೂಡ್ ತೋರ್ಸಿದ್ವಿ ಅಂದ್ರ ದೇವ್ರಿಗೆ ಅನಸ್ತೈತಿ, ಹಾ ಈಕೆ ಇದ್ದಿದ್ದರದ ವ್ಯಾಲ್ಯೂ ಗೊತ್ತೈತಿ, ಸೊ ದಟ್ ಐ ಕ್ಯಾನ್ ಗಿವ್ ಹರ್ ಮೋರ್ ಅಂತ ಹೇಳಿ ದೇವ್ರ ಇನ್ನೊಂದ್ ಸ್ವಲ್ಪ ಕೊಡಾಕ್ ವಿಚಾರ ಮಾಡ್ತಾನೆ. ಮೇ ಬಿ ಯು ಮೈಟ್ ಫೀಲ್ ಇಟ್ ಇಸ್ ಏನ ದೇವ್ರಿಗಿವ್ರ ನಂಬ್ತಿರ್ಲಿಕ್ಕಿಲ್ಲ, ಇದೇನ್ ಪಾಸಿಬಲ್ ಇಲ್ಲ ಅಂತ ಅನಿಸ್ತಿರ್ಬೋದ. ವೆದರ್ ಯು ಬಿಲೀವ್ ಇಟ್ ಆರ್ ನಾಟ್, ದಿಸ್ ಇಸ್ ದ ಸಿಚುವೇಶನ್. ಅಂಡ್ ಮೋಸ್ಟ್ ಆಫ್ ದ ಟೈಮ್ ನಾನ್ ನೋಟಿಸ್ ಮಾಡಿದ್ದಂದ್ರ, ಯಾರ ಒಂದು ಮನುಷ್ಯ ಚಲೋ ಪೊಸಿಷನ್ ಆಗದಾನ ಅಥವಾ ಒಳ್ಳೆ ಲೆವೆಲ್ನಾಗ ಅದಾನ, ಅವನ ಕಡೆ ಚಲೋ ಫಿನಾನ್ಷಿಯಲಿ ಸ್ಟ್ಯಾಂಡ್ ಅದಾನ ಅಂತಂದ್ರ 99% ಆಫ್ ದೆಮ್ ಆರ್ ಬಿಕಾಸ್ ದೇ ಆರ್ ಗ್ರೇಟ್ಫುಲ್ ಫಾರ್ ವಾಟ್ ದೇ ಹ್ಯಾವ್. ದೇ ಡೂ ಪೂಜಾ ಎವ್ರಿ ಡೇ. ನನ್ನ ಫ್ಯಾಮಿಲಿ ಒಳಗೆ ಎಷ್ಟೋ ಮಂದಿ ನೋಡೇನಿ, ಯಾರ್ ಲೈಫ್ನಾಗ ಚಲೋ ಅದಾರಲ್ಲ ಅವ್ರಿಗೆಲ್ಲರೂ ದೇವ್ರಿಗೆ ಭಾಳ ಅಂದ್ರೆ ಭಾಳ ನಡ್ಕೊಂತಾರ. ದಟ್ ಈಸ್ ದ ರೀಸನ್ ದೇ ಆರ್ ಕ್ಲೈಂಬಿಂಗ್ ಅಪ್ ಇನ್ ದರ್ ಲೈಫ್. ಯಾವಾಗೂ ನಾವು ಗ್ರಾಟಿಟ್ಯೂಡ್ ತೋರಿಸ್ಬೇಕು, ವೆದರ್ ಇಟ್ ಇಸ್ ಸ್ಮಾಲ್ ಆರ್ ಬಿಗ್, ವೆರಿ ಸ್ಮಾಲ್ ಆರ್ ಬಿಗ್. ಹೆಂಗ್ ಮಾಡ್ಬೋದು ಈ ಗ್ರಾಟಿಟ್ಯೂಡ್? ನಾವ್ ಆಸ್ ಅ ಮದರ್ ನಮ್ದ್ರೊಳಗೂ ನಮ್ ಲೈಫ್ನಾಗೂ ತಗೊಂಡ್ ಬಂದ್ರ ಅದನ್ನ ನನ್ನ ಮಕ್ಕಳಿಗೂ ಹೆಂಗ್ ಟ್ರಾನ್ಸ್ಫರ್ ಮಾಡ್ಬೋದು? ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ನಾನ್ ಫಸ್ಟ್ ಟೈಮ್ ಬರಕ್ ಸ್ಟಾರ್ಟ್ ಮಾಡಿದ್ದು ಲೈಕ್ ಲಾಸ್ಟ್ ಸೆಪ್ಟೆಂಬರ್ ಅನ್ಕೋಬಹುದು. ಇಟ್ಸ್ ಬೀನ್ ಲೈಕ್ 6-7-8 months ಆಗೈತಿ ಈಗ ಬರಕ್ ಸ್ಟಾರ್ಟ್ ಮಾಡಿದ್. ಫಸ್ಟ್ ಡೇ ನಾ ಯಾವಾಗ ಬರಿಬೇಕಂತ ಕುಂತಲ್ಲ, ಅವತ್ ನನಗೆ 5 ಗ್ರಾಟಿಟ್ಯೂಡ್ ಬರಕ್ ಆಗ್ಲಿಲ್ಲ. 5 ಗ್ರಾಟಿಟ್ಯೂಡ್ ಬರಕ್ ನಂಗೆ ಐ ಆಮ್ ಗ್ರೇಟ್ಫುಲ್ ಟು ಮೈ ಪೇರೆಂಟ್ಸ್ ಅಂತ ಬರಕ್ ಆಗ್ಲಿಲ್ಲ ನಂಗೆ. ಐ ಫೆಲ್ಟ್ ನನ್ಗ ನಮ್ಮ ಮಮ್ಮಿ ಪಪ್ಪ ಏನ್ ಮಾಡಾರ, ಬಾಳ್ ಅಂದ್ರೆ ಏನ ಮದ್ವಿ ಮಾಡ್ಸಾರ, ಅವ್ರದ್ ರೆಸ್ಪಾನ್ಸಿಬಿಲಿಟಿ ಇತ್ತು, ಮದ್ವಿ ಮಾಡ್ಸ್ ಕಳ್ಸಾರ, ಏನ್ ಮಾಡಿದ್ರ ಅವ್ರ ಅಂತ ಅನಿಸ್ತ. ಬಟ್ ನಾ ಯಾವಾಗ ಬರ್ಯಾಕ್ ಸ್ಟಾರ್ಟ್ ಮಾಡಿದೆಲ್ಲ, ದೆನ್ ಐ ಸ್ಟಾರ್ಟೆಡ್ ಫೀಲಿಂಗ್ ಎಷ್ಟೋ ಮಂದಿಗೆ ಅದು ಆಗಿಲ್ಲ, ಎಷ್ಟೋ ಮಂದಿಗೆ ಅದನ್ನು ಮಾಡಿಲ್ಲ, ಎಷ್ಟೋ ಮಂದಿ ಪೇರೆಂಟ್ಸ್ ಇದ್ರೂನು ಮಾಡಕ್ ಆಗಿಲ್ಲ. ಬಟ್ ನನ್ನ ಪೇರೆಂಟ್ಸ್ ಬಹಳ ಗ್ರೇಸ್ಫುಲಿ ಅದನ್ನ ನನಗ್ ಮಾಡಾರ, ಈಗೂ ನನಗ್ ಮಾಡಾಕತ್ತಾರ. ಸೊ ಐ ಶುಡ್ ಬಿ ಗ್ರೇಟ್ಫುಲ್ ಫಾರ್ ವಾಟ್ ಐ ಹ್ಯಾವ್. ಇದನ್ನ ನಾನ್ ಯಾವಾಗ ಬರಕ್ ಸ್ಟಾರ್ಟ್ ಮಾಡಿದೆಲ್ಲ, ನನ್ ಮಗ ನನ್ ಬುಕ್ ನೋಡಿ ದೆನ್ ಹಿ ಸ್ಟಾರ್ಟೆಡ್ ಸೇಯಿಂಗ್ ಸ್ಲೋಲಿ. ಇವತ್ ದಿನ ಬೆಳಗ್ಗೆ ಎದ್ದ ತಕ್ಷಣ ನಾನು ಅವ್ರಿಗೂ ಗ್ರಾಟಿಟ್ಯೂಡ್ ಲಿಸ್ಟ್ ಹೇಳ್ಸಕ್ ಸ್ಟಾರ್ಟ್ ಮಾಡ್ತೀನಿ. ಐ ಡೋಂಟ್ ಸೇ ಎವ್ರಿ ಡೇ ಇಟ್ ಇಸ್ ಪಾಸಿಬಲ್ ಫಾರ್ ದೆಮ್, ಬಟ್ ಇಟ್ ಈಸ್ ಪಾಸಿಬಲ್ ಅಟ್ ಲೀಸ್ಟ್ 1 day in a week. ಒಂದ್ ದಿವ್ಸನ ನಾ ಅವ್ರ ಕಡೆಯಿಂದ ಹೇಳಿಸ್ತೇನೆ. ಅಂಡ್ ನಾವ್ ದೇನೋ ಗ್ರಾಟಿಟ್ಯೂಡ್ ಲಿಸ್ಟ್ ಅಂದ್ರೆ ಅವ್ರ ತಲೆಯಾಗ, ಇವನ್ ಇಫ್ ಐ ಜಸ್ಟ್ ಸೇ ಗ್ರಾಟಿಟ್ಯೂಡ್ ಲಿಸ್ಟ್, ದ ಸೆಂಟೆನ್ಸಸ್ ಸ್ಟಾರ್ಟ್ ಫ್ಲೋಯಿಂಗ್ ಇನ್ ದರ್ ಮೈಂಡ್.
ಭಾಳ ಸಿಂಪಲ್ ಸೆಂಟೆನ್ಸ್. ಐ ಆಮ್ ಗ್ರೇಟ್ಫುಲ್ ಟು ಗಾಡ್, ಐ ಆಮ್ ಗ್ರೇಟ್ಫುಲ್ ಟು ನೇಚರ್, ಐ ಆಮ್ ಗ್ರೇಟ್ಫುಲ್ ಟು ಮೈ ಪೇರೆಂಟ್ಸ್, ಐ ಆಮ್ ಗ್ರೇಟ್ಫುಲ್ ಟು ಮೈ ಹಸ್ಬೆಂಡ್, ಐ ಆಮ್ ಗ್ರೇಟ್ಫುಲ್ ಟು ಮೈ ಚಿಲ್ಡ್ರನ್, ಐ ಆಮ್ ಗ್ರೇಟ್ಫುಲ್ ಟು ದ ಫ್ಲವರ್ ಇನ್ ಮೈ ಗಾರ್ಡನ್. ಇಂಥ ಸಣ್ಣ ಸೆಂಟೆನ್ಸ್ ನಾವು ದಿವಸ ಗ್ರೇಟ್ಫುಲ್ ಅದೇವಿ ಅಂತ ಹೇಳಿ ನಾವು ಯೂನಿವರ್ಸಿಗೆ ತೋರ್ಸಾಕತ್ವಿ ಅಂದ್ರ ಯೂನಿವರ್ಸ್ ಥಿಂಕ್ಸ್ ದಟ್ ಯು ಕ್ಯಾನ್ ಗೆಟ್ ಮೋರ್. ಅಂಡ್ ನನ್ನ ಲೈಫ್ನಾಗಂತೂ ಇದಾಗೈತಿ. ನಾ ಎಷ್ಟೊಂದು ಅನ್ಕೊಂಡಿದ್ ವಿಷಯ ಲಾಸ್ಟ್ 6 monthsನಾಗ ದೇ ಹ್ಯಾವ್ ಕಮ್ ಟ್ರೂ. And I'm actually grateful for whatever I have got, and I can accept more than whatever God has given me, because I know the value what He has given me. So gratitude ಮಾಡೋದ್ರಿಂದ ನಮ್ದು ಯಾವುದು ಆರ್ಡಿನರ್ ಏನದ ಒಂದು ಲೈಫ್ ಕಂಪ್ಲೀಟ್ ಚೇಂಜ್ ಆಗ್ಬಿಡ್ತೈತಿ ಅನ್ನಂಗಿಲ್ಲ. ಬಟ್ ನನಗೇನ್ ಅನಿಸ್ತೈತಿ, ಆ ಮೂಮೆಂಟ್ ನಾವ್ ಹೆಂಗ್ ಎಂಜಾಯ್ ಮಾಡ್ಬೇಕು ಅನ್ನೋದು ನಮ್ದು ಲೈಫ್ನಾಗ ತೋರಿಸ್ಕೊಡ್ತೈತಿ. ಆ ಬ್ಯೂಟಿಫುಲ್ ಮೆಮರೀಸ್ ಕ್ರಿಯೇಟ್ ಮಾಡ್ತೈತಿ. ಮುಂಚೆ ನಾನು ಈಗ ಫಾರ್ ಎಕ್ಸಾಂಪಲ್ ನನ್ನ ಹಸ್ಬೆಂಡ್ ಅವತ್ತೇನಾರ ಲೇಟ್ ಆಗಿ ಬಂದ್ರ ಮುಂಚೆ ಭಾಳ ಸಿಟ್ಟಾಗ ನಿಮ್ಗೆ ಟೈಮ್ ಕೊಡಂಗಿಲ್ಲ ಹಂಗಂತ ಅವ್ರ ಜೊತೆಗೆ ಭಾಳ ಆರ್ಗ್ಯೂ ಮಾಡ್ತಿದ್ದೆ. ಬಟ್ ನಾನ್ ಈಗ ಅದನ್ನ ಉಲ್ಟಾ ಮಾಡ್ಕೊಳಕತ್ತೀನಿ. ಇವನ್ ಇಫ್ ಹೀಸ್ ಕಮಿಂಗ್ ಲೇಟ್, ಇವನ್ ವಿದೌಟ್ ಇನ್ಫಾರ್ಮಿಂಗ್ ಮೀ, ಅಟ್ಲೀಸ್ಟ್ ಅವ್ರು ಲೇಟ್ ಬಂದೇನಿ ಅನ್ನೋ ಗಿಲ್ಟ್ ಇರ್ತಿತ್ತು ಅವ್ರಿಗೆ. ಬಟ್ ಸ್ಟಿಲ್ ಐ ವಿಲ್ ಬಿ ಗ್ರೇಟ್ಫುಲ್. ಅಟ್ಲೀಸ್ಟ್ ಅವ್ರು ಬಂದ್ ನನ್ನ ಜೊತೆಗೆ ಒಂದು 5 ನಿಮಿಷ ಕುಂತ್ ಮಾತಾಡಕತ್ತಾರ ದಾನ್ ವಾಟ್ ಹಿ ಯೂಸ್ ಟು ಡೂ ಬಿಫೋರ್. ಸೊ ಆ ಬಂದ ತಕ್ಷಣ ನಾ ಅವ್ರ ಜೊತೆಗೆ ಜಗಳ ಮಾಡಾಕತ್ತೆ ಅಥವಾ ಹೇಳಾಕತ್ತೆ ಅಂತಂದ್ರ ಅವ್ರಿಗೆ ಅಟ್ಲೀಸ್ಟ್ ಒಂದ್ 5 ನಿಮಿಷ ಮಾತಾಡೋ ಮೂಡನು ಕಳ್ಕೊಂಡ್ಬಿಡ್ತಿದ್ರು. ನೆಕ್ಸ್ಟ್ ಹಾಫ್ ಡೇ ಅವ್ರದ್ದು ಕೆಟ್ಟಾಗ್ಬಿಡ್ತಿತ್ತು, ನಂದು ಕೆಟ್ಟಾಕಿತ್ತು, ಅವ್ರದ್ದು ಕೆಟ್ಟಾಕಿತ್ತು, ಮುಗಿತ ನೆಕ್ಸ್ಟ್ ಒಂದು 2 ದಿವಸಕ್ಕೆ ಏನಾಗ್ಬಿಡ್ತಿತ್ತು, ಕಂಟಿನ್ಯೂ ಆಕಿತ್ತು ಜಗಳ. ಸೊ ಅದ್ರ ಬದ್ಲಿ ಆ ಮೂಮೆಂಟ್ನಾಗ ಆ ಗ್ರಾಟಿಟ್ಯೂಡ್ ತೋರಿಸಿದೆ ಅಂದ್ರ ಓಕೆ ಇವತ್ ಆತ ಲೇಟ್ ಆಗೈತಿ, ನೋ ಪ್ರಾಬ್ಲಮ್, ನಾಳೆಗ್ ನಾವ್ ಇನ್ನೊಂದ್ ಏನಾರ ಟೈಮ್ ಸ್ಪೆಂಡ್ ಮಾಡೋಣ ಅಥವಾ ಹೊರಗೆ ಹೋಗೋಣ. ಸೊ ಈ ಸಣ್ಣ ಗ್ರಾಟಿಟ್ಯೂಡ್ ನ ತೋರಿಸಿ ನೆಕ್ಸ್ಟ್ ಏನ್ ನನ್ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಐತಿ ಅಂತ ತೋರ್ಸಾಕತ್ತೆ ಅಂತಂದ್ರ that is the biggest learning that I can do for that day, and I can take it forward for my kids. As a mother, ನಮ್ದು ರೆಸ್ಪಾನ್ಸಿಬಿಲಿಟಿ ಬರೇ ಮಕ್ಕಳನ್ನ ಬೆಳೆಸೋದಲ್ಲ, ಬಟ್ ವಿ ಹ್ಯಾವ್ ಟು ಶೋ ದೆಮ್ ದ ರೈಟ್ ಪಾತ್ ಇನ್ ದರ್ ಲೈಫ್. ಅವ್ರಿಗೆ ಮುಂದೆ ಬರೇ ನಾವು ಬ್ಲೇಮಿಂಗ್ ಕ್ಯಾರೆಕ್ಟರ್ಸ್ ಕೊಡಾಕತ್ವಿ ಅಂತಂದ್ರ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಇನ್ ಫ್ಯೂಚರ್ ಹೌ ದೇ ಹ್ಯಾವ್ ಟು ಟೇಕ್ ಅಪ್ ಥಿಂಗ್ಸ್. ಅಂಡ್ ನಾ ಒಂದು ಬೆಸ್ಟ್ ಲರ್ನಿಂಗ್ ಇನ್ ಮೈ ಲೈಫ್ ಅಂತಂದ್ರ ಹಳೆ ಜನರೇಷನ್ ಕಂಪೇರ್ ಮಾಡಿದ್ರ ಈಗಿನ ಜನರೇಷನ್ ಅವ್ರಿಗೆ ಯಾರಿಗೂ ಪೇರೆಂಟ್ಸ್ ಮೇಲೆ ಕನ್ಸರ್ನ್ ಅನ್ನೋದಿಲ್ಲ. ಯಾಕ? ಬಿಕಾಸ್ ಪೇರೆಂಟ್ಸ್ ಸ್ಲೋಲಿ ಆ ಗ್ರಾಟಿಟ್ಯೂಡ್ ಅನ್ನು ತೋರ್ಸೋದು ಕಮ್ಮಿ ಮಾಡ್ಬಿಟ್ರ. ಆ ಗ್ರಾಟಿಟ್ಯೂಡ್ ದೇವ್ರಿಗೆ ನಮಸ್ಕಾರ ಮಾಡೋದಾಗಿರ್ಬೋದು, ಅಥವಾ ನಾವು ಯೂಶಲಿ ನಾವ್ ಸಣ್ಣವ್ರಿದ್ದಾಗ ಹೆಂಗಿರ್ತಿತ್ತು ಅಂದ್ರೆ ಊರಿಂದ ಬರ್ಬೇಕಾದ್ರ ದೊಡ್ಡವ್ರಿಗೆ ನಮಸ್ಕಾರ ಮಾಡಿನ ಬರ್ಬೇಕ. ಎಸ್ಪೆಷಲಿ ಈ ನಾರ್ತ್ ಸೈಡ್ ಬಂದ್ರೆ ಅವ್ರು ಹೋದ ತಕ್ಷಣನೂ ನಮಸ್ಕಾರ ಮಾಡ್ತಾರ, ಬಂದ ತಕ್ಷಣನೂ ನಮಸ್ಕಾರ ಮಾಡ್ತಾರ. ಬಟ್ ಸ್ಲೋಲಿ ನಾವ್ ಅದನ್ನ ಏನ್ ಮಾಡಾಕತ್ತೀವಿ, ಮರ್ತ್ ಬಿಡಾಕತ್ತೀವಿ. ಆ ಗ್ರಾಟಿಟ್ಯೂಡ್ ತೋರ್ಸೋದನ್ನ ನಾವು ಮರ್ಯಾಕತ್ತೀವಿ. ಹಿಂಗಾಗಿ ಆ ಡಿಸ್ಟೆನ್ಸ್ ನ ನಾವ ಕ್ರಿಯೇಟ್ ಮಾಡಾಕತ್ತೀವಿ. Yes, very true, Annapurna. We have to be grateful for God, for whatever He has given us. Yes. Oh, thank you so much. Yes, I am so grateful that you are in my life. Yes. So gratitude is very much important in life. ಗ್ರಾಟಿಟ್ಯೂಡ್ ಜೊತೆಗೆ ನಾವು ಮಾಡೋದು ಒಂದು ಸಣ್ಣ ತಪ್ಪು ನಮ್ಮ ಮನೆಯೊಳಗೆ ಏನಂತಂದ್ರೆ, ಸಣ್ಣ ತಪ್ಪನಂಗಿಲ್ಲ, ಬಟ್ ವೆರಿ ಸ್ಮಾಲ್ ಥಿಂಗ್ಸ್ ನಾವು ಗೊತ್ತಿಲ್ದೇನೋ ಮಾಡ್ಬಿಡ್ತೀವಿ. ಒಂದ್ ಸ್ಮಾಲ್ ವರ್ಡ್ಸ್ ನಾವು ಮನೆಯೊಳಗ ಏನ್ ಯೂಸ್ ಮಾಡ್ತೇವಿ, ಅದ್ ಹೆಂಗ್ ನಮ್ದು ರಿಲೇಶನ್ಶಿಪ್ ಸೇವ್ ಮಾಡ್ಬೋದು, ಅದ್ ಹೆಂಗ್ ನಮ್ಮ ಮಕ್ಕಳನ್ನ ಅವ್ರದ್ದು ಮುಂದಿನ ರಿಲೇಶನ್ಶಿಪ್ ಇಂದ ಡೆಫಿನೇಷನ್ ನ ಚೇಂಜ್ ಮಾಡ್ಬೋದು ಅಂತಂದ್ರ, ಯಾವಾಗೂ ನಾವ್ ಮಕ್ಳಿಗೆ ಏನ್ ಮಾಡ್ತೇವಿ, ನಮ್ದು ಆಗು ಹೋಗುಗಳ ಒಳಗ ಬರೇ ಬೈಯುದ್ರಾಗನ ಬಹಳ ಬಿಸಿ ಆಗ್ಬಿಟ್ರಿ. ಏನ್ ಹಿಂಗ ಅದ್ ಹೇಳಿದ್ದೆ ನೀ ಮಾಡ್ಲಿಲ್ಲ, ಆದಾತ ಇದಾತ. ನಾವು ಆಕ್ಚುಲಿ ಅವ್ರಿಗೆ ಕಲ್ಸೋದ್ ಬಿಡ್ತೇವಿ, ಬರೇ ಬೈಯುದ್ರಾಗ ಬಿಸಿ ಆಗ್ಬಿಡ್ತೇವಿ. ಸೊ ನಾವ್ ಒಂದ್ ಸಣ್ಣ ಆಕ್ಷನ್ ತಗೊಂಡ್ವಿ ಅಂದ್ರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕಲ್ಸೋದ್ ಬಹಳ ಇಂಪಾರ್ಟೆಂಟ್ ಲೈಫ್ನಾಗ. ಅಂದ್ರೆ ಸಣ್ಣ ಪುಟ್ಟ ಕೆಲ್ಸನ ಇರ್ಬೋದು. ಆ ರೆಸ್ಪಾನ್ಸಿಬಿಲಿಟಿ ಹೆಂಗ್ ಕಲಿಸ್ತೇವಿ, ಅದ್ರ ಜೊತೆಗೆ ನಾವ್ ಅವ್ರಿಗೆ ಅದನ್ನ ಅಪ್ರಿಶಿಯೇಷನ್ ಕಲಿಸ್ಬೇಕು. ಎಸ್ ರಾಜಶ್ರೀ, ಎಸ್. ನಾವ್ ಅವ್ರಿಗೆ ಅಪ್ರಿಶಿಯೇಷನ್ ಕಲಿಸ್ಬೇಕು. ಅಪ್ರಿಶಿಯೇಷನ್ ಅಂದ್ರೆ ಏನ, ಅವ್ರಿಗೆ ಏನೋ ಒಂದ್ ಸಣ್ಣ ಕೆಲಸ ಮಾಡ್ಯಾರ ಅವತ್ತ ಅಂತಂದ್ರ ಅದಕ್ ನಾವ್ ಅಪ್ರಿಶಿಯೇಟ್ ಮಾಡ್ಬೇಕು. ಯೂಶಲಿ ನನ್ ಮಗ ನಂಗೆ ಏನ್ ಹೆಲ್ಪ್ ಮಾಡ್ತಾನಂದ್ರ ಪೊಟ್ಯಾಟೊ ಪೀಲ್ ಮಾಡ್ಕೊಡ್ತಾನ, ಅಥವಾ ಯಾರೋ ಮನೆಗ್ ಗೆಸ್ಟ್ ಬಂದ್ರ ನೀರ್ ಒಯ್ದ್ ಕೊಡ್ತಾನ. ಸೊ ಅದ್ ಮಾಡ್ದಾಗ ನಾವ್ ಅಪ್ರಿಶಿಯೇಟ್ ಮಾಡ್ಲಿಲ್ಲ ಅಂತಂದ್ರ, ಮುಂಚಿನ ಕಾಲದಾಗ ಹೆಂಗಿತ್ತಂದ್ರ ಮತ್ ಈಗ ಏನಾರ ನಾ ಹೊಗಳ್ಬಿಟ್ಟಂದ್ರ ಅವ್ಗೆ ಆಡ್ಕೊಂಡ್ ಬಂದ್ಬಿಡ್ತಾವ, ಮತ್ ಹೇಳಾಕ್ ಹೋಗ್ಬಾರ್ದು, ನೆಕ್ಸ್ಟ್ ಟೈಮ್ ಮಾಡಂಗಿಲ್ಲವ ಅಂತಾನು ಮೆಂಟಾಲಿಟಿ ಒಳಗಿತ್ತು. ನಾವಿದ್ದಾಗ ನಾ ಈ ವರ್ಡ್ಸ್ ಬಹಳ ಅಂದ್ರೆ ಬಹಳ ಕಾಮನ್ಲಿ ಕೇಳ್ಬಿಟ್ಟೇನಿ. ಆದ್ರ ನನ್ ಪ್ರಕಾರ ಅವ್ರಿಗೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಅವ್ರಿಗೆ ಅಪ್ರಿಶಿಯೇಟ್ ಮಾಡಿದ್ರ ಅವ್ರಿಗೆ ಖುಷಿ ಅನಿಸ್ತೈತಿ. ದೆನ್ ದೇ ಸ್ಟಾರ್ಟ್ ಫೀಲಿಂಗ್ ನೆಕ್ಸ್ಟ್ ಟೈಮ್ ನಾ ಇನ್ನೊಂದ್ ಸ್ವಲ್ಪ ಮಾಡ್ಬೇಕನ್ನೋ ಫೀಲಿಂಗ್ ನಾಗ ಬರ್ತಾರ. ಅಂಡ್ ದ್ಯಾಟ್ ಸ್ಮಾಲ್ ಥಿಂಗ್ಸ್
ಅಪ್ರಿಶಿಯೇಷನ್ ಅನ್ನೋದು ನಾವ್ ಯಾವಾಗ ಕೊಡಾಕ್ ಸ್ಟಾರ್ಟ್ ಮಾಡ್ತೇವಲ್ಲ, ದೇ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಅಸ್ ವೆನ್ ದೇ ಆರ್ ಸಪೋಸ್ ಟು ಅಪ್ರಿಶಿಯೇಟ್ ಅಸ್. ಮತ್ಲಬ್ ಈಗ ಬಹಳಷ್ಟು ಸತೆ ದೊಡ್ಡವ್ರ ಆದ್ಮೇಲೆ ದೇ ಸ್ಟಾರ್ಟ್ ಫೀಲಿಂಗ್ ವೆರಿ ಇಂಡಿಪೆಂಡೆಂಟ್. ಆ ಇಂಡಿಪೆಂಡೆನ್ಸ್ ಒಳಗ ಅವ್ರ ಏನ್ ಮಾಡ್ತಾರ, ಅವರು ನಮ್ಮನ್ನ ಏನ್ ಮಾಡ್ತಾರ, ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಯಾಕ? ಬಿಕಾಸ್ ವಿ ಹ್ಯಾವ್ ಪ್ಲೇಡ್ ದ ಸೇಮ್ ಗೇಮ್ ವಿತ್ ದೆಮ್ ವೆನ್ ದೇ ಆರ್ ಕಿಡ್ಸ್. ಯಾವಾಗೂ ಮಕ್ಳು ನಮ್ಮನ್ನ ನೋಡಿ ನಮ್ಮನ್ನ ಮಾತು ಕೇಳಿ ಅಷ್ಟ ಕಲಿಯಂಗಿಲ್ಲ, ನಮ್ಮನ್ನ ನೋಡಿ ಬಾಳ್ ಕಲಿತಿರ್ತಾರ. ನಾವ್ ಅವ್ರನ್ನ ಹೆಂಗ್ ಫೀಲ್ ಮಾಡ್ಸಿದೀವಿ ಅನ್ನೋದು ಬಹಳ ಮ್ಯಾಟರ್ ಆಗಿರ್ತೈತಿ. ಸೊ ಅದನ್ನ ಅವ್ರು ಕ್ಯಾರಿ ಫಾರ್ವರ್ಡ್ ಮಾಡ್ತಿರ್ತಾರ. ಇದು ಬರೇ ಮಕ್ಕಳು ತಾಯಿ ನಡುವಿನ ರಿಲೇಶನ್ಶಿಪ್ ಅಷ್ಟ ಅಲ್ಲ, ಇದು ಇವನ್ ನಮ್ದ ಸ್ಪೌಸ್ ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ನಮ್ದು ಇನ್ಲಾಸ್ ಜೊತೆಗಿರೋ ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ಯಾವ್ದೂ ರಿಲೇಶನ್ಶಿಪ್ ಆಗಿರ್ಬೋದು. ಈಗ ಎಕ್ಸಾಂಪಲ್, ನಾವ್ ಒಂದ್ ತಿಂಗಳ ಲಾಸ್ಟ್ 1 ಮಂತ್ ನಾವ್ ಊರಿಗೆ ಹೋಗಿದ್ವಿ, ಬಹಳಷ್ಟು ರಿಲೇಟಿವ್ಸ್ ಭೇಟಾದ್ವಿ, ಬಹಳಷ್ಟು ಫಂಕ್ಷನ್ಸ್ ಇದ್ವು, ಇವೆಂಟ್ಸ್ ಇದ್ವು, ಎಲ್ಲ ಅಟೆಂಡ್ ಆದ್ವಿ. ಡೇ 1 ಹೋದಾಗ ನನ್ ಮಕ್ಳು ಫುಲ್ ಏನು ಎಲ್ಲೂ ಹೋಗಂಗಿಲ್ಲ, ಯಾರಿಗೂ ಮಾತಾಡ್ಸಂಗಿಲ್ಲ, ಎಲ್ಲಾರ ಜೊತೆಗೂ ಸಿಟ್ ಮಾಡೋದು ಈಗೂ ಸ್ವಲ್ಪ ಐತಿ. ಐ ಡೋಂಟ್ ಸೇ ದೇ ಆರ್ ಪರ್ಫೆಕ್ಟ್, ಐತಿ. ಬಟ್ ಡೇ 1 ಹೋಗಿದ್ದಕ್ಕೂ ಡೇ 30th ಬಿಡಾಕತ್ತಾಗ ಬಹಳ ಡಿಫ್ರೆನ್ಸ್ ಇತ್ತು. ಅವ್ರು ಅಟ್ಲೀಸ್ಟ್ ವಿಶ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅಟ್ಲೀಸ್ಟ್ ಒಂದ್ ಸಣ್ಣ ಅವ್ರ ಚೇಂಜಸ್ ಆಗಕ್ ಸ್ಟಾರ್ಟ್ ಆಗಿತ್ತು. ಸೊ ಅದ್ ಯಾಕ ಅಂತಂದ್ರ, ನಾಟ್ ಬಿಕಾಸ್ ಅವ್ರು ಎಕ್ಸ್ಪೋಸ್ ಆಗಿದ್ದಿಲ್ಲ, ಇಟ್ ಇಸ್ ಬಿಕಾಸ್ ನಾವು ಆ ಅಪ್ರಿಶಿಯೇಷನ್ ಅವ್ರಿಗೆ ತೋರ್ಸಾಕತ್ತಿದ್ವಿ. ಆ ಸಣ್ಣ ನಾವು ತೋರ್ಸಾತಿದ್ವಿ, ದೊಡ್ಡೋರ್ ಅದಾರ, ಅವ್ರಿಗೆ ಗ್ರಾಟಿಟ್ಯೂಡ್ ತೋರಿಸ್ಬೇಕನ್ನೋದು ನಾವು ತೋರ್ಸಿದ್ವಿ. ಹಂಗ ಒಂದ್ ಸಣ್ಣ ಮಾತ್ ನಾವ್ ಅವ್ರ ಜೊತೆಗೆ ಏನ್ ಮಾತಾಡ್ತಿದ್ವಿಲ್ಲ, ಬೇರೆ ನಮ್ ರಿಲೇಶನ್ಶಿಪ್ ಅವ್ರ ಜೊತೆಗೆ, ಆ ಮಾತನ್ನ ಅವ್ರು ಅರ್ಥ ಮಾಡ್ಕೊಳಕತ್ತಿದ್ರು. ಸೊ ನಾವ್ ಸಣ್ಣ ವರ್ಡ್ಸ್, ಮ್ಯಾಜಿಕ್ ವರ್ಡ್ಸ್ ನಾವ್ ಯೂಸ್ ಮಾಡೋದಾಗಿರ್ಬೋದು, ಅಥವಾ ನಮ್ ರಿಲೇಶನ್ಶಿಪ್ ಜೊತೆಗೆ ಹೆಂಗ್ ಕ್ಯಾರಿ ಫಾರ್ವರ್ಡ್ ಮಾಡ್ತೇವೆ ಅನ್ನೋದು ಬಹಳ ಮ್ಯಾಟರ್ ಆಕೈತಿ. ಒಂದ್ ಸಣ್ಣ ಸಾಫ್ಟ್ ಸೆಂಟೆನ್ಸ್ ಅವ್ರದ್ ಲೈಫ್ ಟೈಮ್ ಡಿಸ್ಟೆನ್ಸ್ ನಾವ ಸೇವ್ ಮಾಡ್ಬೋದು. ಅವ್ರೇನೋ ತಪ್ಪು ಮಾಡಿದಾಗ ನಾವ್ ಬರೇ ನೀ ಹಿಂಗ್ ಮಾಡಿದಿ ಅಂತ ಬೈಯೋದ್ಕಿಂತ ಒಂದ್ ಸಮಾಧಾನದಲ್ಲಿ ಅವ್ರ ಜೊತೆಗೆ ಮಾತಾಡಿದ್ವಿ ಅಂದ್ರ ಅವ್ರಿಗೊಂದು ಒಳ್ಳೆ ಎಕ್ಸಾಂಪಲ್ ನಾವ್ ಸೆಟ್ ಮಾಡ್ಬೋದು ಮುಂದೆ, ಅವ್ರ ಹೆಂಗ್ ಮಾಡ್ಬೋದು. ಅಥವಾ ಇದು ಒಂದ್ ನಾ ಎಕ್ಸಾಂಪಲ್ ಕೊಡ್ಬೋದು. ಯೂಶಲಿ ನನ್ ಮಗ ಏನಾರ ಬಿಡ್ಸಿದ ಅಂತಂದ್ರ ಮುಂಚೆ ನಾ ಭಾಳ ಬೈತಿದ್ದೆ. ಈಗ ಗ್ರಾಜುಯಲಿ ನಾನು ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ ಹೋಗಿ ಅದಕ್ಕೆ ಸೊಲ್ಯೂಷನ್ ಹೇಳ್ತೇನೆ. ಅದ್ ಬಿಳ್ಸಿದ ಅಂದ್ರ ಅದನ್ನ ಒರೆಸ್, ತೆಗದಿಡ, ಎತ್ತಿಡ, ಹಂಗೇನೋ ಮಾಡ ಅಂತ ಹೇಳ್ತೇನೆ. ಒಂದ್ ದಿವ್ಸ ನನ್ ನೇಬರ್ ಸಣ್ಣ ಹುಡುಗ ಆಯ್ತದ ಭಾಳ, ಅದ್ ಪಾಪು ಬಂದಿತ್ತ. ಅವಾಗ ಅದೇನೋ ಬೀಳಿಸ್ಬಿಡ್ತು ಸಡನ್ ಆಗಿ. ಅದ್ ಬೀಳ್ಸಿದ ತಕ್ಷಣ ನನ್ ಮಗ ಏನಂದ, ಇಟ್ಸ್ ಓಕೆ ವಿ ಕ್ಯಾನ್ ಕ್ಲೀನ್ ಇಟ್ ಅಪ್ ಅಂತ ಹೇಳಿ ಅವ ತಾನ ಬಟ್ಟಿ ತಗೊಂಡ್ ಬಂದ ಕ್ಲೀನ್ ಮಾಡಿದ. ಸೊ ಆ ಸಣ್ಣ ಆಕ್ಷನ್ ಏನಿತ್ತಲ್ಲ, ಆ ಮೂಮೆಂಟ್ಗೆ ಬಹಳ ಮ್ಯಾಟರ್ ಆಕೈತಿ. ಅಕಸ್ಮಾತ್ ಅದ ನಾನ ತೋರ್ಸಿದ್ದಿಲ್ಲ, ಅವ್ನ್ ಬೈಯಾಕತ್ತಿದ್ದೆ, ಅಯ್ಯೋ ನೀ ಬೆಳೆಸಿದಲ್ಲ, ಅಯ್ಯೋ ನೀ ಮಾಡಿದಲ್ಲ ಅಂತ ನಾ ಹೇಳಿದ್ದೆ ಅಂದ್ರ ಅವನು ಅದನ್ನ ರಿಪೀಟ್ ಮಾಡ್ತಿದ್ನಲ್ಲ. ಸೊ ನೀ ಬೀಳ್ಸಿದಿ ಅಂತ ಹೇಳಿ ಅವ್ನ್ ವಾಪಸ್ ಅವ ಬೈಬೋದಿತ್ತು. ಬಟ್ ಅವ್ ಬೈಲಿಲ್ಲ, ಬಂದವ ಕ್ಲೀನ್ ಮಾಡಿದ. ಸೊ ದಟ್ ಈಸ್ ಅ ಸ್ಮಾಲ್ ಸ್ಟೆಪ್ಸ್ ದಟ್ ವಿ ಕ್ಯಾನ್ ಟೇಕ್ ಆನ್ ಅ ಡೈಲಿ ಬೇಸಿಸ್ ಟು ಟೀಚ್ ಆ ಕಿಡ್ಸ್. ಇದು ಬರೀ ನನ್ ಸಣ್ಣ ಮಕ್ಳಿಗಂತ ಅಷ್ಟ ಅಲ್ಲ, ಇಟ್ ಮ್ಯಾಟರ್ಸ್ ಟು ಎವ್ರಿ ಏಜ್. ಈವನ್ ಟೀನೇಜರ್ಸ್ ಇದ್ದಾಗನು ಒಂದು ಸಣ್ಣ ಸಾಫ್ಟ್ ಸ್ಪೋಕನ್ ವರ್ಡ್, ಮೇ ಬಿ ಅವ್ರು ಯಾವ್ದೋ ಒಂದು ಸ್ಕೂಲ್ನಾಗ ಆಗಿದ್ದ ಒಂದು ಇನ್ಸಿಡೆಂಟ್ ಹೇಳ್ತಿರ್ಬೋದು. ಏನೋ ಸಡನ್ ಆಗಿ ಇವತ್ತು ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಆ ಹೇಳುವಾಗ ಸಡನ್ ಆಗಿ ನೀವು ಇಷ್ಟು ದೊಡ್ಡೋರಾಗಿ ಇಂಥದ್ ಯಾಕೆ ಮಾಡಿದ್ರಿ ನೀವು ಅಂತ ಹೇಳಿ ನೀವೇನಾರ ಜಬ್ರಸಾಕತ್ರಿ, ಅಥವಾ ಆಸ್ ಅ ಟೀನೇಜರ್ ಅದಾರ, ನಿನ್ ಏಜ್ ಇದಲ್ಲ, ಹಿಂಗ್ ಮಾಡ್ಬಾರ್ದು ಅಂತ ಹೇಳೋಕ್ಕಿಂತ ಆ ಮೂಮೆಂಟ್ನಾಗ ಹೌದೇನೋ ಅಷ್ಟು ಮಜಾ ಬಂತೇನೋ, ಹಂಗೆಲ್ಲ ಮಾಡಿದ್ರೇನ, ನಕ್ರೇನಂತ ಆ ಟೈಮ್ನಾಗ ಅವ್ರ ಹ್ಯಾಪಿ ಮೂಮೆಂಟ್ ಶೇರ್ ಮಾಡ್ಬೇಕಾದ್ರೆ ಎಕ್ಸೆಪ್ಟ್ ಮಾಡ್ಕೊಂಡ, ಮೇ ಬಿ ಡೌನ್ ದ ಲೈನ್ 1 hour 2 hours ಆದ್ಮೇಲೆ ಏನೋ ಸೆಕೆಂಡ್ ಥಾಟ್ ಕೊಡ್ಬೋದು. ನೀವ್ ಹಿಂಗ್ ಮಾಡಿದ್ರಲ್ಲ, ಅವಾಗ ಅಕಸ್ಮಾತ್ ನೀವ್ ಈ ಟೈಪ್ ಮಾಡಿದ್ರೆ ಹೆಂಗಿರ್ತಿತ್ತು. ಅಟ್ಲೀಸ್ಟ್ ಆ ಸೆಕೆಂಡ್ ಥಾಟ್ ನಾವು ಲೇಟರ್ ಕೊಟ್ವಿ ಅಂದ್ರೆ ಆ ಮೂಮೆಂಟ್ ಅವ್ರು ಎಂಜಾಯ್ ಮಾಡಿರ್ತಾರ. ದೇ ಗೇನ್ ಕಾನ್ಫಿಡೆನ್ಸ್, ವಿ ಗೆಟ್ ಕನೆಕ್ಟೆಡ್ ಟು ದ ಕಿಡ್ಸ್, ಈವನ್ ಫಾರ್ ದ ಟೀನೇಜರ್, along with conveying our ಮೆಸೇಜ್ ಟು ದೆಮ್. ಆ ಮಾಡಿದ ತಪ್ಪೋ ಸರಿನೋ ಅಂತ ಹೇಳೋದ್ರ ಜೊತೆಗೆ ನಾವು ಅವ್ರ ಜೊತೆಗೆ ಒಂದು ಕನೆಕ್ಷನ್ ಅನ್ನೋದ ಬಿಲ್ಡ್ ಮಾಡ್ಬೋದು. ಸೊ ಒಂದು ಸಣ್ಣ ಸೆಂಟೆನ್ಸ್, ಒಂದು ಸಣ್ಣ ಸ್ಮಾಲ್ ವೇ ಆಫ್ ಕಂಡಕ್ಟಿಂಗ್ ಸೇವ್ಸ್ ದೇರ್ ಲಾಟ್ ಆಫ್ ದೇರ್ ಲವ್ ಟುವರ್ಡ್ಸ್ ಅಸ್. ಸೊ ಬಹಳ ಮ್ಯಾಟರ್ ಆಕೈತಿ. ಅಂಡ್ the most important, and I was very, very weak at it, the difference between reacting and responding in family life. ಏನಿದೆ ರಿಯಾಕ್ಟಿಂಗ್ ಅಂದ್ರೆ ಏನ, ರೆಸ್ಪಾಂಡಿಂಗ್ ಅಂದ್ರೆ ಏನ? ರಿಯಾಕ್ಟಿಂಗ್ ಅಂತಂದ್ರೆ ಏನ, ವೆನ್ ಆಕ್ಚುಲಿ ವಿ ಆರ್ ಇನ್
ಟೆನ್ಷನ್ ಆರ್ ವೆನ್ ವಿ ಆರ್ ಇನ್ ಆಂಗರ್, ನಮ್ದು ಏನಾಕೈತಿ ಎಮೋಷನ್ ಅನ್ನೋದು ಡೌನ್ ಆಗ್ಬಿಟ್ಟಿರ್ತೈತಿ. ನಾವ್ ಎಮೋಷನಲಿ ವಿಚಾರ ಮಾಡಂಗಿಲ್ಲ, ಬರೇ ಆ ಮೂಮೆಂಟ್ ಬಗ್ಗೆ ವಿಚಾರ ಮಾಡ್ತಿರ್ತೀವಿ. ಈಗ ಏನೋ ಒಂದ್ ಸಡನ್ ಆಗಿ ಯಾರು ಅಂದ್ರೆ ಇಮ್ಮಿಡಿಯೇಟ್ ನಾ ಹೇಳಿದೆ ಅಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ರಿಯಾಕ್ಟಿಂಗ್. ಅವ್ರು ಏನ್ ಹೇಳಾರ ಅಷ್ಟ ನಾ ವಿಚಾರ ಮಾಡಿ ಹೇಳೋದಕ್ಕ ರಿಯಾಕ್ಟಿಂಗ್. ದೆನ್ ವಾಟ್ ಇಸ್ ರೆಸ್ಪಾಂಡಿಂಗ್? ರೆಸ್ಪಾಂಡಿಂಗ್ ಈಸ್ ಯು ಟೇಕ್ ಅ ಬ್ರೇಕ್. ಒಂದು 2 minutes you think about it and then you reply is called as responding. ಯಾವಾಗೂ ರಿಯಾಕ್ಟಿಂಗ್ is very low on emotion, but responding, sorry, I mean reacting is very emotional. ನೀವು ಬರೀ ಆ ಮೂಮೆಂಟ್ ನಾಗ ನನಗೆ ಹರ್ಟ್ ಆಗೈತಿ ನಾ ಅನ್ಬೇಕಂತ ಹೇಳಿ ಅಂತೇನಷ್ಟ. ಅದ್ರ ರೆಸ್ಪಾಂಡ್ ಮಾಡಿದಾಗ ನೀವು ಮುಂದೆ ಆಗು ಹೋಗುಗಳನ್ನ ವಿಚಾರ ಮಾಡಿ ರೆಸ್ಪಾಂಡ್ ಮಾಡ್ತೀವಿ. ಬಹಳ ಸಿಂಪಲ್. ಎಲ್ಲರೂ ನಾನಂತರೂ ಇದ್ರಾಗ ನಂಬರ್ 1 ಇದ್ದೆ ರಿಯಾಕ್ಟ್ ಮಾಡೋದ್ರಾಗ. ನಂಗ್ ಇವನ್ ಸಣ್ಣಕ್ಕೆ ಇದ್ದಾಗ ಇಷ್ಟನ ಜಗಳ ಮಾಡ್ತಿದ್ದೆ ಎಲ್ಲದಕ್ಕೂ. ಏನಾರ ಅಂದ್ರೆ ಜಗಳಕ್ ನಿಂತ್ ಬಿಡೋದು. ಬಿಕಾಸ್ ಐ ವಾಸ್ ಜಸ್ಟ್ ರಿಯಾಕ್ಟಿಂಗ್. ನಾ ಯಾವಾಗೂ ರೆಸ್ಪಾಂಡ್ ಮಾಡ್ಬೇಕಂತ ವಿಚಾರ ಮಾಡಿದ್ದಿಲ್ಲ. ಮೇ ಬಿ I don't know, I was not thought in that way or I was not grown in that way, I don't know. But now I know when to react and when not to react, when to respond, when not to respond. So ಯಾವಾಗೂ ನಾವು ರಿಯಾಕ್ಟ್ ಮಾಡಬೇಕು, ಯಾವಾಗೂ ರೆಸ್ಪಾಂಡ್ ಮಾಡಬೇಕಂತೂ ನೆಸೆಸರಿ ಇರಂಗಿಲ್ಲ ಲೈಫ್ನಾಗ. ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಾವ್ ರಿಯಾಕ್ಟ್ ಏನ್ ಮಾಡ್ತೇವಲ್ಲ, ಅದ ಆ ಮೂಮೆಂಟ್ಗೆ ನಮ್ಗ ಅನಿಸ್ತೈತಿ ನಾ ಕರೆಕ್ಟ್ ಅದೀನಿ ಅಂತ ಹೇಳಿ ಪ್ರೂವ್ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ಈಗೇನೋ ನಂದ ಮತ್ತ ನನ್ ಹಸ್ಬೆಂಡ್ ಏನೋ ಇಲ್ಲ, ಹಿಂಗೇನು ಇಲ್ಲ, ಬಟ್ ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್. ಏನೋ ಒಂದ್ ಸಣ್ಣ ಪುಟ್ಟ ವಿಷಯಕ್ಕೆ ಏನಾಗತೈತಿ, ಜಗಳ ಆಗತೈತಿ. ನಾನ್ ನಂದು ಪ್ರೂವ್ ಮಾಡಕತ್ತೀನಿ, ಅವ್ರದ್ದು ಪ್ರೂವ್ ಮಾಡಕತ್ತಾರ. ಅವ್ರದ್ ಹೇಳುದು, ನಂದ್ ಹೇಳುದು. ಆ ಮೂಮೆಂಟ್ನಾಗ ನಮ್ದ ಕನ್ವರ್ಸೇಷನ್ ಇಷ್ಟ ಪೀಕ್ ಆಗ್ತೈತಿ ಅಂತಂದ್ರ ಬರೀ ನಾ ಲಾಸ್ಟಿಗೆ ಎಲ್ಲಿಗೆ ಬರ್ತೇನೆ ಅಂದ್ರೆ ನಾನ್ ನಂದ ಪ್ರೂವ್ ಮಾಡಕತ್ತಿರ್ತೀನಿ. ಇಲ್ಲ ನಾ ಕರೆಕ್ಟ್ ಅಂತ ನಾ ಹೇಳ್ಬೇಕಾಗಿರ್ತೈತಿ, ಬಟ್ ಅವ್ರಿಗೆ ಅವ್ರದ ಕರೆಕ್ಟ್ ಅಂತ ಹೇಳ್ಬೇಕಾಗಿರ್ತೈತಿ. ಈಗ ಹೀಟೆಡ್ ಅಪ್ ಕನ್ವರ್ಸೇಷನ್ ಏನೈತಲ್ಲ, ಇಫ್ ಐ ಟೇಕ್ ಇಟ್ ಫಾರ್ವರ್ಡ್, ಅದೇನಾಕೈತಿ, ಭಾಳ ಅಂದ್ರ ಭಾಳ ವರ್ಸ್ಟ್ ಕಂಡೀಷನ್ಗೆ ಹೋಗ್ತೈತಿ. ನೆಕ್ಸ್ಟ್ ನಾವಿಬ್ರು ಸರಿತ್ನಾಗ ಮಾತಾಡಂಗಿಲ್ಲ. ನಾವಿಬ್ರು ಸರಿತ್ನಾಗ ಮಾತಾಡ್ಲಿಲ್ಲ ಅಂತಂದ್ರ ನಮ್ಮ ಮಕ್ಳ ಮುಂದ ಅವ್ರಿಗೆ ಅದ್ ಗೊತ್ತಾಕೈತಿ, ಮಮ್ಮಿ ಪಪ್ಪಾಗೇನೋ ಕನ್ವರ್ಸೇಷನ್ ಆಗೇನೋ ಪ್ರಾಬ್ಲಮ್ ಆಗೈತಿ. ಮತ್ತ ಅದು ನನ್ ಮಕ್ಳಿಗೂ ಅರ್ಥ ಆಕೈತಿ. ಆಮೇಲೆ ಅವ್ರ ಮೀಡಿಯೇಟರ್ ಅಕ್ಕಾರ, ನೀ ಪಪ್ಪಾಗ್ ಹೇಳಂತ ನಾ ಅನ್ಬೇಕಾ, ಅವ್ರ ನಿಮ್ಮ ಮಮ್ಮಿಗೆ ಹೇಳಂತ ಅವ್ರ ಅನ್ಬೇಕಾ. ಹಿಂಗ ಯಾವಾಗೂ ಆಗಿಲ್ಲ. ಐಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಆ ಕನ್ವರ್ಸೇಷನ್ ಏನೈತಲ್ಲ, ಓಹ್ ವಾವ್, ವೆರಿ ನೈಸ್ ಅನ್ನಪೂರ್ಣ, ಐ ಆಮ್ ಸೋ ಗ್ಲಾಡ್. ವೆಲ್ಕಮ್ ಆಂಟಿ. ಸೊ ಆ ಕನ್ವರ್ಸೇಷನ್ ಏನೈತಲ್ಲ, ಆ ಕನ್ವರ್ಸೇಷನ್ ಅನ್ನೋದು ಭಾಳ ಅಂದ್ರೆ ಭಾಳ ಹೀಟೆಡ್ ಅಪ್ ಆಕೈತಿ. ಆವಾಗ ನಾನು ನೆಕ್ಸ್ಟ್ 1 ವೀಕ್ ನಂದು ಲೈಫ್ನಾಗಿಂದ ಹಾಳು ಮಾಡ್ಕೊಂತೀನಿ. ಆ 1 ವೀಕ್ ನನ್ನ ಪೀಸ್ ಆಫ್ ಮೈಂಡ್ ಇರಂಗಿಲ್ಲ. ಬಟ್ ಅದ ನಾನು ಆ 1 ಸೆಕೆಂಡಿಗೆ ನಾ ಸೋತೆ ಅಂದ್ರೆ ಏನ್ ಜಸ್ಟ್ ಪ್ರೂವ್ ಮಾಡಕತ್ತಿರ್ತೇನಲ್ಲ ನಾ ಕರೆಕ್ಟ್ ಅದೇನಿ ಅಂತ ಹೇಳಿ ಅವ್ರಿಗೆ ಪ್ರೂವ್ ಮಾಡೋದ್ರಾಗ ಏನ್ ಅರ್ಥ ಐತಿ? ಏನೂ ಅರ್ಥ ಇಲ್ಲ. ಅವ್ರೇನ್ ನನ್ಗೇನ್ ಬಂದ್ ಅವಾರ್ಡ್ ಕೊಡ್ತಾರ, ನಂಗೇನ್ 10 kg ಬಂಗಾರ ಕೊಡ್ತಾರ? ಏನೂ ಇಲ್ಲ. ಸುಳ್ಳ ಅವ್ರ ಮುಂದ್ ಎದಕ್ ಪ್ರೂವ್ ಮಾಡ್ಬೇಕು? ಆ ಮೂಮೆಂಟ್ ನ ನಾವ್ ಜಸ್ಟ್ 1 ಸೆಕೆಂಡ್ ವೇಟ್ ಮಾಡಿ ಅವ್ರು ಯಾವ ಪಾಯಿಂಟ್ ಆಫ್ ವ್ಯೂಲೆ ಹೇಳಾಕತ್ತಾರ ಅಂತ ನಾ ವಿಚಾರ ಮಾಡಿದೆ ಅಂದ್ರ, ಇಫ್ ಐ ಸ್ಟಾರ್ಟ್ ರೆಸ್ಪಾಂಡಿಂಗ್ ಥಿಂಗ್ಸ್, ದೆನ್ ಡೆಫಿನೆಟ್ಲಿ ನಾವ್ ನಮ್ ಲೈಫ್ನಾಗ ಚೇಂಜಸ್ ನೋಡ್ಕೋಬಹುದು. ಆ ಮೂಮೆಂಟ್ ಯಾವಾಗ ಎಸ್ ಅನ್ನಪೂರ್ಣ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಆ ಮೂಮೆಂಟ್ನಾಗ ನಾವ್ ಹೆಂಗ್ ರೆಸ್ಪಾಂಡ್ ಮಾಡ್ತೇವಿ ಅನ್ನೋದು ಭಾಳ ಮ್ಯಾಟ್ರ್ ಆಕೈತಿ. ಇದು ಲಾಂಗ್ ಟರ್ಮ್ನಾಗ ಅಫೆಕ್ಟ್ ಆಗೋದನ್ನ ನಿಲ್ಲಿಸ್ಬೋದು. ಒಂದ್ ಸಣ್ಣ ಎಕ್ಸಾಂಪಲ್, ನಾವ್ ರಿಯಾಕ್ಟಿಂಗ್ ಅನ್ನೋದಂತಂದ್ರೆ ಏನೈತ್ಲಾ, ಒಂದ್ ಹತ್ತಿ ಅನ್ಕೋಬಹುದು. ಎಲ್ಲರಿಗೂ ಹತ್ತಿ ಗೊತ್ತಿಲ್ಲ, ಹಳ್ಳಿ ದೀಪ ಮಾಡು ಬತ್ತಿ ಮಾಡೋದ ಹಳ್ಳಿ ಇರ್ತೈತಲ್ಲ, ಅದ ಹಳ್ಳಿ ಏನೈತಲ್ಲ, ಒಂದೇನೋ ಸಿಚುವೇಶನ್, ಅದು ಸಣ್ಣ ಸಿಚುವೇಶನ್ ಅಥವಾ ಯಾರೋ ಏನೋ ಹೇಳಿದ್ರು, ಅದು ಏನೋ ಮಾಡಿದ್ರು. ಸೊ ವೆನ್ ಐ ಸ್ಟಾರ್ಟ್ ರಿಯಾಕ್ಟಿಂಗ್, ಐ ಆಮ್ ಗಿವಿಂಗ್ ಇಟ್ ಅ ಪ್ರಿಫರೆನ್ಸ್. ಅದನ್ನ ನನ್ನ ಕೈ ಒಳಗೆ ಇಟ್ಕೊಂಡು ನಾನು ಭಾಳ ಪ್ರಿಫರೆನ್ಸ್ ಕೊಡಾಕತ್ತೀನಿ. ಅದನ್ನ ಮ್ಯಾಲ ಎತ್ತಿ ಹಿಡ್ದವ್ರು ಹೇಳಿದ ಮಾತ ಮ್ಯಾಲ ಎತ್ತಿ ಹಿಡ್ಕೊಂಡ, ಇದು ಹಿಂಗ ನೀವ್ ಅನ್ಬಾರ್ದಾಗಿತ್ತು, ಇದು ಅಂದಿದ್ದಕ್ಕ ಹಿಂಗ ಆಗೈತಿ ಅಂತ ಹೇಳಿ ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಎಷ್ಟೊತ್ತು ಹಿಡಿತೇನಿ? 5 ನಿಮಿಷ ಹಿಡಿತೇನಿ. ಅದ್ ಏನೈತಿ, ವೇಟ್ ಇಲ್ಲ ಅದಕ್ಕೆ. ಅವ್ರು ಹೇಳಿದಕ್ ವ್ಯಾಲ್ಯೂ ಇಲ್ಲ, ಅಥವಾ ಆ ಮೂಮೆಂಟ್ ಆ ರಿಯಾಕ್ಟ್ ಮಾಡೋದಕ್ ನೆಸೆಸರಿನೇ ಇಲ್ಲ. ಎಷ್ಟೊತ್ತು ಹಿಡಿತೇನೆ ಹತ್ತಿ? ನಾನು 5 ನಿಮಿಷ ಹಿಡ್ದೆ, 10 ನಿಮಿಷ ಹಿಡ್ದೆ, 1 ತಾಸ್ ಹಿಡ್ದೆ, ಏನಾಕೈತಿ? ಕೈ ನೋವು ಬರ್ತೈತಿ. ಇದ್ರಾಗ ಯಾರ್ದು ತಪ್ಪೈತಿ? ಆ ಹತ್ತಿದ್ ತಪ್ಪೈತಿ? ಆ ಈ ಸಿಚುವೇಶನ್ ಇಂದ ತಪ್ಪೈತಿ? ಇಲ್ಲ, ಆ ಸಿಚುವೇಶನ್ ಇಂದ ಏನು ವ್ಯಾಲ್ಯೂನೇ ಇಲ್ಲ. ಬಟ್ ಬಿಕಾಸ್ ಯು ಆರ್ ಗಿವಿಂಗ್ ದ ಪ್ರಿಯಾರಿಟಿ, ಬಿಕಾಸ್ ಐ ಆಮ್ ಹೋಲ್ಡಿಂಗ್ ಇಟ್ ಇನ್ ದ ಹೈಯೆಸ್ಟ್ ಪ್ರಿಯಾರಿಟಿ, ಅದೇನಾಕೈತಿ, ಗ್ರಾಜುವಲಿ ಅದರದ್ದು ವ್ಯಾಲ್ಯೂ ಹೈ ಆಕೈತಿ. ನನ್ ಕೈ ನೋವಾಗಕ್ ಸ್ಟಾರ್ಟ್ ಆಕೈತಿ, ನಂದ್ ಪೀಸ್ ಆಫ್ ಮೈಂಡ್ ಹೋಗ್ತೈತಿ.
ಇನ್ ಕೇಸ್ ಅದನ್ನ ನಾನು ಏನಾರ ಸ್ವಲ್ಪ ಆ ಮೂಮೆಂಟಿಗೆ ರಿಯಾಕ್ಟ್ ಮಾಡ್ಲಾರ್ದ ರೆಸ್ಪಾಂಡ್ ಮಾಡಕ್ ನಾ ಅದನ್ನ ಸ್ವಲ್ಪ ಸೈಡಿಗೆ ಇಟ್ಟು ವಿಚಾರ ಮಾಡಿದೆ ಅಂತಂದ್ರ ಇಟ್ ಇಸ್ ಆಫ್ ಮತ್ಲಬ್ ಫುಲ್ ವ್ಯಾಲ್ಯೂ ಗಿವನ್ ಟು ಯು ದಟ್ ಯು ಡೋಂಟ್ ಹ್ಯಾವ್ ಟು ರಿಯಾಕ್ಟ್ ಫಾರ್ ಎನಿಥಿಂಗ್. ನೀವ್ ಆ ಮೂಮೆಂಟ್ನಾಗ ಆ ರಿಯಾಕ್ಟ್ ಏನ್ ಮಾಡಾಕತ್ತೀರಿ ಅದ್ ನೆಸಸರಿ ಇಲ್ಲ, ಬಿಟ್ ಬಿಡ್ಬೇಕು. ಆ ಮಾತಿಗೆ ವ್ಯಾಲ್ಯೂನೇ ಇಲ್ಲ, ಅದಕ್ಕೆ ಪ್ರಿಯಾರಿಟಿ ನೀವು ಕೊಡ್ತಿರೋ ಹೊರತು ಇನ್ನೊಬ್ರು ಕೊಡಾಕತ್ತಿಲ್ಲ ಅಂತ ಹೇಳಿ. ಸೊ ಆಲ್ವೇಸ್ ವಿ ಹ್ಯಾವ್ ಟು ರಿಮೆಂಬರ್, ರಿಯಾಕ್ಟ್ ಮಾಡೋದನ್ನ ಕಮ್ಮಿ ಮಾಡಿ ರೆಸ್ಪಾಂಡ್ ಮಾಡೋದನ್ನ ಗ್ರಾಜುಯಲಿ ಜಾಸ್ತಿ ಮಾಡಿದ್ವಿ ಅಂತಂದ್ರ ನಮ್ದು ಫ್ಯಾಮಿಲಿ ಲೈಫ್ ಬಹಳ ಅಂದ್ರೆ ಬಹಳ ಚಲೋ ಹೋಗ್ತೈತಿ. ಆಮೇಲೆ ನನಗ ಲೈಕ್ ಲಾಸ್ಟ್ ಫ್ಯೂ ಡೇಸ್ನಾಗ ಆಗಿದ್ದು ಒಂದಿಷ್ಟು ಎಕ್ಸ್ಪೀರಿಯನ್ಸ್ಲೆ ನಂಗಂತೂ ಇದು ಲೈಫ್ನಾಗ ಬಿಗ್ಗೆಸ್ಟ್ ಲೆಸನ್ ಅನ್ಸಿದ್ದ. ಇಮಿಡಿಯೇಟ್ಲಿ ಯಾವತ್ತು ನಾವು ರಿಯಾಕ್ಟ್ ಮಾಡಕ್ ಹೋಗ್ಬಾರ್ದು. ಯು ಟೇಕ್ ಅ ಪಾಸ್, ಇವನ್ ಇಫ್ ಯು ಟೇಕ್ ಫಾರ್ 5 minutes 10 minutes even 15 days, ಇಟ್ಸ್ ಓಕೆ, ಬಟ್ ನೆವರ್ ರಿಯಾಕ್ಟ್ ಟು ಎನಿಬಡೀಸ್ ವರ್ಡ್ಸ್. ಆ ಮೂಮೆಂಟಿಗೆ ನೀವು ರಿಯಾಕ್ಟ್ ಮಾಡಿದ್ರೆ ನೀವೇ ಸುಡ್ತಿರೋ ಹೊರತು ಯಾರಿಗೂ ಏನು ಪ್ರಾಬ್ಲಮ್ ಆಗಂಗಿಲ್ಲ. ನಾವಿಲ್ಲ ಅಂದ್ರೂ ಈ ಲೈಫ್ ನಡೀತೈತಿ, ನಾವಿಲ್ಲ ಅಂದ್ರೂ ಜಗತ್ ನಡೀತೈತಿ. ಬಟ್ ನಾವು ನಮ್ದು ಎಕ್ಸಿಸ್ಟೆನ್ಸ್ ತೋರಿಸ್ಬೇಕು ಈ ಲೈಫ್ನಾಗ ಅಂತಂದ್ರ ರಿಯಾಕ್ಟ್ ಮಾಡೋದನ್ನ ಕಮ್ಮಿ ಮಾಡ್ಬೇಕ, ವಿಚಾರ ಮಾಡಿ ಮಾತಾಡಕ್ ಸ್ಟಾರ್ಟ್ ಮಾಡ್ಬೇಕ. ಒಮ್ಮೆ ಅಂದಿದ್ ಮಾತು ಹೊಳ್ಳಿ ಬರಂಗಿಲ್ಲ, ಬಟ್ ಆದ್ರ ಆ ಅಂದಿದ್ ಏನ್ ಅವ್ರಿಗೆ ಫೀಲ್ ಮಾಡ್ಸಿರ್ತೇವಲ್ಲ ಲೈಫ್ ಟೈಮ್ ಅವ್ರಿಗೆ ಉಳ್ದಿರ್ತೈತಿ ಮನಸ್ನಾಗ. ಒಂದ್ ಕಾಮ್ ರೆಸ್ಪಾನ್ಸ್ ನಾವ್ ಏನಾರ ಮಾಡಿದ್ವಿ ಅಂತಂದ್ರ, ಎಸ್ ಎಸ್ ವೆರಿ ಗುಡ್ ರೇಖಾ, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಅನ್ನಪೂರ್ಣ. ಸೊ ಒಂದ್ ಸಣ್ಣ ಕಾಮ್ ರೆಸ್ಪಾನ್ಸ್ ನಾವ್ ನಮ್ ಲೈಫ್ನಾಗ ಏನಾರ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರ ಆ ಜನರೇಷನ್ ತನಕ ನೆಕ್ಸ್ಟ್ ಏನ್ ಪೇನ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೇವಲ್ಲ ಅದನ್ನ ನಾವು ಸ್ಟಾಪ್ ಮಾಡ್ಬೋದು. ನಾ ಈಗ ಕೊಟ್ಟಿದ್ ಸಣ್ಣ ಎಕ್ಸಾಂಪಲ್ನಾಗ ನಾನು ನನ್ನ ಹಸ್ಬೆಂಡ್ ಏನಾರ ಅಕಸ್ಮಾತ್ ಜಗಳ ಮಾಡಿದ್ವಿ, ಅದ್ ಹಂಗ ಕ್ಯಾರಿ ಫಾರ್ವರ್ಡ್ ಆಯ್ತು. ಏನೋ ಒಂದ್ ಸಣ್ಣ ಸಿಲ್ಲಿ ವಿಷಯಕ್ಕೆ ನಾವಿಬ್ರು ಜಗಳ ಮಾಡಿರ್ಬೋದು, ಒಂದ್ ಏನೋ ಸಣ್ಣದಿರ್ಬೋದು, ಅವ್ರದ್ ಬಟ್ಟಿನ ಇಟ್ಟಿಲ್ಲ ಅಂತಾರ ಜಗಳ ಆಗಿರ್ಬೋದು, ಏನೋ ಆಗಿರ್ಬೋದು. ಆ ಸಣ್ಣ ಜಗಳ ಮುಂದ್ ನನ್ ಮಕ್ಳಿಗೆ ಎಷ್ಟ್ ಎಫೆಕ್ಟ್ ಆಕೈತಿ ಅನ್ನೋದ್ ನಾವ್ ವಿಚಾರ ಮಾಡ್ಬೇಕು. ಸೊ ಮುಂದಿನ ಜನರೇಷನ್ಗೆ ಆ ಪೇನ್ ನ ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು. ಅವ್ರಿಗೆ ರಿಲೇಶನ್ಶಿಪ್ ಅಂದ್ರೆ ಹಿಂಗಪ್ಪ ಜಗಳ ಅನ್ನೋದು ಅವ್ರಿಗೆ ಗೊತ್ತ ಆಗ್ಬಾರ್ದು ಅನ್ನೋದಕ್ಕ ಈಗ ನಾ ಒಂದ್ ಸ್ಟೆಪ್ ಬ್ಯಾಕ್ ತಗೊಂಡ್ ನಾ ಏನಾರ ರೆಸ್ಪಾಂಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂದ್ರ ನಂದ್ ಸ್ಪೌಸುನು ಸಮ ನನಗ್ ಹಂಗ ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಅಂದ್ರೆ ರಿಯಾಕ್ಟ್ ಇನ್ ದ ಸೆನ್ಸ್ ಅವರು ನನ್ನ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ ಸತಿ ಜಗಳ ಮಾಡ್ಬೋದು, 2 ಸತಿ ಜಗಳ ಮಾಡ್ಬೋದು, 3ನೇ ಸತಿಗೆ ಅವ್ರಿಗೂ ಅರ್ಥ ಆಕೈತಿ ಏನ್ ತಲೆ ಕೆಡ್ಸ್ಕೊಳಂಗಿ ರಿಯಾಕ್ಟ್ ಮಾಡಂಗಿಲ್ಲ ಅಂದ್ರೆ ಅವರು ಸುಮ್ಮಕ್ಕಾರ. ಸೊ ರಿಯಾಕ್ಟಿಂಗ್ ಈಸ್ ದಿ ವರ್ಸ್ಟ್ ಎನಿಮಿ ಇನ್ ಯೋರ್ ಲೈಫ್. ಐ ನೋ ಇಟ್ ಇಸ್ ಒಂದ ದಿವ್ಸಕ್ಕೆ ಆಗಕ್ ಸಾಧ್ಯ ಇಲ್ಲ, ನಾನು ಇದನ್ನ ಒಂದ ದಿವ್ಸಕ್ಕೆ ಇಂಪ್ಲಿಮೆಂಟ್ ಮಾಡಕ್ ಆಗಿಲ್ಲ, ಬಟ್ ಗ್ರಾಜುಯಲಿ ನಾನೀಗ ಭಾಳ ಬೆಟರ್ ಅದೇನಿ. ಮುಂಚಿಂದಕ್ ನನ್ನ ಸಿಚುವೇಶನ್ ಏನಿತ್ತು ಈಗಿಂದಕ್ ನಾ ಏನದೇನಿ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಐತೆ ನನ್ನ ಲೈಫ್ನಾಗ. ಜಸ್ಟ್ ಬಿಕಾಸ್ ಐ ಹ್ಯಾವ್ ಸ್ಟಾಪ್ಡ್ ರಿಯಾಕ್ಟಿಂಗ್ ಟು ಥಿಂಗ್ಸ್, ಬಿಕಾಸ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಗಿವ್ ಮಿ ಎನಿ ವ್ಯಾಲ್ಯೂಸ್. ಒಂದು ಸಿಂಪಲ್ ನಾ ಫಾಲೋ ಮಾಡೋ ಮೆಥಡ್ ಅಂದ್ರ, ಒಂದ್ ಯಾವ್ದೋ ಸಿಚುವೇಶನ್ ಆಗೈತಿ ಅಂತಂದ್ರ ಆ ಸಿಚುವೇಶನ್ ನನ್ನ ಆ ಪ್ರೆಸೆಂಟ್ ಮೂಮೆಂಟ್ ವಿಚಾರ ಮಾಡ್ತೀನಿ. ರೈಟ್ ನೌ ಇಸ್ ಇಟ್ ಇಂಪಾರ್ಟೆಂಟ್ ಫಾರ್ ಮೀ ಟು ಟಾಕ್? ನಾ ಈಗ ಮಾತಾಡಿದೆ ಅಂದ್ರೆ ಏನಾರು ನನಗ್ ಉಪಯೋಗ ಆಗೋದೈತಿ ಅಥವಾ ನನ್ ಪೀಸ್ ಆಫ್ ಮೈಂಡಿಗೆ ಏನಾರು ಹೆಲ್ಪ್ ಆಗೋದೈತಿ, ದೆನ್ ಐ ಟಾಕ್. ಎಸ್, ಇಫ್ ಇಟ್ ಇಸ್ ಎಸ್ ದೆನ್ ಐ ಟಾಕ್, ಅದರ್ವೈಸ್ ಐ ಜಸ್ಟ್ ಸ್ಕಿಪ್. ಏನೇನು ಆಗಂಗಿಲ್ಲ, ನಾನು ಸ್ಕಿಪ್ ಮಾಡ್ತೀನಿ. ಇಫ್ ಇಟ್ ಇಸ್ ರಿಕ್ವೈರ್ಡ್ ಆಫ್ಟರ್ ಫ್ಯೂ ಡೇಸ್ ಐ ಟಾಕ್ ಅಬೌಟ್ ಇಟ್, ಅದರ್ವೈಸ್ ನಾನ್ ಮಾತಾಡಕ ಹೋಗಂಗಿಲ್ಲ, ಬಿಟ್ಬಿಡ್ತೀನಿ. ಇಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಹೇಳಿ ಬಿಟ್ಬಿಡ್ತೀನಿ. ಸೊ ಸ್ಟಾರ್ಟ್ ರೆಸ್ಪಾಂಡಿಂಗ್, ಸ್ಟಾಪ್ ರಿಯಾಕ್ಟಿಂಗ್. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಲೆಸನ್ ಫಾರ್ ಲೈಫ್ ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ನಾವ್ ಈಗ ಒಂದ್ ನಾ ಹೇಳಿದ ಎಕ್ಸಾಂಪಲ್ ಏನೈತಲ್ಲ, ನೆಕ್ಸ್ಟ್ ಜನರೇಷನ್ ನಾವ್ ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು. ಹಂಗ ಹೀಲಿಂಗ್ ಜನರೇಷನ್ ಪ್ಯಾಟರ್ನ್ಸ್ ಬಿಫೋರ್ ಪಾಸಿಂಗ್ ದೆಮ್ ಟು ಅವರ್ ಚಿಲ್ಡ್ರನ್, ಇದ್ ನಾವ್ ಭಾಳ ಅಂದ್ರೆ ಭಾಳ ಮಾಡೋ ತಪ್ಪ. ಭಾಳ ಸಿಲ್ಲಿ ತಪ್ಪು ನಾವೇನ್ ಮಾಡಾಕತ್ತೀವಿ ಅದನ್ನ ಅರ್ಥ ಮಾಡ್ಕೋಬೇಕು. ಎಕ್ಸಾಂಪಲ್, ಈಗ ನನ್ನ ಅಜ್ಜ ಅಜ್ಜಿ ಅವರೆಲ್ಲರೂ, ನನ್ನ ಅಜ್ಜಿ ಎಕ್ಸಾಂಪಲ್, ನನ್ನ ಅಜ್ಜಿ ಇದ್ರಲ್ಲ ಅವರೆಲ್ಲರೂ ಮೈ ತುಂಬಾ ಸಿರಿ ಉಟ್ಕೊಂಡು ತಲೆ ಮೇಲೆ ಶರಗ್ ಹಾಕೊಂಡು ಯಾವಾಗೂನು ಮಕಾನು ಕಾಣ್ಲಂಗ್ ಶರಗ್ ಹಚ್ಕೊಂಡಿರ್ತಿದ್ರು. ಬಟ್ ಗ್ರಾಜುಯಲಿ ನೆಕ್ಸ್ಟ್ ಜನರೇಷನ್ ತಲೆ ಮೇಲಿನ ಶರಗ್ ಹೋತ ಅವ್ರು ಸಿರಿ ಅಷ್ಟ ಉಟ್ಕೊಂತಿದ್ರು. ಅದ್ರ ನೆಕ್ಸ್ಟ್ ಅಟ್ಲೀಸ್ಟ್ ಮನ್ಯಾಗ ಅವ್ರ ನೈಟಿ ಹಾಕೊಳಕ್ ಸ್ಟಾರ್ಟ್ ಮಾಡಿದ್ರು. ಅದ್ರ ನೆಕ್ಸ್ಟ್ ಈಗ ನಾವ ಚೂಡಿದಾರ, ಜೀನ್ಸ್ ಹಾಕೊಳಕ್ ಸ್ಟಾರ್ಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ಜನರೇಷನ್ ಸೇಮ್ ಇಲ್ಲ. ಸೊ ಆ ಜನರೇಷನ್ ಏನೈತಿ, ಇಟ್ ಇಸ್ ಚೇಂಜಿಂಗ್. ನಾವ್ ಸ್ಟಿಲ್, ನನಗೂ ಇವನ್ ನಾನು ಚೂಡಿ ಹಾಕೊಂಡಾಗುನು ನಮ್ಮ ಮಮ್ಮಿ ಅಂತಾರೆ ಏ ವೇಲರ್ ಹಾಕೊಂಡ್ ಹೋಗ, ಅಥವಾ ಜೀನ್ಸ್ ಹಾಕೊಂಡ್ರಂತೂ ನಮ್ಮ ಮಮ್ಮಿ ಬೈದ ಬಿಡ್ತಾರೆ ಯಾಕೆ ಹಾಕೊಳಕತ್ತಿ ಅಂತ ಹೇಳಿ. ಸೊ
ಅವ್ರ ಆ ಜನರೇಷನ್ ಪ್ಯಾಟರ್ನ್ಸ್ ಏನೈತಲ್ಲ ಅವ್ರ ತಲೆಯಾಗ ಏನೈತಲ್ಲ ಮೈ ತುಂಬಾ ಅರ್ಬಿ ಹಾಕೋಬೇಕು, ಹಿಂಗ ಇರ್ಬೇಕ. ಅವರು ಚೇಂಜ್ ಆಗ್ಯಾರ, ಹಿಂದಿನ ಜನರೇಷನ್ಗೆ ಅವ್ರಿಗೆ ಚೇಂಜ್ ಆಗೈತಿ, ಬಟ್ ದೇ ಆರ್ ನಾಟ್ ಅಕ್ಸೆಪ್ಟಿಂಗ್ ಇಟ್ ಫಾರ್ ದ ನೆಕ್ಸ್ಟ್ ಜನರೇಷನ್. ಯಾಕ? ಐ ಆಮ್ ಗಿವಿಂಗ್ ವೆರಿ ಸಿಂಪಲ್ ಎಕ್ಸಾಂಪಲ್. ಆ ಜನರೇಷನ್ ಚೇಂಜ್ ಆಗಾಕತ್ತೈತಿ ಅಂದಾಗ ನಾವು ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು, ಒಂದ್ ಸ್ವಲ್ಪ ಎಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ. ಬಿಕಾಸ್ ದೇ ಹ್ಯಾವ್ ದೇರ್ ಸರೌಂಡಿಂಗ್. ಐ ಡೋಂಟ್ ಸೇ ಅವ್ರೆಲ್ಲ ತಪ್ಪು ಕೆಲಸ ಮಾಡ್ಬೇಕು, ಬಟ್ ಒಂದಿಷ್ಟು ವಿಷಯದಾಗ ವಿ ಶುಡ್ ಸ್ಟಾರ್ಟ್ ಔಟ್ ಗ್ರೋಯಿಂಗ್ ಅವರ್ ಕಂಫರ್ಟ್ ಝೋನ್. ಆ ಕಂಫರ್ಟ್ ಝೋನ್ ಇಂದ ನಾವು ಹೊರಗೆ ಬರ್ಬೇಕು. ಒಂದ್ ಸ್ವಲ್ಪ ಹೊರಗಿನ ಲೈಫ್ನಾಗ ಹೆಂಗೈತಿ ಏನೈತಿ ಅವ್ರಿಗೆ ಆ ಫ್ರೀಡಮ್ ಕೊಡ್ಬೇಕು. ಯಾವಾಗ ನಾವು ಫ್ರೀಡಮ್ ಕೊಡ್ತೇವಲ್ಲ ಅವಾಗ ಅವ್ರಿಗೆ ನಮ್ ಏನ್ ಅನ್ಸಕ್ ಸ್ಟಾರ್ಟ್ ಆಕೈತಿ, ಆಸ್ ಅ ಪೇರೆಂಟ್ಸ್ ನಾವು ಅವ್ರನ್ನ ಅರ್ಥ ಮಾಡ್ಕೊಂತೇವಿ. ಅವ್ರ ಫ್ರೆಂಡ್ಸ್ ಆಕ್ಚುಲಿ ಅವ್ರ ಫ್ರೆಂಡ್ಸ್ ಕಡೆಯಿಂದ ಬರೋ ಪ್ರೆಷರ್ ಅವ್ರಿಗೆ ಬೇರ್ ಮಾಡಕ್ ಅಕ್ಕಿರಂಗಿಲ್ಲ ಎಷ್ಟೋ ಸತಿ. ಯಾಕಂದ್ರೆ ಅವ್ರಿಗೆ ಈಗ ನಾನ್ ವಿಚಾರ ಮಾಡಿ ಮಾತಾಡ್ತಿರ್ಬೋದು, ಅವ್ರ ಫ್ರೆಂಡ್ಸ್ ಹೆಂಗ ನೀ ಹಿಂಗ್ ಹಾಕೊಳಂಗಿಲ್ಲ, ನಿಮ್ ಮನ್ಯಾಗ ಬಿಡಂಗೇ ಇಲ್ಲ, ನಿಮ್ ಮನ್ಯಾಗ ಇದನ್ ಮಾಡಂಗೇ ಇಲ್ಲ, ಹಂಗೆಲ್ಲ ಅನ್ನಕತ್ಕೊಳ್ಳೆ ಆ ಪ್ರೆಷರ್ನ ಅವ್ರ ಹುಡುಗರು ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಆಗಿರ್ತೈತಿ. ಸೊ ಇಫ್ ವಿ ಗಿವ್ ದಮ್ ದ ಫ್ರೀಡಮ್ ಟು ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್, ಅವ್ರಿಗೆ ಆ ಒಂದ್ ಸಣ್ಣ ನಾವು ಕಂಫರ್ಟ್ ಝೋನ್ ನಾವು ಕ್ರಿಯೇಟ್ ಮಾಡ್ಕೊಟ್ವಿ, ನಾವ್ ಏನ್ ಕಂಫರ್ಟ್ ಝೋನ್ ಅವ್ರಿಗೆ ಕೊಟ್ಟಿದ್ದನ್ ಸ್ವಲ್ಪ ವೈಡನ್ ಮಾಡಿದ್ವಿ ಅಂತಂದ್ರ ದೇ ಕ್ಯಾನ್ ಬಿ ಮೋರ್ ಫ್ರೀಲಿ ಕನೆಕ್ಟೆಡ್ ವಿತ್ ಅಸ್ ದ್ಯಾನ್ ವಾಟ್ ದೇ ಆರ್ ಟುಡೇ. ಅವ್ರಿಗೆ ಒಂದ್ ಸ್ವಲ್ಪ ಫ್ರೀಡಮ್ ಕೊಡ್ಬೇಕು, ಒಂದ್ ಸ್ವಲ್ಪ ಖುಷಿ ಅನ್ನೋದು ನಮ್ ಕಡೆಯಿಂದ ಕೊಡ್ಬೇಕು. ಅವ್ರ ಏನ್ ಮಾಡತ್ತಾರ ಅದನ್ನ ನಾವು ಖುಷಿ ಪಡ್ಬೇಕು. ಅಂಡ್ ನಾವ್ ಹಳೆ ಜನರೇಷನ್ ಪ್ಯಾಟರ್ನ್ಸ್ ಏನದಾವಲ್ಲ ಅವನ್ನ ನಾವ ಸ್ವಲ್ಪ ಕಡಿಮೆ ಮಾಡಿ ವಿ ಶುಡ್ ಸ್ಟಾರ್ಟ್ knowing the new generation and then giving them that freedom. ಇಲ್ಲೇ ಹೀಲಿಂಗ್ ಅನ್ನೋದು ಅರ್ಥೇನ ನಮ್ ತಲೆಯಾಗ ಏನಿರ್ತೈತಲ್ಲ, ಈಗ ನಮ್ಮ ಮನ್ಯಾಗ ಪಾಸ್ ಆನ್ ಮಾಡ್ಕೊಂಡ್ ಬಂದಿರ್ತಾರ. ಈಗ ಬಹಳ ಅಂದ್ರ ಬಹಳ ಕಾಮನ್ ಆಗಿರೋದು ಹೆಣ್ಮಕ್ಳಿಗೆ ಅಂದ್ರೆ ಹೆಣ್ಮಕ್ಳಂದ್ರ ಹಿಂಗ ಜೀವನ ಮಾಡ್ಬೇಕ, ಗಂಡ್ ಮಕ್ಳಂದ್ರ ಇದ ಅವ್ರ ಕೆಲ್ಸ, ಅವ್ರೇನು ಒಂದ್ ಕಪ್ ಈ ಕಡೆಯಿಂದ ಎತ್ತಿ ಆ ಕಡೆ ಇಡಬಾರ್ದು. ಇಂಥವ್ ಏನ್ ಪ್ಯಾಟರ್ನ್ಸ್ ಅದಾವಲ್ಲ ಹಳೆ ಜನರೇಷನ್ ಅವ್ನ್ ಸ್ಲೋಲಿ ನಾವ್ ಅವ್ರ ತಲೆಯಾಗಿಂದ ತೆಗ್ಯಾಕ್ ಸ್ಟಾರ್ಟ್ ಮಾಡ್ಬೇಕು. ಐ ನೋ ಇಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಇನ್ ಒನ್ ಡೇ. ಅಟ್ ಲೀಸ್ಟ್ ನಾವ್ ಅದು ಒಬ್ರು ಯಾರ ಸ್ಟೆಪ್ ಬ್ಯಾಕ್ ತಗೊಂಡ್ವಿ ಅಂದ್ರ, ಆಸ್ ಅ ಮದರ್ ನಾ ಸ್ಟೆಪ್ ಬ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಈಗ ನನ್ ಗಂಡ್ ಮಗಗೂ ನಾ ಸಣ್ಣ ಪುಟ್ಟ ಕೆಲ್ಸನ ಹೇಳ್ಕೊಡಕತ್ತೆ, ಆ ಜನರೇಷನ್ ನಾ ಟೀಚ್ ಮಾಡಾಕತ್ತೆ ಅಂದ್ರೆ ಮೇ ಬಿ ಅವ್ನ ನೆಕ್ಸ್ಟ್ ಜನರೇಷನ್ ನಾಗ ಹಿಲ್ ಬಿ ಈಕ್ವಲಿ ಹೆಲ್ಪಿಂಗ್ ಹಿಸ್ ವೈಫ್. ಆ ಒಂದ್ ಮೈಂಡ್ ಸೆಟ್ಲೆ ನಾ ನನ್ನ ಮಕ್ಕಳನ್ನ ಬೆಳೆಸಕ್ ಸ್ಟಾರ್ಟ್ ಮಾಡಿದೆ ಅಂತಂದ್ರ ನೆಕ್ಸ್ಟ್ ಜನರೇಷನ್ ನಾ ಆ ಪ್ಯಾಟರ್ನ್ಸ್ ಫಾರ್ವರ್ಡ್ ಮಾಡತ್ತಿಲ್ಲ. ವೆನ್ ಈಗ ಯಾವಾಗ ಲೇಡೀಸ್ ಈಕ್ವಲಿ ಅರ್ನ್ ಮಾಡಕತ್ತಾರ, ವೈ ನಾಟ್ ಬಾಯ್ಸ್ ಕ್ಯಾನ್ ಡೂ ಆಲ್ ದ ಥಿಂಗ್ಸ್ ಅಲಾಂಗ್ ವಿತ್ ದರ್ ವೈಫ್? ವೈ ನಾಟ್? ಹೌದಿಲ್ಲ? ಹಂಗ ಆ ಜನರೇಷನ್ ಪ್ಯಾಟರ್ನ್ಸ್ ನ ನಾವೇನ್ ಮಾಡ್ಬೇಕು, ಸ್ಲೋಲಿ ನಾವ ಸ್ಟಾಪ್ ಮಾಡ್ಕೊಂಡ್ ಬರ್ಬೇಕು. ಅದ್ ಯಾವಾಗ ಸಾಧ್ಯ? ಫಸ್ಟ್ ನಾನ್ ಅದನ್ನ ಅರ್ಥ ಮಾಡ್ಕೋಬೇಕು. ಹಂಗ ಸುಮ್ಮ ನೀವ್ ಮಾಡ್ರಿ ನಡಿತೈತೆ ಅಂದ್ರೆ ಆಗಂಗಿಲ್ಲ. ಬಟ್ ನನ್ ತಲ್ಯಾಗ ಸ್ಟಿಲ್ ಅದ ಓಡ್ತಿರ್ತೈತಿ. ನಂಗೊಮ್ಮೆ ನೀ ಹಾಕೋ ನಡಿತೈತೆ ಅಂತಾರ, ಬಟ್ ಬ್ಯಾಕ್ ಆಫ್ ದ ಮೈಂಡ್ ಅಂತಾರ ಆಕಿ ಅಂತ ಅರ್ಬಿ ಹಾಕೊಂತಾಳ, ಆಕಿ ಇಂತ ಅರ್ಬಿ ಹಾಕೊಂತ ಹಂಗ್ ಮಾಡ್ತಾಳ ಹಿಂಗ್ ಮಾಡ್ತಾಳ, ಆಕಿ ಬಾಳ್ ಮಾತಾಡ್ತಾಳ, ಇಂತ ನಂಗೂ ಮಾತ್ರ ರಗಡ್ ಬರ್ತಾವ. ಅಂಟಿಲ್ ಅಂಡ್ ಅನ್ಲೆಸ್ ಯು ಡೋಂಟ್ ಹೀಲ್ ಯುವರ್ ಸೆಲ್ಫ್ ಇನ್ಸೈಡ್, ನೀವ್ ಒಳಗಿಂದ ಒಳಗ ನಾವ್ ಹೀಲ್ ಆಗ್ಲಾರ್ದ ಬರೀ ಫ್ಯೂಚರ್ ಜನರೇಷನ್ ಅಷ್ಟೇ ಚಲೋ ಇರ್ಬೇಕ ಅಂದ್ರ ಅವ್ರಿಗೆ ಹಿಂಗಿದ್ರ ನಡಿತೈತಿ ಅಂತ ಹೇಳಿ ನಾವು ಬಾಯಿ ಮಾತ್ಲೆ ಹೇಳಾಕತ್ರ ಆಗಂಗಿಲ್ಲ. ಸೊ ಫಸ್ಟ್ ಯು ಶುಡ್ ಸ್ಟಾರ್ಟ್ accepting the things, then only the future generation can lead it in a better way, in a well conducted way. ಸೊ ಆ ಜನರೇಷನ್ ಚಲೋ ಹೋಗ್ಬೇಕಂದ್ರೆ ನಾವ್ ಇವತ್ ಹೀಲ್ ಆಗುದ ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್. ಸೊ ಇವೆಲ್ಲ ಏನಿದ್ವಲ್ಲ ಜನರಲ್ ಟಾಪಿಕ್ಸ್ ಇದು. ಸೊ ಈಗ ನಂಗೆ ಏನನ್ಸತಿ ಆಸ್ ಅ ಮದರ್, ನಿಮ್ಗೆ ಹೆಂಗ್ ಅನ್ಸತೈತಿ ನಿಮ್ ಲೈಫ್? ಇಸ್ ಇಟ್ ಜಸ್ಟ್ ರೆಸ್ಪಾನ್ಸಿಬಿಲಿಟಿ or it is something else? How is your motherhood going on? One word ಒಳಗೆ ನೀವು ಏನಾರ ಎಕ್ಸ್ಪ್ಲನೇಷನ್ ಕೊಡ್ರಿ ಕಿ yes, responsibility is always there. How do you feel as a mother? Do you feel loved? Do you feel sometimes helpless? Yes, you feel very grateful that you are a mother, and you feel whatever ನಿಮಗೆ ಏನ್ ಅನಿಸ್ತೈತಿ, ಒಂದು ವರ್ಡ್ you can put it in the chat box. Yes, sometimes overwhelmed. Yes, it is always. Yeah, grateful and blessed. Beautiful. Amazing. Yes. ಸೊ ನಂಗೂ ಸಮ ಇದೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಬಹಳ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕ್ ಬೇಕಂದ್ ಮಕ್ಳ, ಆಮೇಲೆ ಬಹಳ ಓವರ್ವೆಲ್ಮಿಂಗ್ ನನಗೂ ಅನಿಸ್ತಿತ್ತು. ಈ ಎಲ್ಲಾ ಮಾಡ್ಬೇಕು, ಏನ್ ಮಾಡಿದ್ರೆ ಏನ್ ಬಿಡಿ ಮಕ್ಳ ಅನ್ನೋ ಫೀಲಿಂಗ್ ಬರ್ತಿತ್ತು. ಬಟ್ ಒಂದ್ ನಾವ್ ವಿಚಾರ ಮಾಡ್ಬೇಕಂದ್ರೆ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಐ ಡೋಂಟ್ ಸೇ ನೋ, ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. All together, it's a very beautiful journey that we can go together, grow together, and have fun together.
ಸೊ ನಾವ್ ನಮ್ ಮಕ್ಳ ಖುಷಿ ಇರ್ಬೇಕಂತಂದ್ರ ನಾವ್ ಖುಷಿ ಇರೋದನ್ನ ಫಸ್ಟ್ ಅವ್ರಿಗೆ ತೋರಿಸ್ಬೇಕು. ನಾವ್ ಖುಷಿ ಇರ್ಲಿಲ್ಲ ಅಂದ್ರ ನೀ ಖುಷಿ ಇರ ಅಂದ್ರ ಅವ್ರು ಕಲಿಯಂಗಿಲ್ಲ. ಇವತ್ ನಾ ಕುಂತ 10 ಮಂದಿಗೆ ಇಲ್ಲಿ ಕುಂತ ನಾ 10 ಮಂದಿಗೆ ದಿನಾ ನನ್ ಮಕ್ಕಳ ಮುಂದ್ ಬೈಯಾಕತ್ತೆ ಅಂದ್ರ ಅವ್ರ ಹಂಗ ಇವ್ರ ಹಂಗ್ ಮಾಡ್ತಾರ. ಇಟ್ ಈಸ್ ಜಸ್ಟ್ ಅನ್ ಎಂಟಿ ಫೀಲ್ಡ್ ಅದ. ಆ ಫೀಲ್ಡ್ ನಾಗ ನಾ ಏನ್ ಬೀಜ ಹಾಕ್ತೇನಲ್ಲ ಅದ ಬೆಳಿತೈತ್ ಮುಂದ. ಅದ್ ಮೈಂಡ್ ಅನ್ನೋದಿದ್ದ ಒಂಥರ ಖಾಲಿ ಜಾಗ ಅದ. ಆ ಖಾಲಿ ಜಾಗದಾಗ ನಾವ್ ಯಾವ ಬೀಜ ಹಾಕ್ತೇವಿ ಅದ ಬೀಜ ಮುಂದ್ ಬೆಳ್ಕೊಂತ ಹೋಗ್ತೈತಿ. ಸೊ ನಾವ್ ಫಸ್ಟ್ ಖುಷಿ ಇರೋದನ್ನ ಕಲ್ಸಿದ್ವಿ ಅಂದ್ರ ಅವರು ಖುಷಿ ಇರ್ತಾರ. ನಾನ್ ಅವ್ರಿಗೆ ಇವತ್ತ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದ್ ಕಲ್ಸಿದೆ ಅಂದ್ರ ಅವರು ಅದನ್ನ ಕಲಿತಾರ ಮುಂದ. ನಾನ್ ಇವತ್ ಇನ್ನೊಬ್ರ ಬಗ್ಗೆ ಬೈಯೋದ್ ಕಲ್ಸಿದೆ ಅಂದ್ರ ಅವರು ಮುಂದ್ ಅದನ್ನ ಬೈತಾರ. ಅವರು ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟ್ ಯು ಡಿಸೈಡ್ what you want to teach to your kids. So for me, according to me, the best thing that you have to teach to your kids is being happy, showing your self-worth to your kids. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಅಕಸ್ಮಾತ್ ಅವ್ರ ಲೈಫ್ ನಾಗ ಏನ್ ವರ್ತ್ ಐತಿ ಅಂತ ಅವ್ರ ಅರ್ಥ ಮಾಡ್ಕೊಂಡ್ಬಿಟ್ರ ಅಂದ್ರ ಸೆಲ್ಫ್ ವರ್ತ್, ಎಸ್, ವೆರಿ 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 ಇಂಪಾರ್ಟೆಂಟ್. ನಾವ್ ಅವ್ರ ಅರ್ಥ ಮಾಡ್ಕೊಂಡ್ಬಿಟ್ರ ಅವ್ರ ಲೈಫ್ ಜಿಂಗಲ್ಲ. ಅವ್ರಿಗೆ ಏನು ಲೈಫ್ನಾಗ ರೊಕ್ಕ ಬೇಡ, ದುಡ್ಡು ಬೇಡ, ಮನಿ ಬೇಡ, ಹೊಲ ಬೇಡ. ಅವ್ರ ಲೈಫ್ನಾಗ ನನ್ ಖುಷಿ ಅದೇನಿ ಅನ್ನೋದು ಒಂದ್ ಭಾಳ ಮ್ಯಾಟ್ರ್ ಆಕೈತಿ. ಎಷ್ಟೋ ಮಂದಿ ತಿಂಗಳಿಗೆ ಕೋಟ್ಗಟ್ಲೆ ದುಡಿದ್ರು ಖುಷಿ ಇರಂಗಿಲ್ಲ. ಎಷ್ಟೋ ಮಂದಿ ದಿವ್ಸಕ್ಕ ₹100 ಬರೀ ದುಡ್ದು ಅವತ್ತಿಂದ ಅವತ್ತು ಊಟ ಮಾಡಿದ್ರು ಖುಷಿ ಇರ್ತಾರೆ. ಯಾಕ? ಅವ್ರಿಗೆ ತಾವ್ ಖುಷಿ ಅದೇವಿ ಅನ್ನೋ ಫೀಲಿಂಗ್ ಒಳಗ ಹುಟ್ಟಿಸಿರ್ತಾನ ದೇವ್ರು. ಹಂಗ ನಾವ್ ನಮ್ ಮಕ್ಳಿಗೆ ಆ ಸೆಲ್ಫ್ ವರ್ತ್ ಅನ್ನೋದನ್ನ ಅರ್ಥ ಮಾಡಿಸ್ಬಿಟ್ವಿ ಅಂತಂದ್ರ ಡೆಫಿನೆಟ್ಲಿ ಪಾಸಿಬಲ್. ಇವತ್ತ ಆಸ್ ಅ ಮದರ್ ನಂದ್ ನಾ ಸೆಲ್ಫ್ ವರ್ತ್ ಇವತ್ ನಾ ಇಲ್ಲಿ ಸೆಷನ್ ನ ಆರಾಮ್ ತಗೊಳತೀನಿ. ಅದು ಸಂಡೇ ದಿವಸ ಅಂತಂದ್ರ ನಾ ನನ್ ಮಗಕ್ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟೆ, ಇವತ್ ನನ್ ಸೆಷನ್ ಐತಪ್ಪ, ನೀ ಲಘು ಸ್ನಾನ ಮಾಡ್ಬೇಕ್, ಲಘು ಊಟ ಮಾಡ್ಬೇಕ, ನೀನ್ ಆಟಾಡಕ್ ಪ್ಲೇ ಗ್ರೌಂಡಿಗೆ ಹೋಗ್ಬೇಕ. ಸೊ ಹಿ ಅಗ್ರಿ ಟು ಮೀ ಬಿಕಾಸ್ ಹಿ ನೋಸ್ ದಟ್ ಐ ಆಮ್ ಡೂಯಿಂಗ್ ಸಮಥಿಂಗ್. ಇವನ್ ನಾನು ನಿನ್ನೆ PPT ಮಾಡ್ಬೇಕಾದ್ರೂ ಸತ ಅವನ್ ನನ್ ಜೊತೆ ಕುಂತ ಇಲ್ಲ ಇವತ್ತಿನ ಕಲರ್ ಕಾಂಬಿನೇಷನ್ ಸತ ಅವನ್ನ ಸೆಲೆಕ್ಟ್ ಮಾಡಾನ, ಇಲ್ಲಿ ಪರ್ಪಲ್ ಬರ್ಲಿ, ಇಲ್ಲಿ ಲೈಟ್ ಪರ್ಪಲ್. ಸೊ ನಂಗೇನ್ ಅನ್ಸತ್ತಿತ್ತ, ಸೊ ಹಿ ವಾಸ್ ಹೆಲ್ಪಿಂಗ್ ಮೀ ಔಟ್. ಹಿ ವಾಸ್ ಹೆಲ್ಪಿಂಗ್ ಮೀ ದಟ್ ಯು ಆರ್ ಡೂಯಿಂಗ್ ಸಮಥಿಂಗ್ ಅಂಡ್ ಐ ಹ್ಯಾವ್ ಟು ಹೆಲ್ಪ್ ಯು ಔಟ್. ಅವಂಗ್ ನಾ ಹೆಂಗ್ ಹೋಮ್ವರ್ಕ್ ಮಾಡುವಾಗ ಹೆಲ್ಪ್ ಮಾಡ್ತಿದ್ನಲ್ಲ ಹಂಗ ಅವ ಇವತ್ ನಿನ್ನೆ ನನಗೆ PPT ಮಾಡುವಾಗ ಹೆಲ್ಪ್ ಮಾಡಿದ. ಇವತ್ ಅವ ತನ್ನ ತಮ್ಮನ್ನು ಕರ್ಕೊಂಡು ತಾನು ಪಾರ್ಕಿಗೆ ಹೋದ. ಸೊ ಈ ಸಣ್ಣ ಸಣ್ಣ ಥಿಂಗ್ಸ್ ಏನದಾವಲ್ಲ ಬಹಳ ಅಂದ್ರ ಬಹಳ ಮ್ಯಾಟ್ರ್ ಆಗ್ತಾವ. ಅದನ್ನ ನಾನ್ ಫಸ್ಟ್ ಅವ್ರಿಗೆ ಮಾಡಿ ತೋರ್ಸಿದೆ ಅಂದ್ರ ಅವರು ನೆಕ್ಸ್ಟ್ ಅದನ್ನ ಮಾಡ್ತಾರ. ಅದ ನೆಕ್ಸ್ಟ್ ಜನರೇಷನ್ಗೂ ಕನೆಕ್ಟ್ ಹಾಕೊಂತ ಹೋಗ್ತೈತಿ, ಅದ ಕಂಟಿನ್ಯೂ ಹಾಕೊಂತ ಹೋಗ್ತೈತಿ. ಸೊ ನಾವ ಫಸ್ಟ್ ನಮ್ದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅಂತ ಮರ್ತ ನಾವ್ ಅವ್ರಿಗೆ ಸೆಲ್ಫ್ ವರ್ತ್ ಏನ್ ಅನ್ನೋದೈತನ ಕಲ್ಸಾಕ್ ಸ್ಟಾರ್ಟ್ ಮಾಡ್ಬೇಕು. ಯು ಶುಡ್ ಎಂಜಾಯ್ ದಟ್ ಜರ್ನಿ. ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಆಕ್ಚುಲಿ ನಾವು ತಲೆಯಾಗಿಂದ ತೆಗೆದ್ ಬಿಡ್ಬೇಕು. ಒಂದ್ ರಿಲೇಶನ್ಶಿಪ್ನಾಗ ನಾವ್ ಏನ್ ನಮ್ದು ಲೈಫ್ ಲೀಡ್ ಮಾಡ್ತೇವಿ ಅವ್ರಿಗೆ ಅದ ನಾವೇನ್ ಮಾಡ್ತೇವಿ, ಒಂದು ಪಿಕ್ಚರ್ ನಾವ ರೆಡಿ ಮಾಡಿ ಕೊಡ್ತೇವಿ. ಈಗ ಲೈಕ್ ಕಂಪ್ಯೂಟರ್, ಒಂದ್ ಹೊಸ ಕಂಪ್ಯೂಟರ್ ತಂದಾಗ ಅದಕ್ಕೆ ಏನೇನು ಇರಂಗಿಲ್ಲ, ಖಾಲಿ ಇರ್ತೈತಿ. ನೀವ್ ಯಾವ್ದಾರ ಫೈಲ್ ಓಪನ್ ಮಾಡ್ಬೇಕಪ್ಪ ಲೈಫ್ನಾಗ ಅದ ಕಂಪ್ಯೂಟರ್ನಾಗ ಅಂತಂದ್ರ ಆ ಫೈಲ್ ನೀವು ಫಸ್ಟ್ ಕಾಪಿ ಮಾಡ್ಬೇಕಲ್ಲ, ಅಲ್ಲಿ ಟೈಪರೇ ಮಾಡ್ಬೇಕು ಅಥವಾ ಎಲ್ಲಿಂದಾರ ಕಾಪಿ ಪೇಸ್ಟ್ ಮಾಡ್ಬೇಕು. ಸೊ ಯು ಹ್ಯಾವ್ ಟು ಫೀಡ್ ಸಮಥಿಂಗ್ ಅಲ್ಲ. ಸೊ ಸಿಮಿಲರ್ಲಿ ನಮ್ ಲೈಫ್ನಾಗೂ ಆಗಿರ್ಬೋದು ಅಥವಾ ನಮ್ ಮಕ್ಕಳ ಲೈಫ್ನಾಗೂ ಆ ಒಂದ್ ಯಾವ್ದೋ ಒಂದ್ ಚಲೋ ರಿಲೇಶನ್ಶಿಪ್ ಇನ್ ಫೈಲ್ ಓಪನ್ ಆಗ್ಬೇಕಂದ್ರ ಫಸ್ಟ್ ಆ ಫೈಲ್ ನ ನಾವ್ ಅಲ್ಲಿ ಸೇವ್ ಮಾಡ್ಬೇಕು. ಆ ಫೈಲ್ ಎಲ್ಲೈತಿ ಹೆಂಗೈತಿ ಅಂತ ಅವ್ರಿಗೆ ತೋರ್ಸ್ಕೊಡ್ಬೇಕು. ಸೊ ನಾವ್ ನಮ್ ರಿಲೇಶನ್ಶಿಪ್ ನ ಹೆಂಗ ನಾವ್ ನನ್ ಮಕ್ಕಳಿಗೆ ತೋರಿಸ್ಕೊಡ್ತೇವಲ್ಲ ಅದ ಅವ್ರಿಗೆ ಮುಂದಿನ ಪೂರ್ತಿ ಲೈಫ್ ಲೀಡ್ ಆಕೈತಿ, ಅಂದ್ರೆ ಲೀಡ್ ಮಾಡ್ತಾರ. ಅಂದ್ರ ಅವರು ರಿಲೇಶನ್ಶಿಪ್ ಅಂದ್ರೆ ಹಿಂಗ ಅನ್ನೋದನ್ನ ಅವರು ತೋರ್ಸ್ಕೊಡ್ತಾರ. ಒಂದ್ ಸಣ್ಣ ಎಕ್ಸಾಂಪಲ್ ನಾನ್ ಸಣ್ಣಕ್ಕಿದ್ದಾಗ ಆಗಿದ್ದಂದ್ರ ನಮ್ಮ ಮನಿ ಬಾಜುಕ್ ಬಾಜು ಅಲ್ಲ ಸ್ವಲ್ಪ ದೂರನ ಒಬ್ರಿದ್ರು. ಅವ್ರದ್ದು ಗಂಡ ಹೆಂಡತಿದ್ ಏನೋ ಜಗಳ ಆಗಿ ಬಹಳ ದೊಡ್ಡ ಏನೋ ಇಶ್ಯೂ ಆಗಿ ಅವ್ರ ಹೆಂಡತಿ ಅವ್ರಿಗೆ ಹೆದರ್ಸ್ಕೊಂತ ನಾನು ಮೈ ಸುಟ್ಕೊಂತೇನಿ ಅಂತ ಹೇಳಿ ಹೆದರ್ಸಿ ಫುಲ್ ಕೆರೋಸಿನ್, ಒಂದ್ ಬಾಟಲ್ ಫುಲ್ ಕೆರೋಸಿನ್ ಹಾಕೊಂಡ ಬೆಂಕಿ ಕೆರೆದ್ ಫುಲ್ ಸುತ್ತಲೂ ಹಾಕೊಂಡ್ಬಿಟ್ಲು. ನಾನ್ ನೋಡಿಲ್ಲ, ಬಟ್ ಕೇಳಿದ್ದಷ್ಟ. ಅದ್ ಲಾಸ್ಟಿಗೆ ಆಕಿನ್ ಕೈ ತಪ್ಪಿ ಕೈ ತಪ್ಪಿ ಬಿದ್ದ ಆಕಿ ಫುಲ್ ಸುಟ್ ಬಿಟ್ಲ. ಆಂಟಿ ಏನಿದ್ರಲ್ಲ ಫುಲ್ ಸುಟ್ ಹೋಗ್ಬಿಟ್ರು. ಅವ್ರು ಬದುಕಸಕ್ ಹೋಗಿ ಅವ್ರ ಹಸ್ಬೆಂಡ್ ಆಕಿನ್ ಸೇವ್ ಮಾಡಕ್ ಹೋಗಿ ಅವ್ರಿಗೂ ಬೆಂಕಿ ಹತ್ತಿ ಅವರು ಸತ್ ಹೋಗ್ಬಿಟ್ರು. ಸೊ ಆ ಟೈಮ್ನಾಗ ಅವ್ರಿಗೆ 3 ಮಂದಿ ಹೆಣ್ಮಕ್ಳ. ಅವ್ರ 3 ಮಂದಿ ಒಳಗ್ ದೊಡ್ಡಕ್ಕಿ ನನ್ ಏಜ್ನಾಕಿದ್ಲು, ನನ್ನ ಫ್ರೆಂಡ್ ಇದ್ಲು. ಮೇ ಬಿ ನಾ ಅವಾಗ 5th ಏನೋ ಇದ್ದೆ ಅನ್ಸತ್, 4th ಅಥವಾ 5th ಇದ್ದೆ.
ಸೊ ನಂಗ ಆ ಸಿಚುವೇಶನ್ ನಂಗೆ ಇನ್ನೂ ಕಣ್ಮುಂದ್ ಬರ್ತೈತಿ. ಅವ್ರ 3 ಮಂದಿ ಮಕ್ಳ ಲಿಟ್ರಲಿ ಅವ್ರ ಮಮ್ಮಿ ಪಪ್ಪ ನೋಡಾಕ್ ಆಗವಲ್ತು ಅವ್ರಿಗೆ. ಅವ್ರ 15 ದಿವ್ಸ ಹಾಸ್ಪಿಟಲ್ನಾಗ ಇದ್ರ ಅವ್ರ ಮೈ ಬಾಡಿ ಫುಲ್ ಸುಟ್ಟೈತಿ. ಅವ್ರಿಗೆ ದಿನಾ ಹೋಗಿ ನೀರ್ ಹಾಕಕ್ ಆಗವಲ್ತು ಯಾರಿಗೂ. ಅಷ್ಟ್ ಕೆಟ್ಟ ವಾಸನೆ ಬರತೈತಿ. ಇಟ್ ಇಸ್ ಆಲ್ ಬಿಕಾಸ್ ಅವ್ರ ರಿಲೇಶನ್ಶಿಪ್ ನ ಒಂದು ವ್ಯಾಲ್ಯೂ ಕೊಡ್ಲಿಲ್ಲ. ಆ ಮೂಮೆಂಟಿಗೆ ಅವ್ರು ರಿಯಾಕ್ಟ್ ಮಾಡಿದ್ರು ಹೊರತು ರೆಸ್ಪಾಂಡ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡ್ಲಿಲ್ಲ. ಆ ಮುಂದಿಂದ ಮಕ್ಕಳ ಪರಿಸ್ಥಿತಿ ಏನಾಕೈತಿ ಅಂತ ಏನಾರ ಅವ್ರ 1 ಸೆಕೆಂಡ್ ವಿಚಾರ ಮಾಡ್ಬಿಟ್ಟಿದ್ರು ಅಂತಂದ್ರ ಅವ್ರ ಲೈಫ್ನಾಗ ಅವತ್ ಆ ಪರಿಸ್ಥಿತಿ ಬರ್ತಿದಿಲ್ಲ. ಆಮೇಲೆ ಅವ್ರ 3 ಮಕ್ಳು ಏನಾದ್ರಂತ ನನಗೂ ಗೊತ್ತಿಲ್ಲ. ಸೊ ಆ ಸಿಚುವೇಶನ್ ನಂಗೆ ಇನ್ನೂ ನೆನೆಸ್ಕೊಂಡು ನಂಗೆ ಅವಾಗ ಅದೆಲ್ಲ ಸಿಚುವೇಶನ್ ನೋಡಿ ಒಂದ್ ಪಾಯಿಂಟ್ ಆಫ್ ಟೈಮ್ ಎಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ನಂಗೆ ಉಳ್ಕೊಂಡ್ಬಿಟ್ಟಿತ್ತು. ಮೇ ಬಿ ಜಗಳ ಅಂದ್ರೆ ಹಿಂಗೆಲ್ಲ ಮಾಡ್ತಾರ, ಹಿಂಗೆಲ್ಲ ಇರ್ತೈತಿ, ಬೆಂಕಿ ಹಚ್ಕೊಳ್ಳೋದು, ಆ ಟಿವಿ ಒಳಗೆ ಏನೇನ್ ತೋರಿಸ್ತಾರ. ಆ ಸಣ್ಣ ಹುಡುಗರ ಮೈಂಡ್ನಾಗ ಏನ್ ಬರ್ತೈತಲ್ಲ ಅದ ಮುಂದ ಏನಾಗ್ತೈತಿ ಅವ್ರಿಗೆ ದೊಡ್ಡದ ಅನ್ಸಕ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಸೊ ನಾವ್ ಎಷ್ಟ್ ಆಕೈತಿ ಅಷ್ಟು ಅವ್ರಿಗೆ ಚಲೋ ಒಂದ್ ಫೈಲ್ ಅವ್ರನ್ನ ಫೀಡ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ನಾವ್ ಮೋಸ್ಟ್ ಆಫ್ ದ ಟೈಮ್ ನಮ್ ಮಕ್ಕಳ ಮುಂದೆ ಜಗಳ ತೋರ್ಸಾಕತ್ವಿ ಅಂದ್ರ ನನ್ ಮಕ್ಕಳ ಮುಂದೆ ನಾನ್ ಪ್ರೂವ್ ಮಾಡ್ಬೇಕು ನಾ ಕರೆಕ್ಟ್ ಅದೇನಿ ಅಂತ ಹೇಳಿ ಏನಾರ ನಾನು ಆರ್ಗ್ಯೂ ಮಾಡಾಕತ್ತೆ ಅಂತಂದ್ರ ಐ ಆಮ್ ಆಕ್ಚುಲಿ ಲೂಸಿಂಗ್ ಇಟ್ ಫಾರ್ ಮೈ ಲೈಫ್ ಟೈಮ್. ನಾನ್ ಆ ಮೂಮೆಂಟಿಗೆ ನಾ ಗೆದ್ದೇನಿ ಅಂತ ತೋರಿಸ್ಕೋಬಹುದು ಹೊರತು ಆದ್ರೆ ನಾನ್ ಲೈಫ್ ಟೈಮಿಗೆ ನಾನ್ ಸೋತ್ ಬಿಟ್ಟಿರ್ತೇನೆ. ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ನಂದ್ ರಿಲೇಶನ್ಶಿಪ್ ನ ಬಹಳ ಚಲೋ ರೀತಿ ನನ್ ಮಕ್ಳಿಗೆ ನಾ ಎಕ್ಸ್ಪೋಸ್ ಮಾಡಿದೆ ಅಂದ್ರ, ಅವ್ರಿಗೆ ಚಲೋ ರೀತಿ ತೋರ್ಸಿದೆ ಅಂದ್ರ ಅವ್ರಿಗೂ ಅನಿಸ್ತೈತಿ ಎಸ್ ಲೈಫ್ನಾಗ ಒಳ್ಳೆ ರಿಲೇಶನ್ಶಿಪ್ ಬಹಳ ಇಂಪಾರ್ಟೆಂಟ್. ನೋ ಮ್ಯಾಟರ್ ವಾಟ್ ಯು ಹ್ಯಾವ್ ಇನ್ ಯುವರ್ ಲೈಫ್. ಒಂದು ರಿಲೇಶನ್ಶಿಪ್ ಇದು ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಅಂತ ಅಷ್ಟ ಅಲ್ಲ, ಎನಿ ರಿಲೇಶನ್ಶಿಪ್. ಐ ನೋ ಫಾರ್ XYZ ರೀಸನ್ ಎಲ್ಲಾ ರಿಲೇಶನ್ಶಿಪ್ ಚಲೋ ಇರಕ್ ಸಾಧ್ಯ ಇಲ್ಲ. ಬಟ್ ಅಟ್ ಲೀಸ್ಟ್ ಗಿವ್ ಯೋರ್ ಟ್ರೈ, ಗಿವ್ ಯೋರ್ ಬೆಸ್ಟ್. ನಾನು ನನ್ನ ಕಡೆಯಿಂದ ನಾ ಬೆಸ್ಟ್ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಅದ್ ಆಗಿಲ್ಲ, ಇಟ್ಸ್ ಲೆಫ್ಟ್ ಟು ದ ಗಾಡ್. ಏನ್ ನನ್ ಕಡೆಯಿಂದ ಅಂತೂ ಆಗಕ್ ಸಾಧ್ಯ ಇಲ್ಲ. ನನ್ ಕಡೆ ಎಷ್ಟು ಪುಷ್ ಮಾಡ್ಬೋದು ನಾ ಮಾಡೇನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನ್ಗಿರ್ಬೇಕು. ಆ ಸಮಾಧಾನ ನನಗಿತ್ತು ಅಂತಂದ್ರ ಎಸ್ ನನ್ ಮಕ್ಳಿಗೆ ಅದು ಅರ್ಥ ಆಗುವಷ್ಟಂತ್ರ ಪರಿಸ್ಥಿತಿಗೆ ಬಂದಿರ್ತಾರ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್. ಸೊ ಜಸ್ಟ್ ಶೇಪ್ ಯೋರ್ ರಿಲೇಶನ್ಶಿಪ್ ಇನ್ ಅ ಬೆಟರ್ ವೇ ಟು ಯೋರ್ ಕಿಡ್ಸ್. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಒಂದ್ ಪೀಸ್ಫುಲ್ ಮದರ್ can create a peaceful home, and once a peaceful home is created, in every home a peaceful society is created. ಯಾವಾಗ ಒಂದು ಪೀಸ್ಫುಲ್ ಸೊಸೈಟಿ ಐತಿ, then the country grows very happily and matlab healthily. So this is a very simple thing but very important for every home. So if you are with me, just R for relationship ಅಂತ ಹೇಳಿ ಟೈಪ್ ಮಾಡ್ರಿ, so that ನಂಗೂ ಅನಿಸ್ತೈತಿ yes we all are together. Yes, yes. Thank you, Keshwini. Thank you, Lakshmi. Yes, yes. So, okay. Thank you, Rekha. Thank you, Veena. Yes, thank you so much. So, Ega, almost we are end of the closing to this session. We are almost at the end of the session. So, ನಿಮಗೇನ್ ಅನಿಸ್ತೈತಿ as a mother, ನಾವು ಒಂದು ಗ್ರೇಟೆಸ್ಟ್ ಗಿಫ್ಟ್ ನಾವೇನ್ ಕೊಡ್ಬೋದು ಮಕ್ಕಳಿಗೆ? Anything, one the greatest gift that we can give. Love, yes, very true. Happiness, yes. Self love, yes. Yes, yes, definitely love, happiness, lot of things. I was expecting somebody will give me the reason money, house. Maybe in the last on our points ಏನ್ ಹೇಳನಲ್ಲ ಅದರಲ್ಲೇ they have come out of it. Love, happiness, time, yes. I'm so happy. At least the words that I'm getting is still in a very good way, emotionally touching. But according to me, the greatest gift that we can give to our children is our good health. How many of you agree with this? As a mother, yes, as a mother, the greatest gift I can give to my kids is a good health. If I am good, I am healthy, there are so many advantages. First is ಅವ್ರಿಗೆ as a grown up, yes, good values very important, very true. ಅವ್ರು ಒಂದು ದೊಡ್ಡವರಾದ್ಮೇಲೆ ನನ್ನ ಹೆಲ್ತ್ ಬಗ್ಗೆ ವಿಚಾರ ಮಾಡಾಕ ಪ್ರಾಬ್ಲಮ್ ಇಲ್ಲ. ಎರಡನೇದ ನಾನು ಅವ್ರಿಗೆ ರಿಪೆಂಟ್ ಮಾಡೋದು ನೆಸೆಸರಿ ಇಲ್ಲ. ನನಗೆ ಆರಾಮಿಲ್ಲ, ಅವ ಬಂದಿಲ್ಲ, ತೋರ್ಸಿಲ್ಲ, ಮಾಡಿಲ್ಲ, ಇದು ನೆಸೆಸರಿ ಇಲ್ಲ.
ಈಗ ನಾನು ಅವ್ರನ್ನ ಕೇರ್ ತಗೊಳೋದ್ರಾಗ ನನ್ ಹೆಲ್ತ್ ನ ಏನಾರ ಡಿಗ್ರೇಡ್ ಮಾಡ್ಕೊಂಡೆ ಅಂತಂದ್ರ ನಾನ ಮುಂದ್ ರಿಪೆಂಟ್ ಆಕೇನಿ, ನನ್ ಮಕ್ಳುನು ರಿಪೆಂಟ್ ಆಕಾರ. ಅಯ್ಯೋ ನಮ್ಮ ಮಮ್ಮಿಗೆ ಆರಾಮಿಲ್ಲ, ನಮ್ಮ ಪಪ್ಪಾಗ ಆರಾಮಿಲ್ಲ, ಅವ್ರಿಗೆ ತೋರ್ಸಾಕ್ ಹೋಗ್ಬೇಕ, ನಾ ಇಷ್ಟ ರಜಾ ಹಾಕ್ಬೇಕ, ಅದು ಮಾಡ್ಬೇಕು ಇದು ಮಾಡ್ಬೇಕು. ಫಸ್ಟಿಗೆ ನಾವ್ ಅವ್ರ ಚಲೋ ಪೊಸಿಷನ್ಗೆ ಹೋಗ್ಬೇಕು, ಒಂದ್ ಚಲೋ ಆಫೀಸ್ನಾಗ ಅವ್ರ ಕೆಲ್ಸ ಮಾಡ್ಬೇಕಂತ ಹೇಳಿ ಎಲ್ಲಾ ಅವ್ರನ್ನ ರೆಡಿ ಮಾಡ್ತೇವಿ. ಮಾಡಿ ಲಾಸ್ಟಿಗೆ ನಾವ್ ರಿಪೆಂಟ್ ಆಗಕ್ ಸ್ಟಾರ್ಟ್ ಮಾಡ್ತೀವಿ, ನಂಗ್ ಬರ್ವಲ್ಲ, ನಂಗ್ ತೋರ್ಸ್ವಲ್ಲ, ನಂಗ್ ಮಾಡ್ವಲ್ಲ. ಸೊ ವೈ ಟು ಕಾಂಪ್ರಮೈಸ್? ಒಂದ್ 24 hours if I can't take out 1 hour for me, for my health, for my good health, one of the best gift that I can give to my kid, then there's no point in giving anything to my kid. Howdil end of the day, he or she should be happy and I should be happy. That is very much important. So first, as a mother, you have to give a very good health condition of yours. When ಈಗ ಎಕ್ಸಾಂಪಲ್ ನೋಡಿ, ಈಗ the child can bloom where the relationship feels safe. ಆ ರಿಲೇಶನ್ಶಿಪ್ ಸೇಫ್ ಆಗಿರ್ಬೇಕು ಅಂತಂದ್ರೆ ಫಸ್ಟ್ ಆ ಬಾಂಡಿಂಗ್ ಕ್ರಿಯೇಟ್ ಮಾಡ್ಬೇಕು. ಆ ಬಾಂಡಿಂಗ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನನ್ನ ಹೆಲ್ತ್ ನ ಚಲೋ ಕಂಡೀಷನ್ ನಾಗ ಇಟ್ಕೊಂಡ್ರಷ್ಟ ಆ ರಿಲೇಶನ್ಶಿಪ್ ನಾವು ಗ್ರೋ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಅಕಸ್ಮಾತ್ ನನ್ನ ಹೆಲ್ತ್ ಡೌನ್ ಆಗಕ್ ಸ್ಟಾರ್ಟ್ ಆಯ್ತು ಅಂತಂದ್ರ ಟಚ್ ವುಡ್ ನಮ್ದು ಯಾರಿಗೂ ಅಂತ ಏನು ಅನ್ ಅನ್ ಏನು ದೊಡ್ಡ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸಣ್ಣ ಪುಟ್ಟ ವಿಷಯದಾಗ ನಾ ಒಂದ್ ಒಳ್ಳೆ ಹೆಲ್ತ್ ನ ಮೇಂಟೈನ್ ಮಾಡಾಕತ್ತೆ ಅಂದ್ರ ನನ್ ಮಕ್ಳಿಗೆ ನಾ 2 ಮೆಸೇಜ್ ಪಾಸ್ ಮಾಡ್ತೇನೆ. ಒಂದ್, ನಾವು ನಮ್ ಹೆಲ್ತ್ ನ ಟೇಕ್ ಕೇರ್ ಮಾಡ್ಬೇಕ. ಅಟ್ ದ ಸೇಮ್ ಟೈಮ್ ದೇ ಫೀಲ್ ಸೋ ಸೆಕ್ಯೂರ್ಡ್ ಇನ್ ದ ರಿಲೇಶನ್ಶಿಪ್ ದಟ್ ದೇ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ದೇರ್ ಕರಿಯರ್. ಅಟ್ ದ ಸೇಮ್ ಟೈಮ್ ದೇ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದೇರ್ ಹೆಲ್ತ್ ಆಲ್ಸೋ. ಸೊ ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ದ ಗ್ರೇಟೆಸ್ಟ್ ಗಿಫ್ಟ್ ದಟ್ ವಿ ಕ್ಯಾನ್ ಗಿಫ್ಟ್ ಟು ಅವರ್ ಚಿಲ್ಡ್ರನ್ ಇಸ್ our good health. So I hope everybody will be promising today that they'll be working on their health along with the giving them lot of love, lot of uh, values, lot of warmth, lot of responsibility, lot of learning, lot of schools. ಇಷ್ಟೆಲ್ಲದ್ರ ಜೊತೆಗೂ I promise and I personally promise I am also actually very bad at this. ನಾನು ಇದ್ರ ಮೇಲೆ ವರ್ಕೌಟ್ ಮಾಡ್ಬೇಕಾ. ಸೊ I will also start from today. ನಾನು ಇವತ್ತಿಂದ ಇದ್ರ ಮೇಲೆ ವರ್ಕೌಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. Yes, thank you Keshwini, we will do it together. Yes, promise from my end. And the most important thing, so as a mother, as a parent, ನಾವೆಲ್ಲರೂ ಏನ್ ಮಾಡಾಕತ್ತೇವಿ, we are so busy raising our children. We are actually having a deal with them. ನಾವು ಅವ್ರ ಜೊತೆಗೆ ಒಂಥರ ಬಡ್ಡಿ ವ್ಯವಹಾರ ಮಾಡಾಕತ್ತೀವಿ. ನೋಡ, ನಾನು ಹಿಂಗ ಇವತ್ತ ಇಷ್ಟ ಕಲ್ಸಾಕತ್ತೀನಿ, ನಾನು ಹಿಂಗ ಇವತ್ತು ಇಷ್ಟ ಇನ್ವೆಸ್ಟ್ ಮಾಡಾಕತ್ತೀನಿ, ನೀ ದೊಡ್ಡ ಆದ್ಮೇಲೆ ದುಡಿಬೇಕ, ನಂಗ್ ನೀ ಇಷ್ಟ ತಂದ್ ಕೊಡ್ಬೇಕ, ನೀ ನನಗ್ ಹಿಂಗ್ ಕೇರ್ ಮಾಡ್ಬೇಕ, ನೀ ಹಿಂಗ್ ನೋಡ್ಕೋಬೇಕ. ಇದ್ ನಾನು ಒಂದೊಂದ್ಸತಿ ಹೇಳ್ತೇನೆ ನನ್ ಮಗಗ. ಬಿಕಾಸ್ ನನಗೂ ಹಂಗ ಹೇಳ್ಯಾರ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾ ಹಂಗ ಹೇಳಿದ್ ಕೇಳೇನಿ. ಸೊ ಅದ್ ಸಮ್ಟೈಮ್ಸ್ ರಿಪೀಟ್ ಆಕೈತೆ, ಬಟ್ ಐ ಆಮ್ ಟ್ರೈಂಗ್ ಟು ಸ್ಟಾಪ್ ಇಟ್ ಫ್ರಮ್ ಮೈ ಎಂಡ್. ನಾವೇನ್ ಮಾಡ್ತೇವಿ, ಅವ್ರಿಗೆ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೊಂತೇವಿ. ನಾ ಮಾಡಾಕತ್ತೀನಿ, ಸೊ ನೀನು ನನಗೆ ಇದನ್ನ ಮಾಡ್ಬೇಕ ಅಂತ ಹೇಳಿ. ಯಾವತ್ ನಾವು ಎಕ್ಸೆಪ್ಟ್ ಮಾಡ್ಕೊಂತೇವಿ ದಟ್ ದೇರ್ ಜರ್ನಿ ಈಸ್ ಓನ್ಲಿ ಟು ಎಂಜಾಯ್, ನಾಟ್ ಟು ಟೇಕ್ ಕೇರ್ ಆಫ್ ಅಸ್. If they are doing it, it is very good. It's very grateful about their well-being. It's very grateful about their mentality. But I feel we should never think that they are going to take care of us in the future. ನಾ ಈ ಮಾತು ಯಾಕೆ, ಮೇ ಬಿ ಇಟ್ ಮೈಟ್ ಸೌಂಡ್ ವೆರಿ ರೂಡ್, ನಾ ಅನ್ನಕತ್ತಿದ್ ಭಾಳ ರೂಡ್ ಅನಿಸ್ಬೋದ. ಈಕಿ ಹೆಂಗ್ ಅಂತಾಳ, ಮಕ್ಕಳನ್ನ ಬೆಳ್ಸಾಕತ್ತೀವಿ ಇಷ್ಟ ಕಷ್ಟಪಟ್ಟದ್ಮೇಲೆ ಅವ್ರು ನಮ್ಮನ್ನ ನೋಡ್ಕೋಬೇಕು, ಅದು ಅವ್ರ ರೆಸ್ಪಾನ್ಸಿಬಿಲಿಟಿ. ಎಸ್, ಡೆಫಿನೆಟ್ಲಿ. ಬಟ್ ಆ ಸಿಚುವೇಶನ್ನಾಗ ಈಗ ನಾವ ಇಷ್ಟ ಮಂದಿ ಅದೇವಲ್ಲ, ಎಷ್ಟ್ ಮಂದಿಗೆ ನಮಗ ಆನ್ ಅ ಡೈಲಿ ಬೇಸಿಸ್ ನಾವ್ ಹೋಗಿ ನಮ್ ಪೇರೆಂಟ್ಸ್ ನ ನೋಡ್ಬೋದು, ಅಥವಾ ನಾವು ಆನ್ ಅ ಡೈಲಿ ಬೇಸಿಸ್ ನಮ್ ಪೇರೆಂಟ್ಸಿಗೆ ನಾವ್ ಅಪ್ರೋಚ್ ಮಾಡಿ ಅವ್ರಿಗೆ ಇವತ್ತೇನ್ ಬೇಕು ಇವತ್ತೇನಿಲ್ಲ, ಅವ್ರು ನಮಗ್ ಹೆಂಗ್ ಕೇರ್ ತಗೊಂಡ್ರಲ್ಲ ಹಂಗ ನಾವೇನಾರ ಅವ್ರ ಕೇರ್ ತಗೊಳಕ್ ಆಗತೈತಿ? ಇಲ್ಲ. ಬಿಕಾಸ್ ನಾವು ನಮ್ದೊಂದ್ ಫ್ಯಾಮಿಲಿ ಲೀಡ್ ಮಾಡಾಕತ್ತೀವಿ, ನಾವು ನಮ್ದೊಂದ್ ಜರ್ನಿ ಲೀಡ್ ಮಾಡಾಕತ್ತೀವಿ. ಸೊ ದೇ ಹ್ಯಾವ್ ಕಮ್ ಥ್ರೂ ಅಸ್, ಬಟ್ ದೇ ಹ್ಯಾವ್ ನಾಟ್ ಕಮ್ ಫಾರ್ ಅಸ್. ಅದನ್ನ ನಾವ್ ಯಾವತ್ತು ನೆನ್ಪಿಟ್ಕೋಬೇಕು. ನಾವ್ ಇವತ್ ಬಂದೇವಿ, ಇವತ್ತೇನೋ ಮಾಡಾಕತ್ತೇವಿ ಅಂತಂದ್ರ ಅದೊಂದ್ ಜರ್ನಿ ನಾವ್ ಲೀಡ್ ಮಾಡಾಕತ್ತೇವಿ. ಅದ್ರಾಗ ನನ್ ಜರ್ನಿ ಒಳಗ ನಾ ಅವ್ರನ್ನ
ಹುಟ್ಟೋಕ್ಕಿಂತ ಮುಂಚೆ ನಾ ಅವ್ನು ಕೇಳಿದ್ದಿಲ್ಲ, ನೀ ನನ್ ಮುಂದೆ ನೋಡ್ಕೊಂತಿ ಅಂದಷ್ಟ ನನಗೆ ಜೀವನ ಕೊಡ್ತೇನೆ, ನಿನ್ನ ಹುಟ್ಟಿಸ್ತೇನಪ್ಪ ನಾನು, ಇಲ್ಲಕಂದ್ರೆ ನಾ ಹುಟ್ಸಂಗಿಲ್ಲ ಅಂತೇನ್ರ ನಾವು ಡೀಲ್ ಮಾಡ್ಕೊಂಡು ಏನಾರ ಹುಟ್ಟಿಸಿದ್ವಿನ? ಇಲ್ಲ. ಇಟ್ ವಾಸ್ ಜಸ್ಟ್ ಅ ಜರ್ನಿ. ಯು ಜಸ್ಟ್ ಹ್ಯಾವ್ ಟು ಎಂಜಾಯ್ ಎವ್ರಿ ಮೂಮೆಂಟ್. ಆ ಮೂಮೆಂಟ್ ನ ನಾವು ಆಸ್ ಅ ಮದರ್, ಆಸ್ ಅ ಪೇರೆಂಟ್ ನಾವ್ ಎಂಜಾಯ್ ಮಾಡ್ಬೇಕು. ಅವ್ರು ಬೆಳಕತ್ತಿದ್ ಪ್ರತಿಯೊಂದ್ ದಿನ ಆಗಿರ್ಬೋದು, ಒಂದು ಒಳ್ಳೆ ವ್ಯಾಲ್ಯೂಸ್ ಕೊಟ್ಟು, ಒಂದು ಒಳ್ಳೆಯವ್ರನ್ನ ಸಿಟಿಸನ್ ಮಾಡಿ, ವಿ ಶುಡ್ ಎಂಜಾಯ್ ದಟ್ ಮೂಮೆಂಟ್, ಬಟ್ ನೆವರ್ ಎಕ್ಸ್ಪೆಕ್ಟ್ ಟೂ ಮಚ್. ದ ಮೂಮೆಂಟ್ ಯು ಸ್ಟಾರ್ಟ್ ಎಕ್ಸೆಪ್ಟಿಂಗ್ ದ ಥಿಂಗ್ಸ್ ಅಂಡ್ ಸ್ಟಾಪ್ ಎಕ್ಸ್ಪೆಕ್ಟಿಂಗ್ ದ children to take care of yourself, you will be the most happiest person in this world. ನಾ ಈ ಮಾತು ಯಾಕೆ ಹೇಳಾಕತ್ತೇನಿ ಅಂದ್ರ, ಯು ಶುಡ್ ಸ್ಟಾರ್ಟ್ ಪ್ಲಾನಿಂಗ್ ಯುವರ್ ರಿಟೈರ್ಮೆಂಟ್ ಆಸ್ ಅ ಮದರ್, ವೆದರ್ ಯು ಆರ್ ವರ್ಕಿಂಗ್, ನಾನ್ ವರ್ಕಿಂಗ್, ವಾಟ್ ಎವರ್ ಇಟ್ ಇಸ್. ಯು ಶುಡ್ ಸೇವ್ ಮನಿ ಫಾರ್ ಯೋರ್ ಸೆಲ್ಫ್, ಫಾರ್ ದ ಫ್ಯೂಚರ್. ಮನಿ ಒಂದ ಅಂತಲ್ಲ, ಬಟ್ ಇನ್ ಆಲ್ ದ ವೇಸ್ ಯು ಶುಡ್ ಬಿ ವೆರಿ ಇಂಡಿಪೆಂಡೆಂಟ್, ಇವನ್ ವಿದೌಟ್ ಯುವರ್ ಕಿಡ್ಸ್ ಹೆಲ್ಪ್. ಅದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಅನ್ನೋದ ನೀವು ಸ್ಟಾಪ್ ಮಾಡ್ಬೇಕು. ಅವಾಗ ಅವರು ಒಂಥರ ಏನೋ ಅವ್ರ ಇಂಡಿಪೆಂಡೆನ್ಸಿ ಒಳಗ ಅವ್ರು ಖುಷಿ ಇರ್ತಾರ. ಇಲ್ಲ ಅಂದ್ರೆ ನಾವ್ ಅವ್ರಿಗೆ ಒಂಥರ ಬರ್ಡನ್ ಆಗ್ಬಿಡ್ತೇವಿ, ಏನ್ಪಾ ಮಾರ ಇವ್ರ ನನ್ ಮೇಲೆ ಡಿಪೆಂಡ್ ಆಗಾರ ಅನ್ನೋ ಫೀಲಿಂಗ್ ಅವ್ರು ಬರ್ಬಾರ್ದು. ಮೇ ಬಿ ಇಟ್ ಇಸ್ ವೆರಿ ರೂಡ್, ಐ ಡೋಂಟ್ ನೋ ವೆದರ್ ಶುಡ್ ಐ ಸೇ ಇಟ್ ಆರ್ ನಾಟ್, ಬಟ್ ನನಗ್ ಬಹಳ ಒಂದೊಂದ್ಸತಿ ಅನ್ಸುದು ಏನಂತಂದ್ರ, when we are dreaming something big for them, we should always support them to grow more and more rather than pulling them back to our place wherever I am. So ಅವ್ರಿಗೆ ಆಸ್ತಿ ಮಾಡೋದು ಬೇಡ, ಅವ್ರಿಗೇನ್ ನನ್ನ ಮಕ್ಕಳನ್ನ ಆಸ್ತಿ ಮಾಡ್ರಿ ಬೇಡ ನಂಗಿಲ್ಲ, ಆದ್ರ ಅವ್ರಿಗೇನ್ ಆಸ್ತಿ ಮಾಡಕ್ ಹೋಗ್ಬೇಡ್ರಿ, ಆದ್ರೆ ನೀವ್ ಸೆಲ್ಫ್ ಡಿಪೆಂಡೆಂಟ್ ಇರ್ರಿ. ನೀವ್ ಅವ್ರ ಮೇಲೆ ಯಾವ್ದು ಡಿಪೆಂಡೆನ್ಸಿನ ಕ್ರಿಯೇಟ್ ಮಾಡಕ್ ಹೋಗ್ಬಾರ್ದು. ಸೊ ಅದು ಆಸ್ ಅ ಮದರ್, ಆಸ್ ಅ ಪೇರೆಂಟ್, ಅದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ನನ್ ಪ್ರಕಾರ ವಿ ಶುಡ್ ನಾಟ್ ರೇಸ್ ಚಿಲ್ಡ್ರನ್ ಎಕ್ಸ್ಪೆಕ್ಟಿಂಗ್ ದೆಮ್ ಟು ಸ್ಟೇ ಫಾರ್ ಎವರ್, ಯಾವಾಗೂ ನಮ್ ಜೊತೆಗೆ ಇರ್ತಾರಂತ ನಾವ್ ಅನ್ಕೊಳಕ್ ಹೋಗ್ಬಾರ್ದು. ವಿ ಶುಡ್ ಜಸ್ಟ್ ಕ್ರಿಯೇಟ್ ದಟ್ ಮೂಮೆಂಟ್ಸ್ ಫಾರ್ ದೆಮ್ ಫಾರ್ ಲೈಫ್ ಟೈಮ್. ಅವ್ರು ಜೀವನ್ ಪರ್ಯಂತ ನಮ್ಮ ಮಮ್ಮಿ ಪಪ್ಪನ ಜೊತೆಗೆ ನಾ ಖುಷಿ ಇದ್ದೆ ಅನ್ನೋ ಮೂಮೆಂಟ್ಸ್ ನಾವು ಕ್ರಿಯೇಟ್ ಮಾಡ್ಬೇಕು ಹೊರತು 20 ವರ್ಷ ನಾವು ಬಹಳ ಖುಷಿಲೇ ಬೆಳೆಸ್ತೇವೆ, ಲಾಸ್ಟ್ ಒಂದ್ 30 ಈಗಿನ ಲೈಫ್ ಸ್ಪ್ಯಾನ್ ಲೆಕ್ಕ ಹಾಕಿದ್ರೆ ನಾವು 60 years ತನಕ ಇರ್ತೇವೋ ಇಲ್ಲೋ, ಅವ್ರದ್ದು ಲಾಸ್ಟ್ ಒಂದ್ 10 years ನಾಗ ಇಫ್ ವಿ ಸ್ಟಾರ್ಟ್ ಇರಿಟೇಟಿಂಗ್ ದೆಮ್, ಇಫ್ ವಿ ಸ್ಟಾರ್ಟ್ ಪುಲ್ಲಿಂಗ್ ದೆಮ್ ಬ್ಯಾಕ್, ಆ 20 ವರ್ಷ ನಾವೇನ್ ಅವ್ರಿಗೆ ಸ್ಯಾಕ್ರಿಫೈಸ್ ಮಾಡಿದ್ವಿ, ಏನ್ ಖುಷಿ ಕೊಟ್ಟಿದ್ವಲ್ಲ, ಅದೆಲ್ಲ ಮುಚ್ಚ ಹೋಗ್ಬಿಡ್ತೈತಿ. ಸೊ ಅದ್ 20 ವರ್ಷ ಏನ್ ಖುಷಿ ಕೊಟ್ಟಿದ್ವಿ, ಆ ಖುಷಿನ ಮುಚ್ಚ ಹೋಗೋಕ್ಕಿಂತ ಆ ಖುಷಿನ ಅವ್ರ ನೆನಪಿಟ್ಕೊಳ್ಳೋಂಗ್ ನಾವೇನಾರ ಮಾಡಿದ್ವಿ ಅಂದ್ರ ಅವ್ರ ಲೈಫ್ ಟೈಮ್ ಗ್ರಾಟಿಟ್ಯೂಡ್ ನಮಗ್ ತೋರಿಸ್ಬೋದು. ಸೊ ಐ ಫೀಲ್ we should start accepting their journey as just a beautiful moments throughout their lifetime. ಅವ್ರ ಪ್ರತಿ ಸ್ಟೆಪ್ ನ ಹಿಂಗ್ ಬೆಳಾಕತ್ತಾರ ಅನ್ನೋದನ್ನ ನಾವು ಖುಷಿಲೇ ಅರ್ಥ ಮಾಡ್ಕೋಬೇಕು. ಅದ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಅಂಡ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಎವ್ರಿ ಮದರ್ ಹ್ಯಾಸ್ ಟು learn, every parent has to know about themselves. So if you can resonate with me, if you can feel me, then just put F for feel, so that we are all in the same page. And I don't know, I'm feeling very overwhelmed saying this ki omme bahಳ ದೊಡ್ಡ ಹಾಡನ, I was not prepared for this ki ನಾನು ಈ ಟೈಪ್ ಎಲ್ಲ ಹೇಳ್ತೇನೆ ಅಂತ, ಬಟ್ ಸಡನ್ಲಿ ಇಟ್ ಸ್ಟಾರ್ಟೆಡ್ ಫ್ಲೋಯಿಂಗ್ ಔಟ್ ki you should plan your retirement ಆದಿದೆಲ್ಲ. Yes. Thank you, Keshwini. And moreover, parenting is not just an investment and a future return. ನಾವೀಗ ಅದಂದೆಲ್ಲ ನಾವೇನ್ ಅವ್ರ ಜೊತೆಗೆ ಬಡ್ಡಿ ವ್ಯವಹಾರ ಮಾಡತ್ತಿಲ್ಲ. ಇವತ್ ನಾ ಇನ್ವೆಸ್ಟ್ ಮಾಡತ್ತೀನಿ, ಇನ್ನೊಂದ್ ಸ್ವಲ್ಪ ದಿವ್ಸಕ್ಕೆ ನಂಗೆ ಇದು ಮಲ್ಟಿಪ್ಲೈ ಆಗಿ ಬರ್ತೈತಿ ಅನ್ನಕ. ಇಟ್ಸ್ ಅ ಬ್ಯೂಟಿಫುಲ್ ಫೇಸ್ ವಿಚ್ ಇಸ್ ಮೆಂಟ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ನಾವ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ವಿತ್ ಗ್ರಾಟಿಟ್ಯೂಡ್, ವಿತ್ ಪ್ರೆಸೆನ್ಸ್, ವಿತ್ ಲವ್, with whatever you can give, and along with that you are showing your self-worth to them. ಅವಾಗ ಅದು ಆ ಪೇರೆಂಟಿಂಗ್ ಜರ್ನಿಗೆ ಒಂದ ವ್ಯಾಲ್ಯೂ ಬರ್ತೈತಿ, ಒಂದು ಒಳ್ಳೆ ಫ್ಲೋ ಬರ್ತೈತಿ. ದೆನ್ ಯು ವಿಲ್ ಎಂಜಾಯ್ ದ ಜರ್ನಿ ಅಲಾಂಗ್ ವಿತ್ ಯುವರ್ ಕಿಡ್ಸ್ ಗ್ರೋಯಿಂಗ್. ಬಹಳ ಅಂದ್ರೆ ಬಹಳ ಖುಷಿಲೇ ನೀವ ಲೀಡ್ ಮಾಡ್ಬೋದು. ಸೊ ದಿಸ್ ಇಸ್ ಅ ಸ್ಮಾಲ್ ಮೆಸೇಜ್ ಫ್ರಮ್ ಮೈ ಎಂಡ್ ಟು ಎವ್ರಿಬಡಿ. ನೀವೆಲ್ಲರೂ ಇದನ್ನ ಓದ್ಬೋದು. Sorry. So I'll read it out. You are, 1 second. Okay. To all my dear mothers, you do not need to be perfect, become a perfect woman, a perfect wife, or a perfect mother. You simply need to become more conscious, more peaceful,
more emotionally aware, and more present. Your children may forget your instructions, but they will never forget how you made them feel, how safe home felt, how loud they felt in your presence. So today we choose more connection than control, more gratitude than complaint, more understanding than anger, and more acceptance than expectations. Because when a mother heals, grows, and love consciously, an entire generation grows differently. ನನಗ ಇದೊಂದು ಲಾಸ್ಟ್ ಸೆಂಟೆನ್ಸಿಗೆ ಒಂದು ಬಹಳ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕನ್ಸತೈತಿ. ಏನಂತಂದ್ರ, ಬಿಕಾಸ್ ವೆನ್ ಅ ಮದರ್ ಹೀಲ್ಸ್, ಗ್ರೋಸ್ ಅಂಡ್ ಲವ್ಸ್ ಕಾನ್ಶಿಯಸ್ಲಿ, an entire generation grows differently. ಸೊ ನಂಗೆ ಬೆಸ್ಟ್ ಎಕ್ಸಾಂಪಲ್ ಇದ್ರಾಗಂದ್ರ ನನ್ನ ಹಸ್ಬೆಂಡಿನ ಅಜ್ಜಿ. ಸೊ ಶಿ ಇಸ್ ಅ ಜೆಮ್ ಆಫ್ ಅ ಪರ್ಸನ್. ಅವ್ರಿಗೆ 8 ಮಂದಿ ಮಕ್ಕಳು. ಯಾವತ್ತೂ ಅವ್ರು ಒಬ್ಬರಿಗೊಬ್ರು ಬೇರೆ ಅಂತ ಹೇಳಿ ತೋರಿಸಿಲ್ಲ, ಏನೂ ಮಾಡಿಲ್ಲ. ಶಿ ಲಾಸ್ಟ್ ಹರ್ ಹಸ್ಬೆಂಡ್ ಎಟ್ ಅ ವೆರಿ ಯಂಗ್ ಏಜ್. ಅದ್ ಆಕ್ಚುಲಿ ಅವ್ರು ಬರೋಕ್ಕಿಂತ ಮುಂಚಿನ ಜನರೇಷನ್ ಏನಿತ್ತಲ್ಲ, ವಾಟ್ ಎವರ್ ಐ ಹ್ಯಾವ್ ಹರ್ಡ್, ಐ ಡೋಂಟ್ ನೋ ಮೆನಿ ಥಿಂಗ್ಸ್, ಬಟ್ ಅವಾಗಿನ ಜನರೇಷನ್ಗೆ ಭಾಳ ಅಂದ್ರೆ ಭಾಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಭಾಳ ಕಾನ್ಫ್ಲಿಕ್ಟ್ಸ್ ಇದ್ವು ಮನ್ಯಾಗ. ಬಟ್ ದ ಮೂಮೆಂಟ್ ಶಿ ಗೇವ್ ಬರ್ತ್ ಟು 8 ಕಿಡ್ಸ್, ಶಿ ವಾಸ್ ಅ ವರ್ಕಿಂಗ್ ವುಮೆನ್, ಅವ್ರ ಟೀಚರ್ ಇದ್ರು. ಆ 8 ಮಕ್ಕಳನ್ನ ಅವ್ರು ಇಷ್ಟು ಚಲೋ ಬೆಳೆಸಾರಲ್ಲ. ಎವ್ರಿಬಡಿ ಇಸ್ ಇನ್ ಅ ಗುಡ್ ಪ್ಲೇಸ್, ಹ್ಯಾಪಿಲಿ ಲಿವಿಂಗ್ ದೇರ್ ಲೈಫ್, ಹ್ಯಾಪಿಲಿ ಲೀಡಿಂಗ್ ದೇರ್ ಲೈಫ್. ಅವ್ರನ್ನ ಯಾವಾಗೂ ನಾ ಬೆಟ್ಟದಾಗ ಐ ಫೀಲ್ ಸೋ ಗ್ರೇಟ್ಫುಲ್. ಅವ್ರ ಅನಿಸತಿ ಶಿ ಈಸ್ ದ ಒನ್ ಹೂ ಹ್ಯಾಸ್ ಚೇಂಜ್ ದ ಎಂಟೈರ್ ಜನರೇಷನ್. ಮೇ ಬಿ ಇವತ್ ಇಫ್ ಐ ಆಮ್ ಗ್ರೇಟ್ಫುಲ್ of my husband, it is she is somewhere directly or indirectly related, because she has created that safe zone to everybody. So just because she stood for herself, she consciously started raising her kids. 8 ಮಂದಿ ಮಕ್ಕಳನ್ನ ಬೆಳೆಸೋದು ವಿದೌಟ್ ಹಸ್ಬೆಂಡ್ ವಾಸ್ ನಾಟ್ ಅ ಈಸಿ ಟಾಸ್ಕ್. ಐ ಆಮ್ ನಾಟ್ boasting or anything, but I really feel ಈಗ ಇಬ್ರು ಮಕ್ಕಳನ್ನ ವಿತ್ ಸೋ ಮಚ್ ಆಫ್ ಸಪೋರ್ಟ್ ನಂಗೆ ಬೆಳೆಸ್ಬೇಕಂದ್ರೆ ಕಷ್ಟ ಆಗ್ಬಿಟ್ಟೈತಿ. ಆ ಮೂಮೆಂಟ್ನಾಗ ಅವ್ರು ಹೆಂಗ್ ಬೆಳೆಸಿದ್ರು, ಹೆಂಗ್ ದೊಡ್ಡವ್ರು ಮಾಡಿದ್ರು, ವಿತ್ ದಟ್ ಗ್ರಾಟಿಟ್ಯೂಡ್ ಇನ್ ಆಲ್ ಆಫ್ ದೆಮ್. ಅವ್ರ 8 ಮಂದಿ ನಡುವಿನ ಬಾಂಡಿಂಗ್ ಆಗಿರ್ಬೋದು. ಸೊ ದಟ್ ಈಸ್ ವಾಟ್ ಮ್ಯಾಟರ್ಸ್ ಇನ್ ದ ಎಂಟೈರ್ ಲೈಫ್. ಈಗಿನ ಟೈಮ್ನಾಗ ಎಷ್ಟು ಮಂದಿ ಏನೇನೋ ಜಗಳ ನೋಡ್ತೇವೆ, ಬಟ್ ಸ್ಟಿಲ್ ಐ ಫೀಲ್ ದಟ್ ಬಾಂಡಿಂಗ್ ಇನ್ ದೆಮ್. ದಟ್ ಈಸ್ ಓನ್ಲಿ ಬಿಕಾಸ್ ಅಜ್ಜಿ ಶಾಂತಮ್ಮಜ್ಜಿ ಅವ್ರಿಗೆಲ್ಲರಿಗೂ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಯಾರ ಅಂತ ಹೇಳೇನ ಅವ್ರ ಎಲ್ಲಾರ್ದು ಬಾಂಡಿಂಗ್ ಅಷ್ಟು ಚಲೋ ಐತಿ. ಅಂಡ್ ಐ ಹ್ಯಾವ್ ಗಾಟ್ ಅ ಗುಡ್ ಫ್ಯಾಮಿಲಿ ಬಿಕಾಸ್ ಆಫ್ ಹರ್. ಸೊ ಐ ಫೀಲ್ ವೆನ್ ಯು ಸ್ಟಾರ್ಟ್ ಹೀಲಿಂಗ್, ವೆನ್ ಯು ಸ್ಟಾರ್ಟ್ ಗ್ರೋಯಿಂಗ್, ವೆನ್ ಯು ಸ್ಟಾರ್ಟ್ ಲವಿಂಗ್ ಯೋರ್ ಕಿಡ್ಸ್ ವೆರಿ ಕಾನ್ಶಿಯಸ್ಲಿ, then the entire generation grows in a very very different way than what you have thought. ನಂಗ್ ಮುಂಚೆ ಭಾಳ ಅನಿಸ್ತಿತ್ತು, ನಮ್ ಮನಿಯೊಳಗ್ ಒಂದು ಒಗ್ಗಟ್ಟು ಬರ್ಬೇಕಂದ್ರ ಹೊರಗಿನವ್ರದ್ದು ಯಾರ್ದಾರ ಜೊತೆಗೆ ಜಗಳ ನಡೀತಿರ್ಬೇಕಂದ್ರ ನಮ್ ಮನ್ಯಾಗ ಒಗ್ಗಟ್ಟು ಇರ್ತೈತಿ, ಇಲ್ಲಾಂದ್ರೆ ನಾವ್ ಒಳಗಿಂದೊಳಗ್ ಜಗಳ ಮಾಡ್ತೀವಿ ಅಂತಾನು ಫೀಲಿಂಗ್ನಾಗ ಇದ್ದೆ ಮುಂಚಿನ ಸಿಚುವೇಶನ್ಸ್ ಎಲ್ಲ ನೋಡಿ. ಬಟ್ ಲೇಟರ್ ನಂಗೆ ಅನ್ಸಾಕತ್ತ ಇಟ್ ಇಸ್ ನಮಗ್ ಒಟ್ಟು ಕೆಲವೊಬ್ರಿಗೆ ಹೆಂಗಿರ್ತೈತಿ ಅಂದ್ರೆ ಜಗಳ ಇರ್ಬೇಕ ಅಂದ್ರೆ ಲೈಫ್ ನಡಿತೈತಿ ಅನ್ನೋಂಗಿರ್ತೈತಿ. ಸೊ ಇಟ್ ಇಸ್ ನಾಟ್ ಅಬೌಟ್ ಫೈಟ್ಸ್, ಇಟ್ ಈಸ್ ಅಬೌಟ್ ದ ಅಂಡರ್ಸ್ಟ್ಯಾಂಡಿಂಗ್ ದಟ್ ವಿ ಹ್ಯಾವ್. ನಾವು ಒಂದು ಒಳಗ್ ನಮ್ ಬಾಂಡಿಂಗ್ ಚಲೋ ಇತ್ತಂತಂದ್ರ ಹೊರಗಿನವ್ರು ಏನಾರ ಇರ್ಲಿ, ಮನಿ ಒಳಗ್ ಒಂದ್ ಪೀಸ್ ಆಫ್ ಮೈಂಡ್ಲೆ ನಾವು ನಡೆಸ್ಬೇಕಂದ್ರ ಆ ಮನಿ ಒಳಗಿರೋ ತಾಯಿ ಬಹಳ ಪೀಸ್ಫುಲಿ ಲೈಫ್ ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕು. ಸೊ that's all from my end. This was a small piece of letter from my end to all of you. So if you have any doubts or anything you want to share, please let me know. Or however, whatever was your experience, you can share with me. Yeah, thank you so much, Annapurna. This means a lot to me. It's not just a letter, it's a life lesson. Yes, it's kind of life lesson for me also. ನನ್ಗೇನ್ ಅನ್ಸಿತ್ ನನ್ನ ಲೈಫ್ನಾಗ ಐ ಹ್ಯಾವ್ ಜಸ್ಟ್ ಟ್ರೈ ಟು ಪುಟ್ ಎವ್ರಿಥಿಂಗ್ ಡೌನ್. ಎಲ್ಲ ನಾನು ಹಾಕಕ್ ಟ್ರೈ ಮಾಡೇನಿ. ಮೇ ಬಿ 1 ತಾಸ್ನಾಗ ಇದೆಲ್ಲ ಹಾಕಾಕು ಅಷ್ಟು ಪಾಸಿಬಲ್ ಇಲ್ಲ. ಐ ಟ್ರೈ ಟು ಆಡ್ ಇಟ್ ಅಪ್ ಇನ್ ದ ನೆಕ್ಸ್ಟ್ ಸೆಷನ್. ಬಟ್ ಸದ್ಯಕ್ಕೆ ನನ್ ಕಡೆ ಆಗಿದ್ದಷ್ಟು ನಾ ಹಾಕೇನಿ. So if anybody want to share, ask a question, anything.
ಓಕೆ, ಇಫ್ ಎವ್ರಿಬಡಿ ಇಸ್ ರೆಡಿ, ನಾವು ಒಂದ್ ಸಣ್ಣ ಆಕ್ಟಿವಿಟಿ ಮಾಡ್ಬೋದಾ? ಎಸ್. ಯಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಾವ್ಯ, ಥ್ಯಾಂಕ್ ಯು ಅನ್ನಪೂರ್ಣ, ಥ್ಯಾಂಕ್ ಯು. Thank you so much for giving such a valued information. Thank you, Annapurna. Thank you. Nice meeting. Explained very well. Thank you, Rajashri. Thank you for sharing the value of mother. Thank you, Jayalakshmi. Thank you so much. Yes. So, ನಾನು ಒಂದು ಸಣ್ಣ ಆಡಿಯೋ ಪ್ಲೇ ಮಾಡ್ತೀನಿ, ಮೈ ಫೇವ್ರೆಟ್ ಆಡಿಯೋ. ಸೊ ಐ ಜಸ್ಟ್ ವಾಂಟ್ ಯು ಟು ಫೀಲ್ ಯೋರ್ ಸೆಲ್ಫ್ ಆಸ್ ಅ ಕಿಡ್ ಫಸ್ಟ್. ನಿಮ್ಮಷ್ಟಕ್ಕೆ ನೀವ ಆಸ್ ಅ ಡಾಟರ್ ಆಗಿ ನೀವು ಫಸ್ಟ್ ಫೀಲ್ ಮಾಡ್ಕೊರಿ ಇನ್ ದ ಫಸ್ಟ್ ಹಾಫ್. ಒನ್ಸ್ ಯು ಸ್ಟಾರ್ಟ್ ಫೀಲಿಂಗ್, ನಿಮ್ದು ಲೈಫ್ನಾಗ ಏನೋ ಆಗಿರ್ಬೋದು, ಇಟ್ ಈಸ್ ಗುಡ್ ಆರ್ ಬ್ಯಾಡ್, ವಾಟ್ ಎವರ್ ಇಟ್ ಈಸ್, ಬಟ್ in the second half, you are going to be that mother where you'll be giving your time to yourself and then raising your kids. You're giving your best to your kids. You should start feeling it. Na guide ಮಾಡ್ತೀನಿ, but first half and second half. First half, you'll feel yourself as a daughter. Second half, you'll be a mother. Okay? I'll just play a music. Okay. Annapurna, one question. Thank you so much, Annapurna, for mentioning it as a beautiful information that I just tried my best to put what I feel as a mother. As a daughter, ನನಗೊಮ್ಮೊಮ್ಮೆ ಏನೇನ್ ಮಿಸ್ ಆಗಿದ್ವು ಅಂತ ಅನ್ಸಿದ್ವು, ಅವನ್ನ ನಾನು ಎರಡೂ ಕನ್ವರ್ಟ್ ಮಾಡಿ ಐ ಟ್ರೈಡ್ shrinking it down for some few points. ನಾ ಆಕ್ಚುಲಿ ಒಂದು 20 ಪಾಯಿಂಟ್ ಮಾಡಿದ್ದೆ, ಬಟ್ ಐ ಫೆಲ್ಟ್ ಇಟ್ ಇಸ್ ಟೂ ಮಚ್ ಫಾರ್ 1 hour. So ಇದು I extended my time, but I'll not extend it more, 2 minutes. And thank you so much. You made my day, Annapurna. Okay. ನಂದು ಕಂಪ್ಯೂಟರ್ ಸೌಂಡ್ ಕೇಳಾತೈತಿ ಅನ್ಕೊಂತೀನಿ. Yes. Okay. Thank you. So first half. Yes. Thank you, Annapurna. So first half, now as a daughter, what we have felt. And in the second half, okay, we'll do it like this. First half, as a daughter, what you have felt. In the middle, you will just accept whatever has happened, be happy, and then you will give the best to your kids in the last part of it. Okay? Okay. So I hope everybody is ready. Just sit, relax, lower your shoulders, sit back, comfortable, ಆರಾಮಾಗಿ ಕುಂದರ್ರಿ. Close your eyes and just listen to the music. Just think about your childhood. How was it? The way you were playing with your friends, the way you were playing with your siblings, the way you went to school, the beautiful moments that you spent with your family, all those good moments. Let that pictures move in front of you like a movie, a very quick movie, very happy moments, lovely moments. Yes, there can be something which are unforgettable in your life. Some bad moments that might have come in your life. Unwanted things ಬಂದಿರ್ಬೋದು ಲೈಫ್ನಾಗ. Just
understand that it was for a reason. Whatever happened, happened for the best in my life. Slowly get back to it. Start accepting the things. Just recall the beautiful moments of your lifetime. Beautiful love bond that you shared with your friends, family, your relatives, your parents, your grandparents. A lovely life together. Amazing life that began connecting with your husband, that led to a beautiful journey, that connected with a beautiful kids. Amazing time that we are spending together. Amazing values that we are going through in our lifetime. Amazing time that we are sharing with them. That love that we are sharing. That beautiful moment, our kids are creating it for us. That achievement that they are giving it back to us in the form of love. Let's enjoy every beautiful moment with our kids, with our family. Let's create that comfort zone for our kids at home, at their workplace, at every place they go, and accept their journey as a beautiful journey, along with their faults, along with their love, along with their whole spiritual journey that going through. Let's help them to find their spiritual mission in their life, and let's fulfill our mission in this life, and then enter a beautiful life along with a new mission, new love, new family. So take your time. Yaವಾಗ ನೀವು relaxed ಅನ್ನಿಸ್ತೀರಿ, you can open your eyes. You can slowly get back to the state. Yes. Yes. Thank you so much. Wow, Annapurna, as a daughter, I got very kind parents, good education. God gifted me with two siblings, a happy life, understanding husband, and a mother-in-law, a beautiful princess, a soul full of sisters, a wonderful mentor. And this body, nature, family, relatives, air, soil for breathing. Wow, amazing. Thank you so much, Annapurna. This means a lot to me, and so glad that you're grateful for whatever you have gone through. And I'm sure God will bless you with more and more things together. So thank you so much for everyone for joining me and being there on a busy weekend. And I should have thanked in the beginning, but still I got late. It's okay. I'm never too late for anything. So thank you so much for sharing taking out your time for today. Thank you, Keshwini. Thank you, Rajeshri. Thank you, Kavya. Thank you, Chaitra. Thank you, Veena. Thank you, Jayalakshmi. Thank you, Annapurna. Thank you, Rekha. Thank you, Lakshmi. Thank you so much. Thank you. Thank you so much. Have feelings which I cannot explain, just grateful and hoping the best. Yes, definitely, Veena, it is possible. Happy tears are coming out. Thank you for making my day very valuable. Thank you so much, Annapurna, for giving me this opportunity that I can share my thoughts with you and we both can resonate with each other. Yes, thank you. Thank you so much, Veena. Yes, thanks a lot. Thank you so much, Veena. Yes, you are always there for me.
Okay, so let's call it a day. So I'm so happy. Maybe ಎಷ್ಟೊಂದು ವಿಷಯ ನಾನು ಮಾಡ್ಬೇಕು ಅನ್ಕೊಂಡಿದ್ದನ್ನು ಇವತ್ತು ಆ್ಯಡ್ ಮಾಡೀನಿ. ಫಾರ್ ಎಕ್ಸಾಂಪಲ್, ಹೆಲ್ತ್ ಇಸ್ ದ ಬೆಸ್ಟ್ ಗಿಫ್ಟ್ ದಟ್ ಐ ಕ್ಯಾನ್ ಗಿಫ್ಟ್ ಟು ಮೈ ಕಿಡ್ಸ್. ಸೊ ದಿಸ್ ಇಸ್ ಮೈ ಪ್ರಾಮಿಸ್ ಟುಡೇ that I am going to at least take out 1 hour in my daily time for my health or my fitness. And I'm going to start from today. So from next time when I meet, I will have a very healthy, fit body with a flat tummy. That is my aim. So thank you so much. So happy Mother's Day. ನಾ ಫಸ್ಟಿಗೆ ಇದೆಲ್ಲರಿಗೂ ವಿಶ್ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಐ ಫೆಲ್ಟ್ ಬೀಯಿಂಗ್ ಅ ಮದರ್ ಬರೇ ಮದರ್ಸ್ ಡೇ ದಿವಸ ಅಷ್ಟು ವಿಶ್ ಮಾಡೋದು ಇರಂಗಿಲ್ಲ. ವಿ ಶುಡ್ ನೋ ಆಲ್ ದೀಸ್ ವ್ಯಾಲ್ಯೂಸ್ ಬಿಫೋರ್ ವಿ ವಿಶ್ ಎನಿಬಡಿ. ಸೊ ಐ ಥಾಟ್ ಐ ಶೇರ್ ದೀಸ್ ಥಿಂಗ್ಸ್ ಅಂಡ್ ದೆನ್ ಐ ಕ್ಯಾನ್ ವಿಶ್ ಯು ಅ ಹ್ಯಾಪಿ, very, very happy Mother's Day. I know it's a very late wishes, but yes, it's never too late again. So thank you so much, Keshwini, for being a part of this session and having this energy high always. All of you, thank you, Keshwini. Thank you so much. Thank you. Okay, ನಂಗೇನು ಸೆಷನ್ ಎಂಡ್ ಮಾಡ್ಬೇಕಂತ ಮನ್ಸು ಬರವಲ್ದು, ಬಟ್ ಐ ಹ್ಯಾವ್ ಟು ಡೂ ಇಟ್. Yes, yes, thank you so much. So just like next week, we will have one free webinar, like how we can reset ourselves and how we can grow with our kids. ಈಗ ನಾವು ನೋಡಿದ್ವಿ ಯಾವ ವ್ಯಾಲ್ಯೂಸ್ ಕೊಡ್ಬೇಕಂತ ಹೇಳಿ. ಸೊ ನೆಕ್ಸ್ಟ್ ವೀಕ್ ಐ ಆಮ್ ಪ್ಲಾನಿಂಗ್ ಫಾರ್ ಅ ರೀಸೆಟ್ ಸೆಷನ್ ವೇರ್ ಹೌ ಐ ಶುಡ್ ಲರ್ನ್ ಟು ಗ್ರೋ ವಿತ್ ಮೈ ಕಿಡ್ಸ್ and how I have to deal with the tantrums and many more things will be covered. So ಆ ಗ್ರೂಪ್ನಾಗ ನಾನು ಡೀಟೇಲ್ಸ್ ಶೇರ್ ಮಾಡ್ತೀನಿ. ಐ ಹೋಪ್ ಎಲ್ಲರೂ ಗ್ರೂಪ್ನಾಗ ಅದಿರಿ. ಸೊ ಇಲ್ಲ ಅಂದ್ರೂ ಲೆಟ್ ಮಿ ನೋ, ನಾನು ನಿಮ್ಗೆ ಗ್ರೂಪ್ ಲಿಂಕ್ ಶೇರ್ ಮಾಡ್ತೀನಂತ. ಸೊ ವಿ ಕ್ಯಾನ್ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟುಗೆದರ್, lot of learnings, lot of more fun things on our way. Okay, chalo, have a great day, have a happy weekend, enjoy. See you again in the next week, next session. Take care.